ವಿರತಿಯಿಂದಲೇ ಸಿದ್ಧ ಚರಣಕ್ಕೆ ಬಂದ ಶಾಸ್ತ್ರಿಗೆ ಪ್ರೇಮದಿ ಗುರುವರನ ತೋರಿಸಿದ ನಾತನ ವರ್ಣ ವಿಧಿಗಳ ಲಕ್ಷದಿ ರಾಮನಾಮದ ಜಪದಿ ಸಾಕ್ಷಾತ್ ದ್ರಾಮದರ್ಶನ ಪಡೆದನು. ಪ್ರೇಮದಿಂದಲೇ ಸ್ತ್ರೀ ಪುರುಷ ಬಾಲರಿಗೆ ಜಪಕನು ಆದನು. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 44ನೆಯ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಗಣಪತಿ ಬುವ್ವ ಎನ್ನುವಂಥವನು ಬಹುಜನ್ಮದ ಯೋಗಾಭ್ಯಾಸಿಯಾಗಿರುವಂಥವನು ತಪಸ್ವಿಯಾಗಿರುವಂಥವನು ಅವನು ತನ್ನ ಬಾಲ್ಯದಿಂದಲೇ ಬಹಳಷ್ಟು ಸಾತ್ವಿಕ ಸಂಸ್ಕಾರ, ಶಾಸ್ತ್ರವಾಸನ, ದೇವತಾರಾಧನಾ, ಮೋಕ್ಷದ ಉತ್ಕಟ ಇಚ್ಛೆ ಎನ್ನುವಂಥದ್ದು ಅವನಿಗೆ ಪ್ರಾಪ್ತವಾಗಿರುವಂತಹದ್ದಾಯಿತು. ತಪೋರಹಿತನಿಗೆ ತತ್ವಜ್ಞಾನವೆತ್ತಣದು ಅಂಥೇಳಿ, ತಪೋರಹಿತನಿಗೆ ತತ್ವಜ್ಞಾನವೆತ್ತಣದು ಅಂಥೇಳಿ ಬಹಳಷ್ಟು ಜನ್ಮಗಳಲ್ಲಿ ತಾನು ತಪಸ್ಸನ್ನ ಸಮೀಕ್ಷೆ ಅಂಥೇಳಿ ಸಮೀಕ್ಷೆ ಮಾಡ್ತಾ ಇದ್ದ. ನಾನಾರು, ನನಗೀ ಭಾವ ಬಂದವೇನು ಕಾರಣ ಬಂದಿತ್ತು, ಇದಾರ ಮುಖದಿಂದ ಪರಿಹಾರವಾದೀತು, ಯಾತ್ರಿಂದ ಪರಿಹಾರವಾದೀತು ಎನ್ನುವಂಥ ಸಮೀಕ್ಷೆ. ಏನಾದರೂ ಒಂದು ರೋಗ ಬಂತಂದ್ರೆ ಯಾಕೆ ಬಂತಿದು, ಯಾರಿಂದ ಪರಿಹಾರ ಆಗ್ತತಿ, ಯಾರ ಹತ್ರ ಹೋಗ್ಬೇಕು, ಸಮೀಕ್ಷೆ ಮಾಡ್ತವಲ್ಲ ನಾವು. ಯಾರು ಡಾಕ್ಟ್ರು ಒಳ್ಳೆಯರಿದ್ದಾರೆ, ಸಮೀಕ್ಷೆ ಮಾಡ್ತಕ್ಕಂಥದ್ದು, ಹುಡುಕೋದು ಅಂತ. ಯಾರಿದ್ರಿಂದ ನಿವೃತ್ತಿ ಪಡುತ್ತೆ. ಈ ಉದ್ದೇಶದಿಂದ ಬಹಳಷ್ಟು ತಾನು ಭಗವಂತನನ್ನು ಕುರಿತು ನಿಷ್ಕಾಮ ತಪಸ್ಸನ್ನು ಮಾಡ್ತಾ ಇದ್ದ. ಈ ಉದ್ದೇಶದಿಂದ ತಾನು ಮನೋ ನಿವೃತ್ತಿಗೋಸ್ಕರವಾಗಿ ಅಷ್ಟಾಂಗ ಯೋಗವಾಗಿರುವಂತಹದ್ದನ್ನು ತಾನು ಸಾಧಿಸ್ತಾ ಇದ್ದ. ಹಿಂದಿನ ಜನ್ಮದಲ್ಲಿ ಅವೆಲ್ಲದರ ಪ್ರಭಾವದಿಂದ ಬಾಲ್ಯದಲ್ಲಿ ಅವನಿಗೆ ಮೋಕ್ಷಕಾಂಕ್ಷೆ ಉಂಟಾಗಿ ಯಾವಾಗ ದೊರೆತಾನೆ ಸದ್ಗುರು, ಯಾವಾಗ ದೊರೆತಾನೆ, ಎಲ್ಲಿ ದೊರೆತಾನೆ ಎನ್ನುವಂಥ
ಪ್ರತೀಕ್ಷೆಯೊಳಗಿದ್ದ. ಪ್ರತೀಕ್ಷೆಯಿಂದ ಕೂಡಿಕೊಂಡು ತಾನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ. ಜ್ಞಾನದ ಪ್ರತೀಕ್ಷೆ, ಗುರುವಿನ ಪ್ರತೀಕ್ಷೆ. ಅದಕ್ಕೋಸ್ಕರವಾಗಿ ಮತ್ತೆ ಸಮೀಕ್ಷೆ ಮಾಡಲಿಕ್ಕೆ ಹತ್ತಿದ. ಗುರು ಎಲ್ಲದಾನೆ ಅಂತೇಳಿ ಅನೇಕ ಕಡೆಗೆ ಸಂಚಾರ ಮಾಡ್ತಾ ಮಾಡ್ತಾ ಕೊನೆಗೆ ತುಕಾರಾಮ ಚೈತನ್ಯರ ಸನ್ನಿಧಿಯಲ್ಲಿ ಬಂದ ತಕ್ಷಣದಲ್ಲಿ ಅವನಿಗೆ ಪರೀಕ್ಷೆ ಶುರುವಾಗುವಂತಹದ್ದಾಯಿತು. ಬಂದು ನಿಂತುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಮಂತ್ರಾಷ್ಟಕಗಳಿಂದ ಸದ್ಗುರುವಿನ ಸ್ತೋತ್ರವನ್ನು ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎನ್ನುವಂಥ ಬಹಳಷ್ಟು ಗುರುವಿನನ್ನು ಕೊಂಡಾಡ್ತಕ್ಕಂಥ ಆ ಸ್ತೋತ್ರಗಳು ಅವುಗಳನ್ನು ಮಾಡಿ ಅಷ್ಟಸಾತ್ವಿಕ ಭಾವದಿಂದ ಕೂಡಿಕೊಂಡು ತಾನು ಸುಮ್ಮನೆ ದೂರ ನಿಂತ. ಅದನ್ನು ಕಂಡು ಕಲ್ಲುಗಳ ಹತ್ರ ಯಾವಾಗಲೂ ಅವ್ರ ಹತ್ರ ಕಲ್ಲು ಇಟ್ಕೊಂಡೇ ಇರೋದೆ. ಯಾರು ಬಂದರೂ ಹೊಡೆಯೋದು. ಇವರೆಂತಾರೋ ಕಲ್ಲಿಲಿ ಹೊಡಿತಾರ ಅಂತೇಳಿ ಓಡೋದು, ಹುಚ್ಚಾವನು ಅಂತ ತಿಳ್ಕೊಂಡು. ಅವರ ಶಿಷ್ಯಂದರೆಲ್ಲ ಸುತ್ತಮುತ್ತಲು ಕೂತಿದ್ದರು. ಬಂದು ನಿಂತು ಕೂಡ್ಲೆ ದರೋಡೆಕೋರ ಇವನು, ದರೋಡೆಕೋರ ಬಂದಿದ್ದಾನೆ ಇವನು, ಕಳ್ಳ ಇವನು ಎಂದು ಕಲ್ಲು ಒಗಿಲಿಕ್ಕೆ ಹತ್ತಿದ್ರು. ಅವನಿಗೆ ಅವರು ಒಗದ ಕಲ್ಲು ಇವನಿಗೆ ಬಡಿದು ತೆಳಗೆ ಬಿದ್ದಾಗ ಗುರುವಿನ ಹಸ್ತಸ್ಪರ್ಶವಾಗೈತಿ ಅಂತೇಳಿ ಅವುಗಳನ್ನಿಗೆ ನಮಸ್ಕಾರ ಮಾಡಿ ಹಣಿಗೆ ಮುಟ್ಟಿಸಿಕೊಂಡು, ತೆಲಿಗೆ ಮುಟ್ಟಿಸಿಕೊಂಡು, ಎದಿಗೆ ಮುಟ್ಟಿಸಿಕೊಂಡು ಇಡ್ತಾ ಇದ್ದ ಹೊರಗೆ. ಮತ್ತು ಕಲ್ಲಿಲೆ ಹೊಡೆದರು. ಮತ್ತು ಹಂಗ ಮಾಡಿದ. ಮತ್ತು ಕಲ್ಲಿಲೆ ಹೊಡೆದರು. ಮತ್ತು ಹಂಗ ಮಾಡಿದ. ನಾವಾಗಿದ್ರು ಹುಚ್ಚ ಅಂದು ಓಡ್ತಿದ್ವಿ, ಇಲ್ಲಾಂದ್ರೆ ಅದ ಕಲ್ಲು ತಗೊಂಡು ಬಾರಿಸ್ತಿದ್ವಿ. 7-8 ಕಲ್ಲುಗಳು ಹೊಡೆದ್ರು ಕೂಡ ತಾನು ಸುಮ್ಮನೆ ನಿಂತದ್ದ. ಹೊಡಿಸ್ಕೊಂಡು ನಮಸ್ಕಾರ ಮಾಡಿಸಿ ಅಂತ. ಯಾರ ಗಟ್ಟೋಳು ಭಕ್ತ, ಗಟ್ಟೋಳು ಶಿಷ್ಯ ನಂಗೆ ಕಾಣ್ತತಿ ಅಂತ ಬಾ ಹತ್ರ ಅಂದ್ರು. ಜಬರಿಸ್ಕೊಂತಾನೆ. ಕಾಲೊತ್ತು ಅಂದ್ರು. ಕಾಲೊತ್ತಲಿಕ್ಕೆ ಶುರು ಮಾಡಿದೆ. ಏನು ಕಲ್ಲಿಗಿಂತೂ ಬೆರೆಸದವೆ, ಮುಳ್ಳು ಕೈ ನಿನ್ನ ಹೆಚ್ಚಿಗೆ ನಾವು ಸಹಿಸೋದಾಗಲ್ಲ. ಹಂಗೆ ಮನಸ ಹೆಚ್ಚು ಅವನಿಗೆ ಮಾತಾಡಿದರು. ಆದರೂ ತಾನು ಕೈ ಮುಕ್ಕೊಂಡು ವಿನೀತ ಭಾವದಿಂದ ಕಣ್ಣೀರು ಸುರಿಸ್ತಾ ಕೂತುಕೊಂಡಿದ್ದ. ಸರಿ, ನಾವು ಕಟ್ಗೆ ತಗೊಂಬರ್ತೇವೆ ಗುಡ್ಡಕ್ಕೆ ಹೋಗಿ ಅಂತೇಳಿ ಹೊರಟರು. ಎಲ್ಲ ತಾವಿಲ್ಲೇ ಇರ್ರಿ, ವಯೋವೃದ್ಧರು, ಜ್ಞಾನವೃದ್ಧರು, ನಿಮಗೆ ಸಾಕಾಗುವಷ್ಟು ಕಟ್ಗೆ ನಾನು ತಗೊಂಡು ಬರ್ತೇನೆ ಹೋಗಿ ಅಂತ ಇವನಂದ. ನೀನು ತಂದ ಕಟ್ಟಿಗೆ ನಮಗೆ ಸಮಾಧಾನ ತಂದು ಕೊಡೋದಿಲ್ಲ, ನಾವೇ ತರಬೇಕು ಹೊರಟರು. ಜೊತೆಗೆ ಬರ್ತಾನೆ ಅಂದ. ಬಾ ಅಂದರು. ಹೋದ್ರು, ಕಡಿದ್ರು, ಬಿದ್ದವೆಲ್ಲ ಅವರು ಆರಿಸ್ತಕ್ಕಂಥದ್ದು ನೇಮ. ಮಹಾತ್ಮರು ನಮ್ಮಂಗ ಮರಗಳನ್ನು ಕಡಿದು ಹಾಳು ಮಾಡಿ
ತರ್ತಕ್ಕಂಥದ್ದಲ್ಲ. ಎಲ್ಲ ಏನು ಅಂದರೆ ಒಣಗಿ 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 ಬಿದ್ದಿರ್ತಾವಲ್ಲ ಅವನ್ನ ಆದ್ಕೊಂಡು ಬರ್ತಕ್ಕಂಥದ್ದು ತತ್ವ. ಇದು ಧರ್ಮ. ಅವಾಗ ಎಲ್ಲೆಲ್ಲಿ ಒಣ ಕಟ್ಟಿಗಳವನ್ನೆಲ್ಲ ತಂದು ತುಂಡು ಹಾಕಿ ಅವನ್ನ ದೊಡ್ಡ ಹೊರಿ ಮಾಡಿ ಕಟ್ಟಿದರು. ಉದ್ದಕ್ಕೆ ಅದು 1-1.5 ಕ್ವಿಂಟಲ್ 2 ಕ್ವಿಂಟಲ್ ವಜ್ಜೆ ಆಗುವಷ್ಟು. ಅವರು ಅಜಾನುಭಾವಿಗಳು. ತುಕಾರಾಮ ಚೈತನ್ಯರು ಅವರು ಅಜಾನುಭಾವಿಗಳು. ಬ್ರಹ್ಮ ಚೈತನ್ಯ ಮಹಾರಾಜರ ಶಿಷ್ಯರಾಗಿರ್ತಕ್ಕಂಥವ್ರು ಅವರು. ಇವರು ಬ್ರಹ್ಮ ಚೈತನ್ಯ ಮಹಾರಾಜರು ಅವರು ಅಜಾನುಭಾವಿಗಳು. ಅವರ ಶಿಷ್ಯರಾಗಿ ತುಕಾರಾಮ. ಬ್ರಹ್ಮ ಮಹಾರಾಜ ಚೈತನ್ಯರ ಒಂದು ಫೋಟೋ ಮೊದಲ ಹಳೇ ದಾವಣಗೆರೆ ಮಠದಲ್ಲಿತ್ತು. ಕೊನೆ ಈ ಕಡೆ ಹಿತ್ತಲಕ್ಕೆ ಹೋಗೋ ಭಾಗದಾಗ ಮ್ಯಾಲಿತ್ತದು ದೊಡ್ಡ ಅಜಾನುಭಾವಿಗಳು ಕುಂತ್ಬಿಟ್ಟಿದ್ದಾರೆ. ಅದೀಗ ಐತೋ ಎಲ್ಲ ಗೊತ್ತಿಲ್ಲ, ಅದು ಇತ್ತಲ್ಲಿ ಫೋಟೋ. ಅವಾಗ ಇವನ ಮೇಲೆ ಎತ್ತಿ ಇಟ್ಟರು. ಹಂಗ ಇಡಲಿಲ್ಲ. ಮೈಯಾಗಳ ಎಲುಬುಗಳೆಲ್ಲ ಪುಡಿ ಆಗ್ಬೇಕು. ಆ ರೀತಿಯಾಗಿ ಮ್ಯಾಗಳಿಂದ ಕುಕ್ಕಿಬಿಟ್ಟದ ನಿಟ್ಟು. ಆದರೂ ರಾಮ 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 ಅನ್ಕಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನು ಪರೀಕ್ಷೆ ಮಾಡ್ತಾರೆ ಅಂದ್ರೆ ಅವರು ನಮ್ಮ ಅಭಿಮಾನ ಪರೀಕ್ಷೆ ಮಾಡ್ತಾರೆ. ಈ ದೇಹದ ಮೇಲೆ ಎಷ್ಟು ಮೋಹ ಐತಿ, ಇವನಿಗೆ ಎಷ್ಟು ಅಭಿಮಾನ ಐತಿ, ಅದನ್ನು ಬಿಡಿಸ್ಬೇಕು, ಅದನ್ನು ಕಳಿಬೇಕು ಅನ್ನೋ ಉದ್ದೇಶ ಅಷ್ಟೇ ಅವ್ರದ್ದು. ಏನೇನು ನಮ್ಮ ಅಭಿಮಾನಗಳದವ, ದುರಭಿಮಾನಗಳು, ದುಃಖಕ್ಕೆ ಸಾಧನವಾಗಿರ್ತಕ್ಕಂಥವುಗಳು, ಹುಟ್ಟು ಸಾವುಗಳ ಸಾಧನವಾಗಿರೋ ಅದನ್ನು ಕೆಡಿಸಾಕ ಅವರ ಸೇವಾ. ಅಭಿಮಾನ ಬಿಡಿಸಾಕ ಸೇವಾ. ಅಭಿಮಾನ ಬಿಡಿಸೋದೇ ಪರೀಕ್ಷೆ ಅವರದು. ಬಹಳಷ್ಟು ಕಠೋರವಾಗಿರುವಂಥ ಪರೀಕ್ಷೆಗಳು. ಅದರ ಮೇಲೆ ಮೋಹ ಹೋಗಿಬಿಟ್ಟಿತ್ತು, ಅಭಿಮಾನ ಹೋಗಿಬಿಟ್ಟಿತ್ತು. ಅಂದರೆ ಈ ಹೆಂಗರ ಇಡ್ಲೇಳು ಅಂದವನು, ಅವ್ರದ್ದು ಶರೀರ ನಂದಲ್ಲ, ನಾನು ಶರೀರವಲ್ಲ, ನನಗಿದಕ್ಕೂ ಸಂಬಂಧ ಇಲ್ಲ, ಅದು ಅವ್ರಿಗೆ ಒಪ್ಪಿಸಿರ್ತಕ್ಕಂಥದ್ದೇನಾರ ಮಾಡ್ಬೋದು. ಅವರು ಒಪ್ಪಿಸಿಬಿಟ್ಟಿದ್ರೆ ಅವ್ರ ಚೆನ್ನಾಗಿ ಕಲ್ಲಿಂದಾರ ಹೊಡಿಬೋದು, ಬೈಬೋದು, ಛೀ ಅನ್ಬೋದು, ಥೂ ಅನ್ಬೋದು, ಏನಾರ ಮಾಡಿಸ್ಕೋಬೋದು. ಅದು ಕೆಲಸನ ಅವರು ನಡಿ, ಹೊತ್ತಾಗುತ್ತದೆ, ಬೇಗ ಬೇಗ ನಡಿ ಅಂತಿದ್ರು. ಬಹಳಷ್ಟು ಭಾರ ಹೋಗ್ತಿದ್ದ. ಸಾಕಾಗಿ ನಿಂತಾಗ ಬೆನ್ನಿನ ಮೇಲೆ ಬಡಗಿ ಏಟು ಬೀಳ್ತಾ ಇತ್ತು. ಏನಾರ ತಿರುಗಿ ಉತ್ತರ ಬರ್ತತೇನೋ ಅನ್ನುವ ಕಾಯುವ ಉದ್ದೇಶ ಅವ್ರು ಮಾಡ್ತಿದ್ದು. ಕಲ್ಲು ಹೋಗಿದ್ರು ಹೋಗ್ತಾನೇನೋ, ಅಥವಾ ತಿರುಗಿ ಕಲ್ಲಿಲಿ ಹೊಡಿತಾನೇನೋ, ಸರಿ ನಿನ್ನ ಕೈ ಬಿರುಸದವೆ, ಏನು ನಾವು ಚಲೋ ಅದಾವ ಅಂತಾನೇನೋ, ಪ್ರತ್ಯುತ್ತರ ಕೊಡ್ತಾನೇನೋ ಅನ್ನೋ ಉದ್ದೇಶ. ಪ್ರತ್ಯುತ್ತರದ ನಿರೀಕ್ಷೆಯಲ್ಲಿರ್ತಾರೆ ಅವರು. ಯಾವ ಪ್ರತ್ಯುತ್ತರ ಕೊಡ್ತಾನೆ ಅವನು, ಇವನು ಯಾವ ಮಟ್ಟಕ್ಕೆ, ಅದ ಪರೀಕ್ಷೆ ಅನ್ನುವಂಥದ್ದು. ವರ್ಗಲ್ಲವೋ ಅವನೇ ಮಾಡಲಿಲ್ಲ, ಬಿದ್ದು ರಾಮ 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 ಮತ್ತು ಹೊಡಿಸ್ಕೋಬೇಕು, ಜೋಲಿ ಹೊಡ್ಕಂತ ಹೋಗ್ತಿರ್ಬೇಕು. ಬಹಳಷ್ಟು ದೂರ ಒಯ್ದಿದ್ರು ಅವನ್ನ. ಹೋಯ್ತಾ ಬಹಳಷ್ಟು ಬಡ್ತ ತಿಂದು ಶರೀರ ಹುಡುಕೆ ಅರ್ಧ ಹಣ್ಣಾಗಿ ಹೋಗ್ಬಿಟ್ಟಿತ್ತು ಗುರುವನ್ನ. ಗುರು ಸಿಕ್ಕು ಬಳಕೆ ಆ ಪರೀಕ್ಷೆಗಳು ಪುನಃ ಹಣ್ಣಾಗಿ ಜರ್ಜರವಾಗಿ ಬಿಡ್ತು ಶರೀರ.
ಸ್ವಾಭಾವಿಕ ಹೊಡೆತ ಭಾರ, ಅದಕ್ಕೆ ಮೂರ್ಛೆ ಆಗತರಾದರು. ಅವರಿಗೆ ಬಹಳಷ್ಟು ದುಃಖವಾಗಿ ಬಿಡ್ತು. ಬ್ರಹ್ಮಚೈತನ್ಯ ಮಹಾರಾಜರಿಗೆ ಎಷ್ಟು ಕಠೋರವಾಗಿ ಉಗ್ರವಾಗಿ ವರ್ತಿಸಿದನಲ್ಲ ಎಷ್ಟು ನಿಷ್ಠಾವಂತನಿಗೆ ಅಂತೇಳಿ ಮನಸ್ಸಿನಲ್ಲಿ ಬಹಳಷ್ಟು ತಳಮಳಗೊಂಡು ಹರಿ ಒಂದು ಕಡೆಗೆ ಇವನೊಂದು ಕಡೆಗೆ ಬಿದ್ದು ಬಿಟ್ಟು ಮೂರ್ಛಾಗತರಾಗಿದ್ದರು. ಹೋಗಿ ಹಸ್ತಸ್ಪರ್ಶ ಮಾಡಿದರು, ಮೈ ತುಂಬ ಸವರಿದರು. ಆ ಸ್ಪರ್ಶವಾದ ಕೂಡಲೇ ಅವರಿಗೆ ಆ ದುಃಖವೆಲ್ಲ, ಆ ಕಷ್ಟವೆಲ್ಲ, ಎಷ್ಟು ಕಷ್ಟ ಅನುಭವಿಸ್ಕೊಂತ ಬಂದು ಆ ಕಷ್ಟಗಳೆಲ್ಲ, ಈ ಕೊಟ್ಟ ಕಷ್ಟಗಳೆಲ್ಲ ಇಲ್ದಂಗೆ ಆಗ್ಬಿಡ್ತು. ಸ್ವಪ್ಪಂದಾಗ ಕಷ್ಟ ಆದ್ರೆ ಕಣ್ಣು ತೆಗೆದು ಕೂಡಲೇ ಹೆಂಗೆ ಇರೋದಲ್ಲ, ಹಂಗೆ ಅವ್ರು ಎತ್ತರ ಆದ ಕೂಡಲೇ ಅದೇನು ಇಲ್ದಂಗೆ ಆಗ್ಬಿಡ್ತು. ಉದ್ದಕ್ಕೂ ನಮಸ್ಕಾರ ಮಾಡಿದ. ಆವಾಗ ಬಂದಾಗ ನೋಡಿದಾಗ ನಾನು ದರೋಡೆಕೋರ ಅಂದದ್ದೀಗ ಕರೆ ಮಾಡಿ ತೋರಿಸಿದಿ, ನನ್ನ ಕರುಣೆ ಅನ್ನತಕ್ಕಂಥದ್ದನ್ನು ನೀನು ಹರಣ ಮಾಡಿದಿ, ನನ್ನ ಜ್ಞಾನವನ್ನು ಹರಣ ಮಾಡಿದಿ, ನನ್ನ ವೈರಾಗ್ಯವನ್ನು ಹರಣ ಮಾಡಿದಿ, ನನ್ನ ಪುಣ್ಯವನ್ನು ಹರಣ ಮಾಡಿದಿ, ಇವೆಲ್ಲವನ್ನು ದರೋಡೆ ಮಾಡಿಕೊಂಡು ಬಿಟ್ಟು ಪೂರ್ಣವಾಗಿ ಅಂತೇಳಿ ಅವನಿಗೆ ಹರಿಸಿ ಆಶೀರ್ವದಿಸಿ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನಿಟ್ಟು ಅವನಿಗೆ ಆತ್ಮ ಸಾಕ್ಷಾತ್ಕಾರದ ದರ್ಶನವಾಗುವಾಗ ಅನುಗ್ರಹಿಸಿ, ನೀನು ತುಕಾರಾಮ ಚೈತನ್ಯ ಎನ್ನುವಂಥ ನಾಮವನ್ನು ಕೊಟ್ಟು ಹರಿಸಿ ಅಲ್ಲಿದ್ದ, ಇನ್ನು ಹೋಗು ನೀನು, ಎಲ್ಲೆಲ್ಲಿ ಭಕ್ತರಿರ್ತಾರಲ್ಲೆಲ್ಲ ನೀನು ಈ ಮಂತ್ರವಾಗಿರ್ತಕ್ಕಂಥದ್ದನ್ನು ಉಪದೇಶ ಮಾಡು, ದೀಕ್ಷೆ ಕೊಡು. ಅವರೆಲ್ಲರಿಗೂ ಸನ್ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ನೀನು ಹಚ್ಚುವಂಥ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗು ಅಂಥೇಳಿ ಆಜ್ಞೆ ಮಾಡಿದರು. ಅದೇ ಆಜ್ಞೆಯನ್ನು ಪಾಲನೆ ಮಾಡ್ತಾ ಮಹಾತ್ಮರಾದಂಥ ಸಿದ್ಧಾರೂಢರ ಹತ್ರ ಬಂದಿದ್ದರು. ಹುಬ್ಬಳ್ಳಿಯ ಬ್ರಾಹ್ಮಣ ವರ್ಣದವರು ಕರೆಸಿದಾಗ ಆತಂಕವಾಯಿತು. ಅವೆಲ್ಲವಕ್ಕೂ ಮೀರಿರ್ತಕ್ಕಂಥವ್ರು, ಮೀರಿರ್ತಕ್ಕಂಥವರು ಅವ್ರನ್ನೆಲ್ಲ ತೊರೆದು ನೇರವಾಗಿ ಬಂದರು. ಇರೋ ಮಹಾತ್ಮರ ಸಮಾಗಮವಾಗಿ ಸಮಾಲೋಚನೆಗಳಾಗಿ ಬಂದಿರತಕ್ಕಂಥ ಸುದ್ದಿ ಕೇಳಿ ಭಾಳಷ್ಟು ಮಂದಿ ಎಲ್ಲ ಭಾಳಷ್ಟು ಆಗ್ರಹದಿಂದ ಬಂದರು. ಹೆಂಗಿರ್ತಾರೆ ಇವರು ಅಂತೇಳಿ ಹೋಗ್ತಿದ್ದಾಗ ಭಾಳಷ್ಟು ಮಂದಿ ಎಲ್ಲ ನೋಡಿದ್ರು. ಅಲ್ಲಿ ಹೋಗ್ತಕ್ಕಂಥದ್ದೆಲ್ಲ ಬೆನ್ನತ್ತಿಕೊಂಡು ಬಂದರು. ಯಾರಿಗೆ ಹೇಳ್ದಲೆ ಬಂದಿದ್ರು, ಹಿಂಗೆ ಬರ್ತಾರೆ ದರ್ಶನಕ್ಕೆ ಅಂತೇಳಿ ಇವರು ಭಕ್ತರು ಸೇರಿದ್ರು, ಅವ್ರ ಭಕ್ತರು ಸಾವಿರಾರು ಜನ. ತಕ್ಷಣ ಕೂಡಿಬಿಡ್ತು. ಬಂದ ಕೂಡಲೇ ನಮಸ್ಕಾರ ಅವರು ಮಾಡಿದರು, ಅವ್ರಿಗೆ ನಮಸ್ಕಾರ ಇವರು ಮಾಡಿದರು, ಆಲಿಂಗನ ಮಾಡಿಕೊಂಡ್ರು. ಅಷ್ಟು ಸಂತೋಷ ಸಂಭ್ರಮದಿಂದ ಕರ್ಕೊಂಡೋಗಿ ಕೂಡಿಸಿ ಉಪಚರಿಸಿ ತಾವು ಹಿಡಿದಿರುವಂಥ ಮಾರ್ಗದ ಶ್ರೇಷ್ಠತೆಯನ್ನು ತಿಳಿದುಕೊಂಡು ಒಬ್ಬರಿಗೊಬ್ಬರು ಸಾಧು ಸಾಧು ಮಿಲೇತು ದೋ ಬಾತ್ ಅಂಥೇಳಿ ಎರಡು ಮಾತುಗಳು. ಗದಾ ಗದಾ ಮಿಲೇತು ದೋ ಲಾತ್. ನಮ್ಮೊಬ್ಬರೇ ಅದೇ ಏನಾರ ತಗ ಹಂಗೆ ತೋಳು ಏರ್ಸೇ ಬಿಡ್ತಾನೆ. ಹಂಗೆ ಯಾರ ಮಾತಾಡಲಿ ಏನಾರ ಆಗಲಿ ಹಂಗೆ ಹೊಡೆದಾಟಕ್ಕೆ ಸಜ್ಜ. ಹಂಗೆ ಗದಾ ಗದಾ ಮಿಲೇತು ಅದು ಅಂಥದ ಇತ್ತು ಅಂದರೆ ಕೈ ಎತ್ತ ಅಂತಾನೆ. ಗದಾ ಗದಾ ಮಿಲೇತು ಸಾಧು ಸಾಧು ಮಿಲೇತು ಒಬ್ಬ. ಹಂಗೆ ಅವ್ರು ಎರಡು ಮಾತು ಹೇಳಿದ್ರು. ರಾಮನಾಮವನ್ನು ಉಪದೇಶ ಮಾಡ್ತತಿ ಶರೀರ, ಇದು ಅದನ್ನೇ ಮಾಡ್ತತಿ ಅಂತ ಹೇಳಿದರು. ಇವರು ಅದನ್ನೇ ಹೇಳಿದರು.
ಶಿವನಾಮ ಸ್ಮರಣೆ ಮಾಡ್ತತಿದ್ದು, ಶಿವನಾಮ ಸ್ಮರಣೆ ಬೋಧಿಸ್ತತಿ, ಅದರದೇ ಸಪ್ತಾಹ ಮಾಡ್ತತಿ ಅಂತ ಇವರು ಅದರದೇ ಸಪ್ತಾಹ ಮಾಡೋದು. ಸರಿಯೆಂದು ಸಮರಸತೆಗೊಂಡು ಹೋದರು. ಅವರಿಗೆ ಬಹಳಷ್ಟು ಸಂತೋಷವಾಯಿತು. ಹುಬ್ಬಳ್ಳಿಗೆ ಬಂದು ನಮ್ಮದು ಮಹಾತ್ಮರ ದರ್ಶನವಾಯಿತು ಅಂಥೇಳಿ ಅವರಿಗೆ, ಯುದ್ಧದಲ್ಲಿ ಬಂದು ದರ್ಶನ ಕೊಟ್ಟರು ಮಹಾತ್ಮರು ಅಂತೇಳಿ ಇವರಿಗೆ. ಆವಾಗ ಆವರಣದ ತಮ್ಮಣ್ಣ ಶಾಸ್ತ್ರಿ ಅನ್ನುವಂಥವನು ಸಿದ್ಧಾರೂಢರ ಶಿಷ್ಯ. ಮತ್ತು ಅಲ್ಲಿನೂ ಹೋಗಿ ತಾನು, ವರ್ಣದವರೆಲ್ಲ ಅಲ್ಲ, ಅಲ್ಲಿನೂ ತಾನು ಇದ್ದ. ಬಂದು ಕೇಳಿದ, ನಿನ್ನೆ ಬಂದಿದ್ದರು ತುಕಾರಾಮ ಚೈತನ್ಯರವ್ರು ಹೆಂಗ ಅಂಥೇಳಿ. ಅವರು ರಾಮದಾಸನ ಅವತಾರವೇ ಮತ್ತೆ ಭೂಲೋಕದಲ್ಲಿ ಬಂದು ಜಗತ್ತನ್ನು ಉದ್ಧಾರ ಮಾಡ್ತಾ ಇರೋದು ಜೀವಿಗಳನ್ನು ಅಂತ ಹೇಳಿದರು. ಬ್ರಹ್ಮಚೈತನ್ಯ ಮಹಾರಾಜರ ಹತ್ರ ಹೋಗಿ ಸಿದ್ಧಾರೂಢರು ಹೆಂಗ ಅಂತೇಳಿ ತಿಳ್ಕೊಂಡ. ಸಂತರ ಮಹಿಮೆ ಸಂತರಿಗೆ ಗೊತ್ತಿರ್ತದೆ ಹೊರತು, ಜ್ಞಾನಿಯ ಮಹಿಮೆ ಜ್ಞಾನಿಗಳಿಗೆ ಗೊತ್ತತೆ ಹೊರತು ಅಜ್ಞಾನಿಗಳಿಗೆ ಏನು ಗೊತ್ತಾಕತಿ. ಆದ್ದರಿಂದ ನಾವು ಅಜ್ಞಾತದಿಂದ ಕೇಳ್ತಾ ಇದ್ದೀವಿ, ಅವ್ರು ಹೆಂಗ ಅಂತ ಇಲ್ಲಿ ಕೇಳಿದ, ಇವ್ರು ಹೆಂಗ ಅಂತ ಅಲ್ಲಿ ಕೇಳಿದ. ಅವರು ಜ್ಞಾನದೇವನ ಅವತಾರ ಸಿದ್ಧಾರೂಢರು. ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಮಂದಿಯನ್ನು ಉದ್ಧರಿಸಿ ಈಗ ಕರ್ನಾಟಕದಲ್ಲಿ ಜೀವಿಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳಿದ್ರು. ಬಹಳಷ್ಟು ಸಂತೋಷವಾಯಿತು. ಆಮೇಲೆ ಬಂದು ಸಿದ್ಧಾರೂಢ ಹತ್ರ ಹೀಗೆ ತಾನು ಕೇಳಿಕೊಂಡು ಸಮಾಧಾನ ಪಟ್ಟನು. ಅವರು ಮಹಾತ್ಮರಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು. ಮಹಾತ್ಮರಾಗಿದ್ದಕ್ಕೇ ಮಹಾತ್ಮರ ಹತ್ರ ಬಂದರು. ಮಹಾತ್ಮರಾಗಿದ್ದಕ್ಕೇ ಮಹಾತ್ಮರನ್ನು ತಾವು ಭಕ್ತಿ ಗೌರವ ಆದರದಿಂದ ಸತ್ಕರಿಸಿದರು. ಇದೆಲ್ಲವನ್ನು ಕಂಡು ಬಹಳಷ್ಟು ಜನರಿಗೆ ಬಹಳಷ್ಟು ಆಶ್ಚರ್ಯವಾಗಿ, ಬಹಳಷ್ಟು ಆ ಮತಾಭಿಮಾನವೇನಿತ್ತೋ, ನಾವು ಬ್ರಾಹ್ಮಣ ವರ್ಣದವರು ಅನ್ನುವಂಥ ಅಭಿಮಾನವನ್ನೆಲ್ಲ ಬಿಟ್ಟು ಆಮೇಲೆ ಬಹಳಷ್ಟು ಮಂದಿ ಭಕ್ತರು ಸಿದ್ಧಾರೂಢರಿಗೆ ಆಗುವಂಥವ್ರು. ಅವರೆಲ್ಲ ತತ್ವ ಒಂದೇ ಆಗಿರುವಂಥದ್ದು. ಉದ್ದೇಶ ಎಲ್ಲರದು ಭವನದಿಂದ ಪಾರು ಮಾಡ್ತಕ್ಕಂಥದ್ದೇ, ಮೋಕ್ಷ ಕೊಡ್ತಕ್ಕಂಥದ್ದೇ ಅನ್ನುವಂಥದ್ದಾಗಿ ಅವರು ಕೂಡ ಯಾವಾಗ ಮಹಾತ್ಮರೇ ತಾವು ಬಂದು ನಮಸ್ಕಾರ ಮಾಡಿದ್ದನ್ನು ನೋಡಿಬಿಟ್ರಲ್ಲ, ಬಹಳಷ್ಟು ಆಶ್ಚರ್ಯವಾಗಿ ಬಿಡುತ್ತೆ ಅವರಿಗೆ. ಪ್ರಸಿದ್ಧ ಸಂತರಿವರು, ಮಹಾಜ್ಞಾನಿಗಳು, ಅವರು ಬಂದು ಇವ್ರಿಗೆ ನಮಸ್ಕಾರ ಮಾಡಿದ್ರು, ಎಷ್ಟು ದೊಡ್ಡರಿರ್ಬೇಕು ಅಂತೇಳಿ ಅವ್ರು ತಿಳ್ಕೊಂಡ್ರು. ಇವ್ರು ಅವ್ರಿಗೆ ನಮಸ್ಕಾರ ಮಾಡಿದ್ರಲ್ಲ, ಇವರೆಷ್ಟು ದೊಡ್ಡರಿರ್ಬೇಕು ಅಂತೇಳಿ ಇವ್ರು ತಿಳ್ಕೊಂಡ್ರು. ಎರಡು ಮಹಾನ್ ವ್ಯಕ್ತಿಗಳ್ಯಾವು, ಅಪರೂಪದಿಂದ ಬಂದಿರತಕ್ಕಂಥವುಗಳು ಎನ್ನುವಂಥದ್ದನ್ನು ತಿಳಿದು, ಎರಡು ದೇಹವಾದರೂ ಕೂಡ ಆತ್ಮ ಒಂದೇ ಎನ್ನುವಂಥ ಸದ್ಭಾವದಿಂದ ಮಹಾತ್ಮರ ಹತ್ರ ವರ್ತಿಸುತ್ತಿದ್ದರು ಎಂದು ಹಿಂದಿನ ಅಧ್ಯಾಯದಲ್ಲಿ ಗಣಪತಿ ಬುವ ತುಕಾರಾಮ ಚೈತನ್ಯರಾಗಿದ್ದು ಬ್ರಹ್ಮಚೈತನ್ಯ ಮಹಾರಾಜರು ಅವರಿಗೆ ದೀಕ್ಷೆ ಕೊಟ್ಟದ್ದು, ಅವರು ಬಂದು ಸಿದ್ಧಾರೂಢರಲ್ಲಿ ಸಮರಸತೆಯನ್ನು ಹೊಂದಿರುವಂಥ ವಿಷಯವನ್ನು, ಸಮಾಗಮವಾಗಿರುವಂಥ ವಿಷಯವನ್ನು ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿತು. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಶ್ರೀ ಸಿದ್ಧಾರೂಢ ಕೃಪಾಸಾಗರನು ಭಕ್ತರಿಗೆ ಅತ್ಯಂತ ಉದಾರನು, ಅಭಕ್ತರಿಗೆ ಕರುಣಾಕರನು, ಮುಮುಕ್ಷು ಜನರಿಗೆ ಜ್ಞಾನದಾತಾರನು ಇರುವನು. ಬಹಳಷ್ಟು ಕೃಪಾಸಾಗರನಾಗಿರ್ತಕ್ಕಂಥವನು. ತನ್ನ ಶಿಷ್ಯರ ಗುಣವ ನೋಡದೆ
ಉಣ್ಣದು ಊಟವನ್ನು ಉಣಿಸಿದನು. ಎಷ್ಟೇ ನಮ್ಮಲ್ಲಿ ದೋಷಗಳಿದ್ರೂ ಕೂಡ ಅವನ್ನೆಲ್ಲ ಕ್ಷಮಾ ಮಾಡ್ತಾರೆ. ಅವರಷ್ಟು ಕ್ಷಮಾ ಮಾಡ್ತಕ್ಕಂಥವರು ಯಾರು ಇಲ್ಲ ಮೂರು ಲೋಕದಲ್ಲಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ. ಕ್ಷಮಾಮೂರ್ತಿ ಅದು. ನಾವೇ ಸಲ ಕ್ಷಮಾ ಮಾಡ್ತೇವೆ. ಮಕ್ಕಳು ಹಠ ಮಾಡಿದರೆ ಆಮೇಲೆ ಬಿಡ್ತಾವೆ. ಹೆಂಡ್ತಿ ಹಠ ಮಾಡಿದ್ರೆ ಅಕ್ಕಿನ ಬಡಿತೇವೆ. ತಂದೆ ತಾಯಿಗಳನ್ನ ಬಡಿತೇವೆ. ತಪ್ಪು ಮಾಡದೇ ಇರಲಿ ಬಡಿತೇವೆ. ನಮ್ಮ ಇಚ್ಛೆ ಅಂತ ಇಲ್ಲ ಅಂದರೆ ಆದ್ರಿಂದ ಕ್ಷಮಾ ಅಂದರೆ ಅವನು ಹೊರತಾಗಿ ಮತ್ತಿನ್ನೆಲ್ಲಿ ಕ್ಷಮಾ ಅನ್ನತಕ್ಕಂಥದ್ದು ಭಗವಂತನಲ್ಲಿ ಸಿಗ್ತತೇನೋ. ಕ್ಷಮಾ ಅಂದ್ರೆ ಅವನ ತಾಲಿ ಸಿಗೋದಿಲ್ಲ. ದುಷ್ಟರನ್ನ ಶಿಕ್ಷಿಸಿದಾನೆ, ಕ್ಷಮ ಆಗಲಿಲ್ಲ ಅದು. ಇವರ ಅವತಾರದಲ್ಲಿ ಯಾರಾದರೂ ದುಷ್ಟರನ್ನ ಶಿಕ್ಷಿಸಿದ್ರು, ಯಾರಿಗಾದ್ರೂ ಒಂದು ಕಠೋರ ಮಾತುಗಳನ್ನು ಆಡಿದರು, ಏನಾದರೂ ದುಷ್ಟರಿಗೆ ಏನಾದ್ರು ಅವರನ್ನು ಪ್ರತಿಕಾರ ಮಾಡಿದ್ರೇನು ಅಂದರೆ, ಯಾರಿಗೂ ಪ್ರತಿಕಾರ ಮಾಡಲಿಲ್ಲ, ಪುರಸ್ಕಾರ ಮಾಡಿದ್ರು ಎಲ್ಲರಿಗೂ. ಒಂದು ಗೊದ್ದ ತಿರುಗಿ ಕಡಿತೈತಿ, ನಮ್ಮನ್ನು ಹಿಡಿತೈತಿ. ಗೊದ್ದ ಇರಿಬಿ ತಿರುಗಿ ಕಸ್ತತಿ, ನಮಗೆ ಪ್ರತಿಕಾರ ಮಾಡಿದ್ವಿ ನಾವು ಅಂದ್ರೆ ಅದು ಪ್ರತಿಕಾರ ಮಾಡ್ತತಿ. ಸಣ್ಣ ಇರಿಬಿ ಮಹಾನ್ ಶಕ್ತಿಶಾಲಿಗಳು ಸಂಕಲ್ಪ ಮಾಡಿದ್ರೆ ಏನು ಬೇಕಾದಾಗ್ತಕ್ಕಂಥದ್ದು. ಅಷ್ಟು ಶಕ್ತಿ ಇರ್ತಕ್ಕಂಥವರು ಅದನ್ನು ಕ್ಷಮಾ ಮಾಡಿದ್ರಲ್ಲ. ಆ ದುಷ್ಟನ ಕ್ಷುಲ್ಲಕವಾಗಿರುವಂಥ ಪ್ರಾಣಿಗಳು ನಮ್ಮ ಮ್ಯಾಲೊಂದು ಸೊಳ್ಳೆ ಕೂತ್ಕೊಂಡು ಕಡಿತಿದ್ರೆ ನಾವು ಕ್ಷಮ ಮಾಡೋದಲ್ಲ, ಹೊಡೆದ ಸಾಯಿಗೆ ಅನಿಸಿಬಿಡ್ತವೆ. ಹಿಂಗೆ ಸೊಳ್ಳಿಗೂ ನಮ್ಗೆ ಎಷ್ಟು ಅಜಗಜಾಂತರ ಆಯ್ತು ನೋಡು. ಆದ್ರ ಮೇಲೆ ಏನೋ ಬಿಡಕ್ಕೆ ಕಡಿತು ಹೊಟ್ಟೆ ತಿಂಗೆ ಹೋಗ್ಲಿ ಅಂತ ಹಿಂಗೆ ಆರಿಸೋದಲ್ಲ, ಅಂದ ಕಡಿತಂತ ಹೊಡೆದು ಬಿಡ್ತವೆ. ಇರಿ ಬೆಲ್ಲರ ಕಡಿತು ಅಂದ್ರೆ ಹಂಗೆ ಹಚ್ಚಿ ತಿಕ್ಕಿ ಮೈಯಾಗನ ಅದನ್ನು ಸಜ್ಜಗೊಳಿಸ್ಬಿಡ್ತವೆ. ಹೌದಾ? ಆದ್ರಿಂದ ಕ್ಷಮ ಅನ್ನತಕ್ಕಂಥದ್ದು ಬಹಳ ಬಹಳ ಕಷ್ಟವಾಗಿರ್ತಕ್ಕಂಥದ್ದು, ನಮಗೆ ಬರ್ತಕ್ಕಂಥದ್ದಲ್ಲ. ನೋಡಿದಿರಿ ನೀವೆಲ್ಲ ಹಿಂದೆ ಅವರ ಮಲಗೋ ಮಂಚದಲ್ಲಿ ಲಕ್ಷಾಂತರ ತಗಣಿಗಳಿರ್ತಿದ್ವು, ಲಕ್ಷಾಂತರ, ಮೈ ತುಂಬ ನುಚ್ಚುಗುಳ್ಳುಗಳು. ಏನು ಅವರದ್ರ ಪರ್ವಿಲ್ಲ, ಅವಕ್ಕೇನು ಮಾಡ್ತಿಲ್ಲ. ಇದು ಅನ್ನಮಯ ಶರೀರ, ಅವು ಕಡೆಗೆ ಅನ್ನ. ನಾವೇನು ಮತ್ತೊಂದು ಅನ್ನ ತಿಂತಾವ, ಹಂಗೆ ಅವು ಅನ್ನ ತಿಂತಾವೆ. ಆ ನೀರಾವರಿಯಾಗಿ ಹೋದಾಗಂತೂ ಸಾಕು ಬೇಕಾಗಿ ಹೋಗೋದು ನಮಗೆ. ಅವರು ಮಲಗಿದ ತಕ್ಷಣ ಯಾವರ ಕಡಿಲಿ, ತೊಣಗಣ್ಯರ ಕಡಿಲಿ, ಸೊಳ್ಳೆರ ಕಡಿಲಿ, ಏನಾರ ಕಡಿಲಿ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ರು ಅವರು. ಅದನ್ನ ಬಿಟ್ಟು ಹೋಗ್ಬಿಡೋರಲ್ಲ ಅವರು, ದೇಹದ ಬಿಟ್ಟು ಹೋಗ್ತಕ್ಕಂಥದ್ದು. ನಮಗೆ ಹಿಂಸೆ ಅಂದ್ರೆ ಬೆಳ್ತಂಕ ನಿದ್ದಿಗೆ ಇಡಬೇಕು, ಉಳ್ಕೊಟ ಹೋರಾಟ ಮಾಡ್ಕೊಂತ ತಡಗಳಾರ್ದ ಎಲ್ಲರ ಎದ್ದು ಹೋಗಿ ಮಕ್ಕಂಬಿಟ್ರೆ ಮತ್ತೆ ಶಿಕ್ಷೆ ಮುಂಜಾನೆ ಎದ್ದು ಕೂಡ್ಲೆ ಎತ್ತು ಕಟ್ಟಿದ ಹತ್ರನ ಹೆಂಗಿರ್ತದ ಹಂಗ ಗ್ವಾಂದಿಲಿಗೆ ಇರಬೇಕು. ಹಣ ಹೋಗಿ ಏನು ಹೋಗಲ್ಲ, ಬಿಟ್ಟು ಆ ಮಂಚ ಬಿಟ್ಟು ಹೋಗಲ್ಲ, ಅಲ್ಲೇ ಇರಬೇಕು. ಒಂದು ವರ್ಷ ಅಂತೂ ಬಲು ಹಿಂಸೆ ಆಗಿಬಿಡ್ತು, ಭಾಳ ಹಿಂಸೆ ಆಗ್ಬಿಡ್ತು. ತಡ್ಕೊಳಕ್ಕಾಗಬೇಕಲ್ಲ ಅದು, ತಡ್ಕೊಳಕ್ಕಾಗಬೇಕಲ್ಲ. ಹೋಗಿ ಅಂಗದ ಮಂಚ ಪಂಚ ಹಾಕಿ ಮಕ್ಕಂಬಿಡ್ತಿದ್ವಿ ಅವ್ರು. ಮಕ್ಕಂದ ಬಳಕೆ ಮತ್ತೆ ಎದ್ದಾಗ ಬೈದು ಮತ್ತಂದು ಹಾಕಲ್ಲ ಇಲ್ಲಿ. ಈ ಚಳಿಗೇರಿ ಉತ್ಸವಕ್ಕಂತ ಕರ್ಕೊಂಡು ಹೋದ್ರು. ಮೊದಲನೇ ವರ್ಷ ರಾತ್ರಿನ ತಲೆ ಬೋಳಿಸ್ಬಿಟ್ರು, ರೌಂಡ್ ಮಂಡ್ ಕತ್ತಿ ತಗೊಂಬಂದಾಗ ಹೆರಿ 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 ಹರಿದ್ಬಿಟ್ಟ.
ಹಾಕಬೇಕಾಗಿ ಹೋತು. ಸುಮ್ಮನೆ ಇರಬೇಕು. ಆಮೇಲೆ ಅವ್ರು ಎಷ್ಟು ದಿವಸ ಆಗಿತ್ತು ಮನೆ ಬಿಟ್ಟದ್ದು, ವಕೀಲಪ್ಪನ ಮನೆ ತಗಣೆಲ್ಲ ತುಂಬ್ಕೊಂಬಿಟ್ಟದ್ದು, ಉಣ್ಣೆಲ್ಲ ತುಂಬ್ಕೊಂಬಿಟ್ಟದ್ದು ಅಂತ ದನನ ಮನೆಯಾಗ ನಮ್ದು ಬಿಡ. ಅಲ್ಲಿ 2 ಮಂಚ ಹಾಕಿದ್ರು ಮನೆಗಿದ್ದೀವಿ. ನೋಡ್ತವಿ ಎದ್ದು ತಗಣ್ಯಾಗ ಹಿಂಡ ಬರಕತ್ತು. ಏನಪ್ಪ ಇದು, ಮಕ್ಕಳಿಲ್ಲದ್ರೆ ಮುಂಜಾನೆ ನೋಡಿದ್ರೆ ಎಷ್ಟೊತ್ತು ಮಟ್ಟ ಕುಂಡ್ರಿಸ್ತಾರೋ, ಬಿಸಿಲಾಗ ಗೊತ್ತಿಲ್ಲ ಪಲ್ಲಕ್ಕಿಯಾಗ. ಯಾಕೆ ಮಾಡಬೇಕು ಅಂತೇಳಿ ಎದ್ದೋಗಿ ಗ್ವಾಲ್ಯ ಮಕ್ಕಂದ್ವಿ. ಆ ಗ್ವಾಲ್ಯಾಗ ಒಂದು ಕಿಟಕಿ ತಣ್ಣಗೆ ಗಾಳಿ ಬರೋದು, ತೆಲಿ ಬೋಳ್ಸಿರೋದಕ್ಕೂ ಅದಕ್ಕೂ ನಮ್ಮ ಜೊತೆಗೊಬ್ಬ ಬಂದವರೆಲ್ಲ ಇಲ್ಲಿ ನಿದ್ದಾಗಲ್ಲ ಹೇಳ ಹೋಗ ಹೊರಗ ಅಂದ್ವಿ. ಅವರೊಂದು ಕಣದಲ್ಲಿ ಲಾರಿ ಬಿಟ್ಟಿದ್ರು. ಮತ್ತು 4 ಗಂಟೆಗೆ ಮತ್ತೆ ಹುಡುಗಿಸಿದಾರೆ. ಲಾರಿಯಿಂದ ಕರ್ಕೊಂಬಂದ್ರು. ಏನಾಯ್ತು, ಒಟ್ಟು ಆ ವರ್ಷ ಪೂರ್ಣ ಹಿಂಸೆ. ಹಾಗೆ ಮುಂದಿನ ವರ್ಷದಿಂದ ಕಂಡೀಷನ್ ಮಾಡಿದ್ವಿ, ದೇವಸ್ಥಾನಗಳೆಲ್ಲ ಎಣ್ಣೆ ಹೊಡಿಬೇಕು, ಮಂಚಗಳಿಗೆಲ್ಲ ಬಿಸಿನೀರು ಹಾಕಬೇಕು, ಅವಕ್ಕೆಲ್ಲ ಜಿಟ್ಟಿ ಪುಡಿ ಹೊಡಿಬೇಕು, ಒಂದು ತಗಣಿರಬಾರ್ದು, ಒಂದು ಸೊಳ್ಳಿರಬಾರ್ದು. ಇಲ್ಲದ್ರೆ ನೋಡಿ ನಿಮ್ಮೂರಿಗೆ ಬರೋಲ್ಲ ನಾವು. ಹಂಗೆ ಅವ್ರಿಗೆ ಹೆದರ್ಸೋದು ನಾವು ಅದ್ದರಿಗೆ ಗೊತ್ತಿಲ್ದಂಗೆ. ಅವ್ರು ಮುಂದೆ ವ್ಯವಸ್ಥೆ ಮಾಡಿದರು. ಆಮೇಲೆ ಸೊಳ್ಳಿ ಪರ್ದಿ ತಗೊಂಡ್ವಿ, ಅದ್ದರಿಗೆ ಒಂದು ಕಟ್ಟಿದ್ವಿ. ಮೊದಲು ನಾವು ಕಟ್ಟಿಬೇಕಾದ್ರೆ ಅದ್ದರಿಗೆ ಒಂದು ಕಟ್ಬೇಕಲ್ಲ, ನಾವು ಉಳ್ಕೊಳಕ್ಕೆ ಅದ್ದರಿಗೆ ಒಂದು ಕಟ್ಟಿದ್ವಿ, ನಮಗೊಂದು ಕಟ್ಕೊಂಡ್ವಿ. ಸೊಳ್ಳಿ ಬಂತಂದ್ರೆ ಅದ್ರಾಗ ಇರ್ತಿದ್ವಿ. ಸೊಳ್ಳಿ ಬತ್ತಿ ಹಚ್ಚೋದು, ಮೈಗೆಲ್ಲ ಎಂತೆಂಥವು ಓಡಮೆಸ್ಸೇನೋ ಒಂದು ಕ್ರೀಮ್ ಇತ್ತು, ಅದನ್ನು ಹಚ್ಕೊಳೋದು, ಏನೋ ಮಾಡ್ತಿದ್ವಿ. ಅವರು ಇರೋ ರೀತಿನೇ ಮಾಡೋದು. ಸೊಳ್ಳಿ ಪರ್ದಿ ಅವ್ರು ಒಂದು ಕಟ್ಟಿ ನಾವು ಒಂದು ಕಟ್ಕೊಂಡು ಹೇಳುವ ತಾತ್ಪರ್ಯ ಏನು ಅಂದರೆ, ಅವ್ರು ಏನು ಕಡಿದ್ರು ಕೂಡ ಕ್ಷಮಾ ಮಾಡ್ತಿದ್ರು. ಸಣ್ಣ ಪ್ರಾಣಿ ಮೇಲೆ ಅಂಥದ್ರ ಮೇಲೆ ನಮ್ದು ಭಾಳ ಸೂರ್ತನ. ಅವನ ಕಾಲಿಲಿ ಒರಿಯೋದೇನು, ಕೈಲಿ ಒರಿಯೋದೇನು, ಭಾರಿ 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 ಸೂರ್ತನ. ಒಂದು ಸ್ವಲ್ಪ ನಮ್ಗಿಂತ ಗಟ್ಟುಳನ್ನು ಬಂದ ಅಂದರೆ ಹಂಗೆ ತಲೆ ಬಿಡ್ಸ್ಕೊಂಬಿಡ್ತಾರೆ. ಅವನು ಎಂಥನು ಬಂದ್ರೂ ಅವ್ರೇನು ತಲೆ ಬಗ್ಸೋದಲ್ಲ, ಇಂಥವು ಬಂದಕ್ಕೂ ಅವರೇನು ಕಟುಗರಾಗೋದಲ್ಲ. ಆದ್ರಿಂದ ಕೃಪಾಸಾಗರನಂದರೆ ಸದ್ಗುರುನಾಥ. ಕ್ಷಮಾ, ಕೃಪಾ. ಶ್ರೀಕೃಷ್ಣ ಶಸ್ತ್ರ ಧರಿಸೋದಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದ್ದ. ಯುದ್ಧದೊಳಗೆ ನಾನೊಬ್ಬನ ಒಂದು ಕಡೆಗೆ, ನನ್ನ ಸೈನ್ಯ, ನನ್ನ ಶಸ್ತ್ರಾಸ್ತ್ರಗಳು ಎಲ್ಲ ಒಂದು ಕಡೆಗೆ, ಯಾರು ಯಾವುದು ಬೇಕು ಅದನ್ನು ಆರಿಸ್ಕೇಳ್ರಿ ಅಂದ. ಇವನು ದುರ್ಯೋಧನ ಮೊದಲ ಬಂದು ತೆಲುಗಿಂಬಿನ ಕಡೆಗೆ ಕುಂತದ್ದ. ಕೃಷ್ಣ ಬಂದು ಕಾಲಿನ ಕಡೆಗೆ ನಿಂತ್ಕೊಂಡು ಕೈ ಮುಕ್ಕಂದು ನಿಂತಿದ್ದ ಅರ್ಜುನ. ಅವಾಗ ಎದ್ದು ಕೂಡಲೇ ಅರ್ಜುನ ನೋಡಿದೆ, ಯಾವಾಗ ಬಂದ ಅಂತ ಕೇಳಿದು. ಅವನು ಹೇಳಕ್ಕಿಂತ ಮೊದಲು ನಾನು ಬಂದನಿ ಅಂದ ಇವನು ದುರ್ಯೋಧನ. ಓಹೋ, ನೀನು ಬಂದೀಯಾ ಅಂದ. ಅವನಿಗಿಂತ ಮೊದಲ ಬಂದಿದ್ದು ನಾನು ಅಂತಂದ. ಆದ್ರೆ ನೋಡಿದ್ದು ನಾನು ಇವನು ಮೊದಲ ಅಂದ. ನೋಡಿದ್ದು ಇವನು ಮೊದಲ ಅಂತ ಉದ್ದೇಶಗಳನ್ನು ಹೇಳಿದರು. ಹಿಂಗೆ ಯುದ್ಧ ಇಬ್ಬಳಾರಿಗೂ ಸಹಾಯ ಮಾಡ್ಬೇಕಾತು. ನಾನು ನೀನು ಬೇಕಾದನು ಇಬ್ಬಳಾರಿಗೂ ಸಹಾಯ ಮಾಡ್ಬೇಕಾತು ಅಂತ. ಅವಾಗ ಹೇಳ್ದ, ನನ್ನ ಸರ್ವ ಶಸ್ತ್ರಾಸ್ತ್ರ ಬಲರಾಮ ಸಹಿತವಾಗಿ ಯಾದವ ಸೈನ್ಯ ವಸ್ತು ಒಂದು ಕಡೆಗೆ, ನಾನೊಬ್ಬನ ಒಂದು ಕಡೆಗೆ ಇದ್ರೂ ಕೂಡ ಯಾವ ಶಸ್ತ್ರ ಧರಿಸೋದಿಲ್ಲ ನಾನು, ಆರಿಸ್ಕೇಳ್ರಿ ಅಂದ. ಮೊದಲು ಇವನು ಅರ್ಜುನ ಬಂದಾನೆ, ಇವನು ಏನು ಕೇಳ್ತಾನ ಬಿಟ್ಟದ್ದು ನೀ ತಗೋಬೇಕು ಅಂತ ಅಂದ. ಎಲ್ಲಿ ಸೈನ್ಯನೆಲ್ಲ ಕೇಳ್ಬಿಡ್ತಾನೆ ಇವನು ಅಂತೇಳಿ ಭಾಳಷ್ಟು ತಳಮಳ ಆಗ್ತಿತ್ತು. ಯಾರಿಗೆ? ದುರ್ಯೋಧನನಿಗೆ. ಅವನ ಕೈ ಮುಗಿದು, ನನಗೆ ಸೈನ್ಯ ಬೇಡ, ಏನು ಬೇಡ, ಯಾವ ಸಹಾಯ ಬೇಡ, ಶಸ್ತ್ರಾಸ್ತ್ರಗಳು ಬೇಡ, ಏನು ಬೇಡ, ನೀನೊಬ್ಬನಿದ್ರೆ ಸಾಕು ಅಂತ ಅಂದವನು. ಇವನಿಗೆ ಭಾರಿ ಖುಷಿಯಾಗಿಬಿಡ್ತು. ದೊಡ್ಡ ಸೈನ್ಯ ಸಿಕ್ತು, ಯಾದವ ಸೈನ್ಯ ಅಂತ ಭಾಳ
ನೋಡಪ್ಪ ನಾನಂತೂ ಶಸ್ತ್ರ ಧರಿಸೋದಲ್ಲ, ನನ್ನ ಪ್ರತಿಜ್ಞೆ ಅಂದ. ಆಗ್ಬೋದು, ನೀನು ಶಸ್ತ್ರ ಧರಿಸೋದು ಬೇಡ, ನೀನು ಇದ್ರೆ ಸಾಕು. ನಾವು ಹಂಗೆ ಕೇಳೋದಲ್ಲ, ನೀನಿದ್ರೆ ಸಾಕಪ್ಪ ಅನ್ನೋದಲ್ಲ. ಈ ಮನೆ ಇದ್ರೆ, ಈ ಹೆಂಡತಿ, ಈ ಮಕ್ಕಳು, ಈ ತೋಟ, ಆ ವ್ಯವಹಾರ, ಅದು ಇದು, ಅವು ಬೇಕು, ನೀನು ಬೇಕು ಅನ್ನೋರು ಯಾರೂ ಇಲ್ಲ. ನಿನಗಾಗಿ ಸತ್ತವರನ್ನು ಯಾರು ಕಾಣೆ ನಾನು ಅಂತಂದ್ರು ಅವರು. ನೀನು ಬೇಕು ಅನ್ನೋರು ಬಹಳಷ್ಟು ಕಡಿಮೆ. ಅರ್ಜುನ ನೀನು ಬೇಕು ಅಂದ. ಎಲ್ಲ ವಿಧವಾಗಿರುವಂಥ ರಕ್ಷಣೆ ಆಯಿತು, ಎಲ್ಲ ವಿಧವಾಗಿರುವಂಥ ಲಾಭವಾಯಿತು, ಬ್ರಹ್ಮೋಪದೇಶವಾಯಿತು, ಮೋಕ್ಷನೂ ಆಯಿತು, ಎಲ್ಲ ಭಾಗ್ಯ ಬಂತು ಅವನನ್ನ ಕೇಳಿದ್ರದಿಂದ. ಇವೆಲ್ಲವನ್ನು ಕೇಳಿ ಎಲ್ಲ ತಗೊಂಡು ಇದು ಹಾಳಾಯ್ತು, ಅವು ಹಾಳಾಗಿಬಿಟ್ಟು. ಆವಾಗ ಏನಾಯ್ತು ಅಂದರೆ, ಕ್ಷಮ ಅವನು ಪರಮಾತ್ಮನ ಬಿಟ್ಟಾನ ಅನ್ನೋದು ಹೇಳೋ ಉದ್ದೇಶಕ್ಕೆ ಇಷ್ಟೆಲ್ಲ ಇತಿಹಾಸ ಹೇಳಿದ್ವಿ. ಯುದ್ಧ ನಡೀತಾ ಇತ್ತು. ಭೀಷ್ಮ ಏನು ಮಾಡಿದ ಅಂದರೆ, ಶಸ್ತ್ರ ಧರಿಸೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದಾನೆ ಭಗವಂತ. ಅವನು ಪ್ರತಿಜ್ಞೆ ಭಂಗ ಮಾಡಬೇಕು ಅಂತೇಳಿ ಏನು ಮಾಡಿದ ಅಂದರೆ, ನೇರವಾಗಿ ಕೃಷ್ಣ ಹೊಡೆಯಕ್ಕೆ ಹತ್ತಿಬಿಟ್ಟ. ಅರ್ಜುನನಿಗೆ ಹೊಡೆದು ಬಿಟ್ಟ. ಅವನು ಸಾರ್ತಿಗೆ ಹೊಡಿಬಾರ್ದು ಅಂತ ನಿಯಮ, ಸಾರ್ತಿಗೆ ಹೊಡಿಬಾರ್ದು ಅಂತ ನಿಯಮ. ಯುದ್ಧನ ಅವನ ಕೂಟ ಮಾಡ್ತಿರ್ಬೇಕು ಯುದ್ಧನ ಅಂಥೇಳಿ. ಇವನು ಅವನ ಕೂಟ ಯುದ್ಧ ಬಿಟ್ಟ ಅವತ್ತು ಬರೀ ಇವನಿಗೆ ಹೊಡೆಯಕತ್ತಿದ್ದ ಬಾಣನ. ಅವಾಗ ಅವನು ತಕ್ಷಣ ಎಳೆದು ಚಕ್ರ ಆಹ್ವಾನ ಮಾಡಿಬಿಟ್ಟ. ಯಾವಾಗ ಶ್ರೀಚಕ್ರ ಆಹ್ವಾನ ಮಾಡಿದೆ ಅಂದ್ಕೂಡಲೇ ಭೀಷ್ಮನ್ನೆಲ್ಲರನ್ನ ಸಂಹಾರ ಆಕತಿ ಅಂತ ಬಂದು ನಮಸ್ಕಾರ ಮಾಡಿಬಿಟ್ಟ ತೀರ್ತೀವಿ, ಬಾಣ ಬೆಲ್ಲ ಬಿಟ್ಟು. ನನ್ನ ಉದ್ದೇಶ ನೀನು ಶಸ್ತ್ರ ಧರಿಸ್ಬೇಕು ಅಂತಲ್ಲಪ್ಪ, ನೀನು ಪ್ರತಿಜ್ಞೆ ಬಗ್ಗೆ ಮಾಡ್ಬೇಕು ಅಂತ ಇತ್ತು ಅಂತೇಳಿ ಇಷ್ಟ ಇತ್ತು ಅಂತ ನಮಸ್ಕಾರ ಮಾಡಿದೆ. ಮತ್ತದನ್ನು ಅರ್ಜುನನು ಕೂಡ, ನೀನೆಲ್ಲರಿಂದ ಹತನ ಮಾಡಿದ್ರೆ ನಮಗೆಲ್ಲ ಭಾಳ ಪ್ರತಿಜ್ಞೆಗಳದಾವ, ಅದಕ್ಕೆಲ್ಲ ಭಂಗ ಆಗತ್ತಪ್ಪ, ನೀನು ಮಾಡಬೇಡ ಯುದ್ಧನ. ಅವನು ಭೀಮ ದುಶ್ಯಾಸನ ಎದಿಸಿಡ್ಬೇಕು, ಆ ರಕ್ತ ತಗೊಂಡೋಗಿ ಆಕಿಗೆ ಮುಡಿಗೆ ಹಚ್ಬೇಕು, ನಾನು ಇವ್ರನ್ನೆಲ್ಲ ಕೊಲ್ಲದೈತಿ, ಇವೆಲ್ಲ ನಮ್ಮ ಪ್ರತಿಜ್ಞೆ ಅದಾವ, ಮತ್ತು ನೀನೇ ಮಾಡಿಬಿಟ್ರೆ ಸರಿಯಾಗಲ್ಲ, ನಮ್ಮ ಪ್ರತಿಜ್ಞೆ ಭಂಗ ಆಗತ್ತೆ, ನೀನು ಸುಮ್ಮನೆ ಇರಬೇಕು ಅಂತೇಳಿ ಅವನು ಪ್ರಾರ್ಥನೆ ಮಾಡ್ಕೊಂಡ ಬಂದು ಕೂತ್ಕೊಂಡು. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಭಗವಂತನು ಕೂಡ ಒಮ್ಮೆಮ್ಮೆ ತನ್ನ ಕ್ಷಮಾಗುಣವಾಗಿರ್ತಕ್ಕಂಥದ್ದನ್ನು ಮೀರುವ ಪ್ರಸಂಗವೆನ್ನುವಂಥದ್ದು ಬರುವಂಥದ್ದಾಗುವುದು. ಆದರೆ ಸದ್ಗುರು ಯಾವಾಗಾದ್ರೂ ತಾನು ತನ್ನ ಕ್ಷಮೆ ಅನ್ನತಕ್ಕಂಥದ್ದನ್ನು ಮೀರ್ತಾನೇನು ಅಂದರೆ ಮೀರದಲ್ಲ, ಮೀರಿದಂಗೆ ಕಂಡ್ರೂ ಕೂಡ ಅದು ಮೋಕ್ಷಕ್ಕೆ ಕೊಡ್ತಕ್ಕಂಥ ಒಂದೊಂದು ಪ್ರಸಂಗಗಳಿರ್ತವೆ. ಯಾಕೆ ಕ್ಷಮ ಮಾಡಬಾರ್ದಪ್ಪ? 12 ವರ್ಷ ಅವರು ಕುದುರೆಲದ್ದಿ ಬಳಕಂತ ಇದ್ರು ಕೂಡ ಏನಾದ್ರು ಕ್ಷಮ ಮಾಡಿದರ ಅಂತ ಕೇಳಿದ್ರೆ ಮಾಡಿರ್ತಾರೆ ಕ್ಷಮನ ಒಳಗೆ ಅಂತ. ಯೋಗ್ಯ ಶಿಷ್ಯನ ಬಂದ್ರೆ ಕಲೀಲಿ ಯಾಕೆ ಕೊಡಿದ್ರಪ್ಪ, ಬಡಿಗಿಲಿ ಯಾಕೆ ಕೊಡಿದ್ರಪ್ಪ, ಇದು ಕ್ಷಮನೇ ಅಂತ ನಮಗೆ ಅನಿಸ್ತದದು. ಅದು ಕ್ಷಮನೇ. ಅದು ಪರೀಕ್ಷೆ ಮಾಡ್ಬೇಕಾದ್ರೆ ಹೊರಗಲ್ಲಿಗೆ ಹಚ್ಚಲೇಬೇಕು ಬಂಗಾರನ, ಅವಾಗ ಒಟ್ಟೋದಕ್ಕೆ ದುಃಖ ಆಗೇ ಆಕತಿ. ಅದಿಷ್ಟು ವರಿ ಐತಿ ಅಂತ ಗೊತ್ತಾಗಬೇಕಂದ್ರೆ ಹೊರಗಲ್ಲಿಗೆ ಹಚ್ಚಿ ತಿಕ್ಕಬೇಕಾಕತಿ. ಆದ್ದರಿಂದ ಒಳಗೆ ಕ್ಷಮದಿಂದ ಕೂಡಿಕೊಂಡ್ರು ಕೂಡ ಹೊರಗೆ ಆ ರೀತಿಯಾಗಿ ತೋರ್ತಾ ಇರ್ತಾರೆ. ಅದು ನಮ್ಮ ಉದ್ಧಾರಕ್ಕೋಸ್ಕರವಾಗಿ. ಅದು ಒಂದು ಕ್ಷಮ ಅಲ್ಲವೇ? ನಮ್ಮ ಅಭಿಮಾನ ಬಿಡಿಸೋದು ಒಂದು ಕ್ಷಮ. ವೈದ್ಯನಾಗಿರ್ತಕ್ಕಂಥವನು ಕರುಣೆಯಿಂದ ನಮ್ಮ ಕುರ ಕೊಯ್ತನ ಹೊರತು ಶತ್ರುವಾಗಿ ಕೊಯ್ಯೋದಿಲ್ಲ. ಅವನು ಕರುಣೆಯಿಂದ ನಮ್ಮ ಹೊಟ್ಟೆ ಕೊಯ್ತನ ಹೊರತು, ಅವನು ಒಳಗಿರ್ತಕ್ಕಂಥ ಗಡ್ಡಿ ತೆಗಿತನ ಹೊರತು ಅವನು ಶತ್ರುವಾಗಿ ಆ ಕೆಲಸ ಮಾಡೋದಿಲ್ಲ. ಅವನು ನೋಡೋದಕ್ಕೆ ಅವನು ಕೊಯ್ದ ಅನಿಸ್ಕೊಂತತಿ. ಮುಂದೆ ಉದ್ದೇಶ ಆ ದುಃಖ ಹೋಗಲಿ ಅನ್ನೋ ಉದ್ದೇಶ. ಅಯ್ಯೋ ಹೊಟ್ಟೆ ಕೊಯ್ದ ಅನಿಸ್ಕೊಂಡ್ರೆ ಹೊಟ್ಟೆಗಿರೋ ಗಡ್ಡಿ ತೆಗಿಬೇಕಲ್ಲ, ಕ್ಯಾನ್ಸರ್ ಗಡ್ಡಿ. ಅಯ್ಯೋ ಕಾಲು ಕಡ್ದ ಅಂದರೆ ಮುಂದೆ ಆ ರೋಗ ಹಬ್ಬಾರ್ದು. ಆ ಕ್ಷಮ ಆಯಿತು ಒಳಗವನಲ್ಲಿ. ಡಾಕ್ಟರ್ನಲ್ಲಿ ಕೃತಿಯಲ್ಲಿ ನೋಡಿದರೆ ಕೊಟುಗ, ಉದ್ದೇಶ ನೋಡಿದರೆ ಕ್ಷಮಾ ಉದ್ದೇಶ. ಆದ್ರಿಂದ ನಾವು ಹಿಂಗೆ ಹೇಳ್ಕೊಡ್ಲಿ ಅದನ್ನು ತುಲನಾ ಮಾಡಕ್ಕೆ ಹೋಗ್ಬಿಡ್ತದೆ ನಮ್ಮ ಬುದ್ಧಿ. ನಮ್ಮ ಅನುಕೂಲಂಗೆ ಮಾಡ್ಕೊಳ್ಳೋದು. ಅದು
ಅದ್ರ ಒಳರ್ಥ ತಿಳ್ಕೊಳಕ್ಕೆ ಅದಕ್ಕೆ ಶಕ್ತಿ ಇಲ್ಲದ್ರಿಂದ ಹಂಗೆ ಹೋಗಿಬಿಡ್ತಕ್ಕಂಥದ್ದಾಗುವುದು. ಭಕ್ತರಿಗೆ ಅತ್ಯಂತ ಉದಾರನು, ಏನು ಕೇಳ್ತಾರೆ ಅದನ್ನ ಅರಿಷ್ಟಾರ್ಥವನ್ನು ಈಡೇರಿಸ್ತಕ್ಕಂಥ ಉದಾರನು. ಅಭಕ್ತರಿಗೂ ಕೂಡ ಕರುಣಾಕರನು. ಎಷ್ಟು ಮಚ್ಚಿ ಇಟ್ಟರು, ತಲೆ ಮ್ಯಾಲೆ ಬೆಂಕಿ ಇಟ್ಟರು, ಹೊಡೆದ್ರು, ಕೋಲಿಲೆ ಒದ್ರು, ಎತ್ತಿ ಹೋಗಿದ್ರು, ಏನು ಚಾಟಿಲೆ ಹೊಡೆದ್ರು, ಕೆಳಗೆ ಬೀಳಿಸಿದ್ರು, ಎತ್ತೆತ್ತಿ ಹೋಗಿದ್ರು, ಬಾವಿಯಲ್ಲಿ ಹೋಗಿದ್ರು, ಯಾವುದೋ ಹಾಳು ಮನೆಗೆ ಹೋಗಿ ಕೂಡಿ ಹಾಕಿದ್ರು. ಇವರೆಲ್ಲ ಅಭಕ್ತರಿವರು. ಆದ್ರೂ ಕೂಡ ಅವ್ರ ಮೇಲೆ ಏನಾದರೂ ಶಪಿಸಿದನೇನು ಅಂದರೆ, ಹಿಂಗಾಗಲಿ ಅವರಿಗೆ ಅಂದೇನು ಅಂದರೆ ಏನು ಅನ್ನಲಿಲ್ಲ. ಮನಸ್ಸಿನಲ್ಲಿ ಕೂಡ ಆ ಕಲ್ಪನೆಯನ್ನು ಮಾಡಲಿಲ್ಲ. ಮನಸ್ಸಿನಾಗ ಕಲ್ಪನೆ ಮಾಡಿದ್ರೆ ಸಾಕು, ಅದು ತಟ್ಟು ಬಿಡ್ತತ್ತು, ನಾಶ ಮಾಡಿಬಿಡ್ತತ್ತು. ಅವರು ಹಿತ ಬಯಸಿದ್ರು ಅವ್ರಿಗೆ ದುಃಖ ಆಗೋದು ನೋಡೋಕ್ಕಾಗಲ್ಲಪ್ಪ ಅಂತದ್ದು. ಇದು ಕರುಣಾಕರನಾಗಿರ್ತಕ್ಕಂಥವನು, ಉದಾರನಾಗಿರ್ತಕ್ಕಂಥವನು, ಮುಮುಕ್ಷು ಜನರಿಗೆ ಜ್ಞಾನವನ್ನು ಕೊಡತಕ್ಕಂಥದ್ದು. ಇವು ಮೂರು ಒಂದು ಕಡೆ ಕೂಡೋದು ಇರ್ತವೇನು ಅಂದರೆ ಕೂಡೋದಲ್ಲ. ಇದು ಸದ್ಗುರುವಿನಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಅದರಾಗೂ ವಿಶೇಷವಾಗಿರುವಂಥ ಗುರುಶ್ರೇಷ್ಠರಲ್ಲಿ ಇರ್ತಕ್ಕಂಥದ್ದು, ಅಗ್ರಗಣ್ಯರಾಗಿರ್ತಕ್ಕಂಥವರಲ್ಲಿ ಮಾತ್ರ ಇವಿರ್ತವೆ ಹೊರತು ಇನ್ನೆಲ್ಲಿ ಇರೋದಿಲ್ಲ. ಬಹುತೇಕ ಧರ್ಮರಾಯನ ಹತ್ರ ಬಹಳಷ್ಟು ಕ್ಷಮ ಇತ್ತು, ಆದರೆ ಉದಾರತೆ ಇರ್ತತೇನು ಅಂದರೆ ಉದಾರತೆ ಇಲ್ಲ. ಆದರೆ ಅಭಕ್ತರ ಮೇಲೆ ಕರುಣ ಮಾಡ್ತಾನೇನು ಅಂದರೆ ಅಭಕ್ತರ ಮೇಲೆ ಕರುಣ ಮಾಡ್ತಾ ಇಲ್ಲ. ಇನ್ನು ಜ್ಞಾನ ಕೊಡೋ ಶಕ್ತಿ ಇತ್ತೇನು ಅಂದ್ರೆ ಇಲ್ಲ ಅಂತ. ಅಲ್ಲಿ ಕ್ಷಮ ಅನ್ನೋದೊಂದಿತ್ತಷ್ಟೇ. ಕರ್ಣನ ಹತ್ರ ಉದಾರತೆ ಇತ್ತು. ಕರ್ಣನ ಹತ್ರ ಉದಾರತೆ ಏನು ಕೇಳಿದ್ದೆಲ್ಲ ಕೊಡ್ತಕ್ಕಂಥವನು, ಯಾರಿಗೂ ಇಲ್ಲ ಅಂತಾನೆ ಅಲ್ಲ. ಇಂದ್ರ ಬಂದು ಕರ್ಣಕುಂಡಲ ಕವಚಗಳನ್ನು ಕೇಳಿದ್ರೆ ಸುಮ್ಮನೆ ಕೊಯ್ದು ತೆಗೆದು ಕೊಟ್ಟು ಬಿಟ್ಟ. ಉದಾರತೆ ಕರ್ಣನು. ದಾನ ಶೂರ ಕರ್ಣ ಅಂತ ಹೆಸರು ಬಂತು, ಉದಾರತೆ. ಆದರೆ ಕ್ಷಮ ಇತ್ತೇನೋ ಅಲ್ಲಿ ಅಂದರೆ ಕ್ಷಮ ಇದ್ದಿದ್ದಿಲ್ಲ. ಜ್ಞಾನ ಕೊಡ್ತಕ್ಕಂಥದ್ದು ಇತ್ತೇನಂದ್ರೆ ಜ್ಞಾನ, ಕರುಣೆ ಇತ್ತೇನಂದ್ರೆ ಕರುಣೆ ಇದ್ದಿಲ್ಲ. ಆದರೆ ಉದಾರತೆ ಇತ್ತು. ಅಂದರೆ ಒಂದೊಂದು ಗುಣಗಳು ಯಾವ್ಯಾವೋ ದೇವಾಂಶದಿಂದ ಬಂದಿರ್ತವೆ, ಮೂರು ಕೂಡಿರ್ತಕ್ಕಂಥವುಗಳಾಗುವುದಿಲ್ಲ ಅಂಥೇಳಿ. ಒಂದಿದ್ರು ಒಂದಿರೋದಿಲ್ಲ ಅಂತೇಳಿ. ನೆಗ್ಗಲು ಮುಳ್ಳಿದ್ದಂಗೆ ಅಂತ. ಎರಡು ನೆಲ ಹತ್ತಿದ್ರು ಮ್ಯಾಲೊಂದು ಮಕ್ಕ ಮೇಲೆ ಆಗೇ ಇರ್ತೈತೆ ಮುಳ್ಳಿನ. ನೀ ಹೆಂಗಾರ ತಿರ್ಬೇಕು, ಮೂರು ಮುಳ್ಳತ್ತಕ್ಕೆ ಬರೋದಿಲ್ಲ ನನಗೆ. ಆದರೆ ಸದ್ಗುರುವು ಮೂರು ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥ. ಅದಕ್ಕೆ ನಾವು ಗುರು ಶ್ರೇಷ್ಠನು, ಗುರು ಸರಿ ಯಾರ್ಯಾರಿಲ್ಲ, ಗುರುಪಾದವೆಮ್ಮು ಜಗವೆಲ್ಲ ಅಂತೇಳಿ. ಅದಕ್ಕನೆ ನಗುರೋರಧಿಕಂ 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 ಶಿವಶಾಸನತಃ ಶಿವನ ಶಾಸನ. ಅವನಿಗಿಂತಲೂ ಅಧಿಕವಾಗಿರ್ತಕ್ಕಂಥವ್ರು ಯಾರಿಲ್ಲ. ಅವನಲ್ಲಿ ಇವುಗಳಿರುವುದರಿಂದ ಇಂಥವನಿಗೆ ನಮಸ್ಕರಿಸಿ ಅನುದಿನದಲ್ಲಿ ಕಾರ್ಯವನ್ನು ಆರಂಭಿಸುವುದರಿಂದ ಇಂಥ ಮಹಾಪುರುಷನಿಗೆ ನಾವು ನಮಸ್ಕಾರ ಮಾಡಿ, ಸ್ಮರಣ ಮಾಡಿ, ಸ್ತೋತ್ರ ಮಾಡಿ, ನಮ್ಮವೇನೇನು ಕಾರ್ಯಗಳದವೋ, ಪುರಾಣ ಹೇಳೋದು ಕಾರ್ಯ, ಪುರಾಣ ಕೇಳೋದು ಕಾರ್ಯ, ಧರ್ಮ ಕಾರ್ಯ, ಲೌಕಿಕ ಕಾರ್ಯ ಏನಾರ ಇರಲಿ, ಗುರುವಿನ ಸ್ಮರಣ ಮಾಡಬೇಕು ಅನ್ನತಕ್ಕಂಥದ್ದು ನೇಮ. ನೆನೆವುದನು ದಿನದುದಯ ಕಾಲದೆಚ್ಚರಿಕೆಯೊಳು ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ನಿನ್ನನು ಸುವಿಚಾರ ಮುಖದಿಂದ ನೇಮವಾಗಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೆನೆವುದು ಅನುದಿನದುದಯ ಕಾಲದೆಚ್ಚರಿಕೆಯೊಳು, ಎಚ್ಚರವಾಗ್ತಿದ್ದಂಗನ ಗುರುಮೂರ್ತಿ ಆಗಿರ್ತಕ್ಕಂಥವನ ಧ್ಯಾನ ಮಾಡಬೇಕು ಅಂಥೇಳಿ. ನಾವೇನು ಮಾಡ್ತೇವೆ ಇತ್ತೀಚೆಗೆ ಅಂದರೆ, ಹೇಳ್ತಿದ್ದಂಗೆ ಬೆಡ್ ಕಾಫಿ ಆತ, ನ್ಯೂಸ್ ಬರೋ ಹೊತ್ತಾಗಿದ್ರೆ ಆಕೆ ಎದ್ದಿದ್ರೆ
ಇದನ್ನು ಹಚ್ಚು, ಯಾವುದ ಟಿ ವಿ ಹಚ್ಚು ಅಥವಾ ರೇಡಿಯೋ ಹಚ್ಚು, ಪತ್ರಿಕೆ ತಂದು ಹಾಕ್ಯ ನಾನು ನೋಡು. ನಮ್ಮ ಕ್ರಮಗಳು ಈಗ ಇತ್ತೀಚಿನ ಕ್ರಮಗಳು. ಹಿಂದಿನ ಎತ್ತದ್ದಂಗನ ಭೂತಾಯಿಗೆ ನಮಸ್ಕಾರ ಮಾಡ್ತಿದ್ರು, ಮಲಗಬಕಾರ ಭೂತಾಯಿಗೆ ನಮಸ್ಕಾರ ಮಾಡ್ತಿದ್ರು. ಇನ್ನು ನಿನ್ನ ತುಳಿತನವ ಕ್ಷಮ ಮಾಡಿ ಓಡಾಡ್ತಾ ನಿನ್ನ ಮೇಲೆ ಅಂತೇಳಿ ನಮಸ್ಕಾರ ಮಾಡ್ತಿದ್ರು ಎದ್ದು ಕೂಡಲೇ. ಐತೆ ಈಗ ಅದು. ಎಷ್ಟು ನಾವು ಅಪರಾಧ ಮಾಡಿದ್ರು ಕೂಡ ಕ್ಷಮ ಮಾಡ್ತಾ ಇದ್ದಾಳೆ ಭೂತಾಯಿ. ಆಮೇಲೆ ಕುಂತು ಗುರುವಿನ ಧ್ಯಾನ ಮಾಡಬೇಕು ಅಂತೀವಿ. ನಮ್ಮವೇನೇನು ಚಿಂತಿರ್ತಾವ ಅವನ್ನ ನಾವು ಮಾಡೋದು ಎದ್ದು ಕೂಡಲೇ. ಮುಂದಿನವೇನೇನು ಚಿಂತೆಗಳಿರ್ತಾವ ಅದನ್ನು ಮಾಡ್ತಿರ್ತಾರೆ. ಮತ್ತು ನೀವು ಹೇಳೋರು ಮಾಡ್ತೀರಿ ಅನ್ನೋದ್ರೆ ನಾವೂ ಮಾಡೋದಲ್ಲ. ಇವ್ರನ್ನ ಎಲ್ಲಿ ಕಳಿಸ್ಬೇಕು, ಅವ್ರನ್ನ ಎಲ್ಲಿ ಕಳಿಸ್ಬೇಕು, ಸಿಮೆಂಟ್ ಎಲ್ಲಿಂದ ತರಿಸ್ಬೇಕು, ಕಬ್ಬಣ ಎಲ್ಲಿಂದ ತರಿಸ್ಬೇಕು, ಇಟಿ ಎಲ್ಲಿಂದ ತರಿಸ್ಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು, ಏನೇನು ಮಾಡಬೇಕು, ಇದನ್ನು ಎದ್ದು ಕೂಡಲೇ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಮುಂದೆ ಹೊಂಡೋದು. ಏನಾರ ಮಾಡಲಿ ನಮ್ಮ ನೆನಪು ಮಾಡಿದ್ರೆ ಅದು ಗುರುಕ್ಷೇತ್ರದ ಮಾಡ್ತಾವಲ್ಲ, ನಮ್ದು ಅದ ಹಾಕೋದು ಹೋಗು. ಇಟಿಗೆ ನೆನಪು ಮಾಡಿದ್ರು ಗುರುವಿನ ಧ್ಯಾನನ ಅದು, ಸಿಮೆಂಟ್ ಅಂದ್ರೂ ಗುರುವಿನ ಧ್ಯಾನನ, ಕಬ್ಬಣ ಅಂದ್ರೂ ಗುರುವಿನ ಧ್ಯಾನ. ನಮ್ಮ ಸ್ವಂತದ್ದಲ್ಲದು, ನಮ್ಮ ಸ್ವಾರ್ಥದ್ದಲ್ಲದು. ಅವಳ ಅತ್ಲಾಗ ಅದನ್ನು ಮಾಡೋಣ ಅಂತವ್ ನಾವು. ಅದನ್ನು ಮಾಡ್ಕೊಂತ ಕುಂತ್ರಿ ಇವ್ರು ಯಾರು ಹೇಳೋದಿಲ್ಲ. ಇಲ್ಲಿ ಎದ್ದು ಓಡಾಡ್ತಿದ್ರೆ ಅವ್ರು ಇವ್ರೋಟು ಕೂಡ್ಕೊಂತಾರ, ಕಸ ಹೊಡಿತಾರ, ಅದನ್ನು ಮಾಡ್ತಾರ, ಇದನ್ನು ಮಾಡ್ತಾರ. ಅದು ಮನೆ ತಂದಿಟ್ಟರ ಚೇರ್ನ ಕಾಣ್ತದೆ ಇಲ್ಲಿ. ಅವ್ರು ಯಾರೋ ಸ್ವಾಮಿಗಳು ಬಂದರು ಅಂತೇಳಿ ಇವತ್ತಿನವರೆಗೂ ತೆಗೆದಿಟ್ಟಲ್ಲ ಅದನ್ನ ಇಲ್ಲಿ. ಹಿಂಗೆ ಒಳಗೆ ನೋಡ್ತಿರ್ತಾವಲ್ಲ ಹೊರಗೆ, ಅವೆಲ್ಲಿರ್ತಾವೆ ಅಲ್ಲೇ ಇರ್ತವೆ, ಎಲ್ಲಿರ್ತಾವೆ ಅಲ್ಲೇ ಇರ್ತವೆ. ಅದಕ್ಕೆದ್ದು ಮುಂಜಾನೆ ಎದ್ದು ಓಡಾಡ್ತಿರ್ಬೇಕು. ಇದನ್ನು ಮಾಡ್ಕೊಂತ ಕುಂತೀವಿ ಅಂದರೆ ಅದಷ್ಟು ಎಲ್ಲ ಕ್ಷೇತ್ರನ ಜನನ ಬದಲಾವಣೆ ಆಗ್ತಾರೆ. ನಿನ್ನೆ 10-11 ಗಂಟೆ ಬಂದು ಮುಟ್ಟಿದ್ದಾರೆ ಮಹಾದ್ವಾರನ, 2ನೇ ಊಟದ ಟೈಮಿಗೆ. ಅದನ್ನ ಪ್ರಶಾಂತ. ನಾವು ಕಡುಮುಚ್ಚಿನ ಗುರುವಿನ ಧ್ಯಾನ ಮಾಡ್ಕೊಂತ ಕುಂತ್ರೆ ಇದನ್ನು ಮಾಡೋರು ಯಾರು? ನಮಗೆ ಧ್ಯಾನ ಮಾಡುವಂಥ ಹಚ್ಚಿಲ್ಲ, ಸೇವೆ ಮಾಡುವಂಥ ಹಚ್ಚಿರೋದು. ಸೇವೆ ಮಾಡ್ಬೇಕು ನಾವು. ಅದಕ್ಕೆ ನೇಮಕ ಮಾಡಿದ್ದಾರೆ ನಮ್ಮನ್ನು ಅಂದರೆ ಸೇವೆ ಮಾಡೋಕ್ಕೆ ನೇಮಕ ಮಾಡಿದ್ದಾರೆ. ಈ ಪರಂಪರೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಇದು ಬಿಡಬಾರ್ದನ್ನೆಲ್ಲ ಮಾಡಬೇಕು. ಕ್ಷೇತ್ರದ ರಕ್ಷಣೆ ಮಾಡಬೇಕು, ಪರಂಪರೆ ರಕ್ಷಣೆ ಮಾಡಬೇಕು, ತತ್ವದ ರಕ್ಷಣೆ ಮಾಡಬೇಕು, ಮಂತ್ರದ ರಕ್ಷಣೆ ಮಾಡಬೇಕು. ನೀವು ಕೂತ್ಕೊಂಡು ಧ್ಯಾನ ಮಾಡು, ನೀವು ಕೂತ್ಕೊಂಡು ಅದನ್ನು ಮಾಡು, ಇದನ್ನು ಮಾಡು ಅಂತೀವಿ. ನಮಗೇನು ಮಾಡಬೇಕು ಅವ್ರು ಮಾಡ್ತಾರೆ, ನಮಗೇನು ಮಾಡಬೇಕು ಅವ್ರು ಮಾಡ್ತಾರೆ. ಅವ್ರಿಗೆ ಬೇಕಾಗಿದ್ದು ನಾವು ಮಾಡಿಬಿಟ್ರೆ ಸಾಕು ಅನ್ನೋದು ನಮ್ಮ ತತ್ವ. ಅವ್ರ ಇಚ್ಛೆಗೆ ಏನೈತೋ ಅದನ್ನೇ ಆದಂತೆ ನಡ್ಕೊಂಬಿಟ್ರೆ ಆಯ್ತು. ಯಾವುದು ಮಾಡಿದ್ರು ಕೂಡ ಅದೇ ಆಗ್ತಕ್ಕಂಥದ್ದು, ಎಲ್ಲವೂ ಅವನೇ ಅಲ್ಲ. ಯತ್ಕಿಂಚ ಚರಾಚರಂ ಅಂಥೇಳಿ ಚರಾಚರ ವಸ್ತುವಾಗಿರ್ತಕ್ಕಂಥದ್ದು ವಸ್ತು ಅವನ ಸ್ವರೂಪವೇ ಅಂದ ಬಳಿಕ ಅದು ನೀನಪ್ಪ ಅಂದ್ಬಿಟ್ರೆ ಅದ ಧ್ಯಾನ ಆಕತಿ. ಅದು ಕೂಡಲೇ ಅದನ್ನು ಮಾಡೋದು ನಾವು. ಮಕ್ಕಳ ಬೇಕಾದ್ರೂ ಕೆಲವು ವಿಚಾರಗಳು ಮಾಡ್ಕೊಂಡ ಇರ್ತವೆ, ಮುಂಜಾನೆ ವಿಚಾರಗಳ. ಮತ್ತು ಹೇಳಿದಂಗೆ ಶುರುವಾತ ಅವನ ತಲೆ ಹೊಡಿ, ಇವನ ತಲೆ ಹೊಡಿ, ತಂಬಾಕೋಲು ಅಲ್ಲಿದ ಮಾಡ್ಯ ನೋಡಿ, ಇಲ್ಲಿದ ಶುರು. ನಮ್ಮದು ನಾಟಕ ಶುರುವಾಗೇ ಬಿಡ್ತದೆ, ದಡಬಡ ಅಡ್ಡಾಡೋದು. ನೀವು ಮಾಡ್ತೀರ ಅಂತ ಕೇಳಿದ್ರೆ ನಾವು ಮಾಡೋದಲ್ಲ ಅಂತ ಹೇಳಿದ್ವಿ ಈಗ. ಮತ್ತು ನೀವು ಮಾಡೋದಲ್ಲ ಅಂತ ನಾವು ಮಾಡೋದಲ್ಲ ಅಂದರೆ ಸ್ವಲ್ಪ ಕಷ್ಟ ಆಕತಿ ನಿಮಗೆ ಅಂತ. ನೀವು ಮಾಡ್ಬೇಕಾಕತಿ ಇದನ್ನು ಅಂತ. ನೀವು ಸುಮ್ಮನೆ ಕೂತ್ಕೊಂಡಿರಪ್ಪ, ಚಲೋದು ಉಂಡು, ಹೊತ್ತಿ ಸರಿಯಾಗಿ ಉಂಡು, ಬೆಚ್ಚನ ಮನೆಯಾಗ ಬೆಚ್ಚಂದು ಹೊಚ್ಕೊಂಡು ಉಣ್ಣೋದು, ಮಕ್ಕಳೋದು, ಹೇಳೋದು, ಸ್ನಾನ ಮಾಡೋದು ಇಷ್ಟು ಮಾಡು ಅಂತ ಹೇಳಿಲ್ಲಲ್ಲ. ಸೇವೆ ಮಾಡಪ್ಪ. ನಾವು ಸೇವನ ಮಾಡಿದ್ರು, ಸಿದ್ಧರ ಸೇವೆ ಮಾಡ್ಕೊಂತ ಬಂದವು ಇಲ್ಲಿವರೆಗೂ. ಈ ಸೇವಾ ನೀನು ಮಾಡ್ಕೊಂತ ಹೋಗಪ್ಪ, ಸಿದ್ಧರ ಸೇವಾನ. ನಮ್ಗೆ ಬರೀ ಯಾವಾಗ ಲೌಕಿಕನೇ ಇರ್ತದೆ ನಮ್ಮ ಬುದ್ಧಿ. ಈ ಶಾಸ್ತ್ರ ಕುಂತಾಗ ಅಷ್ಟ ಒಟ್ಟು ಪಾರಮಾರ್ಥ.
ಸಾಕು ಇಷ್ಟರಗಾರ ಇರ್ತಾವಲ್ಲ ಈಟರ್ ಹಾಕತ್ತಲ್ಲ ಅಂತ ನಾವು ಏನಾಗದ ಬೇಡ ಅಂದರೆ ಏನು ಬೇಕು? ನಮಗೆ ಜ್ಞಾನ ಬೇಡಪ್ಪ, ನಮಗೆ ಮೋಕ್ಷ ಬೇಡಪ್ಪ, ನಮಗೇನು ಬೇಡಪ್ಪ. ಬೇಕಂದರಿಗೆಲ್ಲ ಅದು ಬೇಕಂದರಿಗೆಲ್ಲ ನಮ್ಗೆ ಯಾಕೆ ಬರ್ತದೆ ಬರಲಿ, ಎಲ್ಲದಕ್ಕೂ ಸಿದ್ಧ ಅಂದರಿಗೇನು, ಬಂದರ ಬರಲಿ ಬರ್ದನರ ಇರಲಿ. ಅವನಿಗೆ ಬಿಟ್ಟದ್ದು, ಅವನಿಗೆ ಬಿಟ್ಟದ್ದು. ಕೊಡೋದು ಬಿಡೋದು ಅವನಿಗೆ ಬಿಟ್ಟದ್ದು. ದುಡಿಯೋದಷ್ಟೇ ನಮ್ಮ ಕೆಲಸ. ದುಡಿಸ್ಕೊಂಡನಂತೂ ಸುಮ್ಮನೆ ಬಿಡೋದಿಲ್ಲ. ದುಡಿಸ್ಕೊಂಡನು ಸುಮ್ಮನೆ ಬಿಡೋದಿಲ್ಲ. ದುಡಿಲಿ ಅಂತೇನು ಹೆಚ್ಚು ಕೊಡ್ತಾರೆ, ದುಡಿಯೋದಿಲ್ಲ. ಸರಿಯಾಗಿ ದುಡ್ದರಿಗೆ ಕೊಡ್ತಾನೆ. ಏನು ಕೊಡ್ಬೇಕು ಅವನಿಗೆ ಗೊತ್ತೈತಿ, ಕೊಡ್ತಾನೆ. ಕೊಡ್ಲಿದ್ರು ಬೇಡ. ಬೇಡುವನು ಭಕ್ತನಲ್ಲ, ಕಾಡುವನು ದೇವರಲ್ಲ ಅಂತತಿ. ಬೇಡದ ಯಾಕಪ್ಪ ನಾವು ಹಂಗೆ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗ್ಬಿಟ್ರೆ ಆತಪ್ಪ, ಸಾಕು ನಮಗೆ ಒಪ್ಪಿಸಿಬಿಟ್ರೆ ಆತು. ಸುಂಕದ ಚಿಂತೆ ಹೇರನ್ನೊಪ್ಪಿಸಿದವರಿಗೆ ಸುಂಕದ ಚಿಂತೆ ಯಾಕೆ ಅಂತ. ಆ ದೃಶ್ಯದಿಂದ ಅವನನ್ನು ಸ್ಮರಣ ಮಾಡುವುದರಿಂದ ನೀವೆದ್ದು ಕೂಡಲೇ ನೆನೆಯುವುದನ್ನು ದಿನ ಸ್ಮರಣ ಮಾಡೋದ್ರಿಂದ ನಿಮ್ಗೆ ಅನಂತ ವಿಘ್ನಗಳಿರ್ತಾವೆಲ್ಲ ನಿವೃತ್ತಿ ಆಗುತ್ತವೆ. ಈತನ ಚಿಂತನೆಯಿಂದ ಸರ್ವ ಪ್ರಾಪ್ತಿ. ಗುರುಚಿಂತನೆ ಮಾಡ್ತಾ ಮಾಡ್ತಾ ಹೋದ್ರಿಂದ ಸರ್ವ ಪ್ರಾಪ್ತಿ. ತತ್ಪ್ರಸಾದಾತ್ ಪರಂ ಶಾಂತಿ ಅಂಥೇಳಿ ಅವನ ಪ್ರಸಾದದಿಂದ, ಅವನ ಚಿಂತನದಿಂದ ಸುಲಭಂ ಪರಮಂ ಸುಖಂ ತಸ್ಮಾತ್ ಸರ್ವ ಪ್ರಯತ್ನೇನ ಗುರೋರ್ ಆರಾಧನಂ ಕುರು ಅಂತ ಹೇಳ್ತಾರೆ. ಸುಲಭಂ ಪರಮಂ ಸುಖಂ, ಸುಲಭವಾಗಿ ಪರಮ ಸುಖ ಪ್ರಾಪ್ತಿಯಾಗ್ತತಿ. ಅದಕ್ಕೋಸ್ಕರವಾಗಿ ಗುರುವಿನ ಆರಾಧನೆ ಮಾಡು ಅಂತ ಹೇಳ್ತಾರೆ ಅವರು. ನಮಗೆ ಬಹಳಷ್ಟು ಕಷ್ಟಪಟ್ಟು ದುಃಖ ಅನುಭವಿಸ್ತೇವೆ ಮತ್ತು ಅದರದೇ ಚಿಂತನೆ ಮಾಡ್ತಿರ್ತೇವೆ. ವಿಷಯ ಚಿಂತನೆಗಳನ್ನ, ಧನದ ಚಿಂತೆ, ಅಧಿಕಾರದ ಚಿಂತೆ, ಏನೇನೋ ಚಿಂತೆಗಳದಾವೆ. ಚಿಂತೆ ಬಂದಡಿಗಡಿಗೆ ಮುಸುಕದತಿ ಸುಖವನ್ನು ಊರಂತೆ ಕಲಿತುದೇ ವಿಧಿ ವಿಕಾರ ಅಂತೇಳಿ ಚಿಂತೆ. ಒಂದು ಹೆಜ್ಜೆ ಒಂದೊಂದು ಚಿಂತೆ. 100,000 ಕೋಟಿಯುಂಟು ಮೀರಲರಿದಿವೆ ನೀನೇ ತೊಲಗಿಸು ಗುರುಶಂಭುಲಿಂಗ ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನು ಅಂತೇಳಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಇಷ್ಟೇ ಅಷ್ಟೇ ಅಂತೇಳಿ ಹೇಳೋಕ್ಕಾಗೋದಲ್ಲ. ನಮ್ಮ ಇಡೀ ಜೀವನದುದ್ದಕ್ಕೂ ಏನು ಎಷ್ಟಾಗಿದ್ದಾವೆ, ಎಷ್ಟು ಕಷ್ಟಗಳನ್ನು. ಯಾವಾಗಾರ ಸುಖ ಅನುಭವಿಸಿರೋದು, ಯಾತ್ರಿಂದರ ಸುಖ ಅನುಭವಿಸಿರೋದು. ಸುಖ ಯಾತ್ರಿಂದಲೂ ಆಗಿಲ್ಲ, ಯಾವಾಗೂ ಆಗಿಲ್ಲ. ನಮಗೆ ಹೊಟ್ಟೆಯಾಗಿದ್ದಾಗ ಆಗೈತೇನೋ ಅಂದ್ರೆ ಇಲ್ಲ, ಹುಟ್ಟ ಸಮಯದಲ್ಲಿ ಜನನ ಸಮಯದಲ್ಲಿ ಆಗೈತೇನೋ ಅಂದ್ರೆ ಇಲ್ಲ, ಬಾಲ್ಯದಲ್ಲಿ ಆಗೈತೇನೋ ಅಂದ್ರೆ ಇಲ್ಲ, ಯೌವನದಲ್ಲಿ ಆಗೈತೇನೋ ಅಂದ್ರೆ ಇಲ್ಲ, ವೃದ್ಧಾಪ್ಯದಲ್ಲಿ ಹಾಕತೇನೋ ಅಂದ್ರೆ ಇಲ್ಲ, ಸಾಯಬೇಕಾದ್ರೆ ಹಾಕತೇನೋ ಅಂದ್ರೆ ಇಲ್ಲ. ಅಡಿಗಡಿಗೆ ತೋರುವತಿ ಘೋರ ಸಂಸಾರದ ಅನುತಾಪ ಸಂತತಿಯ ಅಂತೇಳಿ ಮಹಾತ್ಮ. ಒಂದೊಂದು ಅಡಿಗೆ ಘೋರವಾಗಿರುವಂಥ ದುಃಖವನ್ನು ಅನುಭವಿಸ್ಕೊಂತ ಬಂದವು ಹೊರತು ಅದರಾಗ ಸುಖದ ಭ್ರಮ ಮಾಡ್ಕೊಂತ, ಸುಖದ ಕನಸು ಸುಖದ ಕನಸದು. ಸುಖ ಯಾವಾಗೂ ಆಗಿಲ್ಲ. ಒಂದು ಸ್ವಲ್ಪ ಹೊತ್ತು ಆ ವಿಷಯಗಳಿಂದ ಮನಸ್ಸು ಸುಮ್ಮನಿದ್ದದ್ದು ಅದ ಸುಖ ಅನ್ನತಕ್ಕಂಥದ್ದು. ಅದ್ರ ಮೇಲೆ ಭ್ರಮ ಆಗೈತಿ. ಭಷಕ ನೆಲಬ ಕಡಿದಂತೆ ಅಂತ ಹೇಳ್ತಾರೆ ಶ್ರೀಮನ್ ನಿಜಗುಣದೇವರು. ನಾಯಿ ಒಣ ಎಲಬನ್ನು ಕಚ್ಕೊಂಡು ಹೋಗಿ ತಿಪ್ಪಿ ಮೇಲೆ ಕುತ್ಕೊಂಡು ಮಂದಿಗೆಲ್ಲ ಗುರ್ರು, ನಾಯಿಗೆಲ್ಲ ಗುರ್ರು 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 ಅನ್ಕಂತ ಕಡಿತಿರ್ತದ ಅದನ್ನ. ಹಂಗೆ ನಾವು ಮನಿ ಮಠ ಅದು ಇದು ಇಟ್ಕೊಂಡು ನಂದು 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 ಅನ್ಕಂತ ಆ ನಾಯಿ ಎಲಬು ಕಡ್ದಂಗೆ ಕಡಿತಿರ್ತವಿ. ಆ ಎಲಬಿನಾಗ ಏನಿಲ್ಲ, ಅದು ಒಣ ಎಲಬು. ಎಷ್ಟೋ ವರ್ಷ ಆಗಿ ಸತ್ತರ ಎಲಬು ಕಡ್ಕಂತರದು. ಅದು ಹಸೆ ಎಲಬು ಆದ್ರೆ ಏನಾರ ಓಡಿ ಸಿಕ್ಕಿದ್ದು ಒಣ ಎಲಬು. ಅದನ್ನು ಕಡಿತಿರ್ತತಿ. ಕಡಿಯಬೇಕಾದ್ರೆ ಅದೊಂದು ಚೂರಿ
ನುಚ್ಚಾದದ್ದು ಹೋಗಿ ಒಂದು ದೌಡೆ ನಡ್ತೈತಿ, ತನ್ನ ರಕ್ತನ ಅದಕ್ಕೆ ಬರ್ತಿರ್ತೈತಿ, ಅದಕ್ಕೆ ಭ್ರಮ ಆಕತಿ, ಇದ್ರ ರಕ್ತ ಐತಿ ಅಂತೇಳಿ ಮತ್ತೆ ಕಡಿತಿರ್ತೈತಿ. ಹಂಗ ನಾವು ವಿಷಯಾದಿಗಳಲ್ಲಿ ಸುಖ ಬರ್ತೈತಿ ಅಂತೇಳಿ ನಾಯಿ ಎಲಬು ಕಡ್ದಂಗೆ ಮಾಡ್ತೇವೆ ಅಂತೇಳಿ ಮಹಾತ್ಮರಾಗಿರ್ತಕ್ಕಂಥ ನಿಜಗುಣ ದೇವರು ಹೇಳಿರೋ ಮಾತಿದು. ನಮ್ಮವೇನು ಇಲ್ಲ ಅದ್ರಾಗ. ಎಲ್ಲ ಅವರು ಶ್ರುತಿ ಏನು ಹೇಳ್ತವೆ, ಸ್ಮೃತಿ ಏನು ಹೇಳ್ತವೆ, ಪ್ರಮಾಣ ಏನು ಹೇಳ್ತತಿ, ಅನುಭವಿಗಳೇನು ಹೇಳ್ತಾರೆ, ಅದನ್ನ ಒಟ್ಟು ಯಾವಾಗ ಹೇಳ್ದೋ ಕೇಳ್ದು ನೆನ್ಪಿಟ್ಕೊಂಡು ಹೇಳೋದಷ್ಟ ಹೊರ್ತು ಸ್ವಂತ ಏನೂ ಇಲ್ಲ. ಅವ್ರು ಹೇಳಿರೋ ಮಾತು ಅಡಿಗಡಿಗೆ ತೋರ್ತದ ಬೈದು. ಎಲ್ಲ ಸಂಸಾರ ಅಂದರೆ ಎಲ್ಲರಿಗೂ ಹುಟ್ಟೋ ಸಾಯ್ದು ಯಾರಿಗೈತೆ ಅವ್ರು ಎಲ್ಲರಿಗೂ ಸಂಸಾರ ಅಂತ. ಸನ್ಯಾಸಿಗಳಾದರೂ ಹುಟ್ಟು ಸತ್ರು ಅವ್ರಿಗೂ ಸಂಸಾರನ ಅದು. ಆದ್ರಿಂದ ಈತನ ಚಿಂತನೆಯಿಂದ ನಮಗೆ ಮಾಡೋಕ್ಕಾಗತ್ತ ಅಂದರೆ ಆಗೋದಿಲ್ಲ. ಗುರು ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ಇನ್ನು ಬೇಕಾದ ಚಿಂತನೆ ಮಾಡ್ತೇವೆ ನಾವು, ಚಿಂತೆ ಮಾಡ್ತೇವೆ, ಬಹಳಷ್ಟು ಚಿಂತೆ ಮಾಡ್ತೇವೆ. ಚಿಂತೆ ಮಾಡಕ್ಕೆ ಬರ್ತದೆ ನಮಗೆ. ಚಿಂತೆ ಮಾಡಿ ರೋಗಿಗಳಾಗಕ್ಕೆ ಬರ್ತತಿ. ಚಿಂತೆ ಮಾಡಿ ಕಣ್ಣೀರು ಹಾಕಕ್ಕೆ ಬರ್ತತಿ. ಆದರೆ ಚಿಂತನೆ ಮಾಡಿ ಆರೋಗ್ಯ ಪಡ್ಕೊಳಕ್ಕೆ ಬರಲ್ಲ. ಚಿಂತನೆ ಮಾಡಿ ಆನಂದ ಪುಷ್ಪಗಳನ್ನು ಸುರಿಸೋಕೆ ಬರೋದಿಲ್ಲ. ನಮಗೆ ಸಂತೋಷ ಅನುಭವಿಸೋಕೆ ಬರೋದಿಲ್ಲ ಚಿಂತನೆ ಮಾಡಿದರೆ. ಚಿಂತನ ಎಷ್ಟು ವ್ಯತ್ಯಾಸ ಐತೆ ನೋಡು. ಒಂದು ಪೂಜೆ ಅಷ್ಟೇ ವ್ಯತ್ಯಾಸ ಆಕತ್ತೇನ ಅದಕ್ಕೆ. ಚಿಂತನ ಚಿಂತೆ ಚಿಂತನ ಚಿಂತೆ ಇಲ್ಲದ್ದು. ನ ಬಂತಂದ್ರೆ ಅದು ಹೊಡೆದಾಕ್ಬೇಕಲ್ಲ, ಅದನ್ನು ಹಿಂದಿದ್ದ ಶಬ್ದನ ಮೊದಲು ಬಂದರೂ ಮುಂದಿನ ಶಬ್ದ ಹೊಡೆದಾಕ್ಬೇಕು, ಕೊನೆಗೆ ಬಂದರೂ ನ ಬಂತಂದ್ರೆ ಹಿಂದಿನ ಶಬ್ದ ಹೊಡೆದಾಕ್ಬೇಕು. ಚಿಂತೆ ಬಿಟ್ಟುಬಿಡು, ಅದು ಚಿಂತನ ಆಗುತ್ತೆ. ಚಿಂತೆ ಬಿಟ್ಟಿರ್ತಾವ ನಾವು ಅಂದರೆ ಚಿಂತೆ ಬಿಟ್ಟಿರ್ತಕ್ಕಂಥದ್ದು ಆಗುವುದಿಲ್ಲ. ಆದ್ರಿಂದ ಚಿಂತನ ಅನ್ನುವಂಥದ್ದು ನಾವು ಗುರುವಿನ ಮತ್ತೇನಾದ್ರು ಒಂದು ಚಿಂತೆ ಮಾಡ್ತಕ್ಕಂಥದ್ದು ನಮ್ಮ ಸ್ವಭಾವ. ಅದನ್ನು ಮಾಡಪ್ಪ ನೀನು, ಗುರು ಚಿಂತನೆ ಮಾಡು ನೀನು ಅಂತೇಳಿ ಏನಾರ ಒಂದು ಸ್ವಭಾವ, ಅದು ಒಂದು ಬಳಕ, ಅದಕ್ಕೇನಾರ ಒಂದು ಹಚ್ಚುವ ಕೆಲಸನ ಚಿಂತನೆ ಮಾಡು ನೀನು. ಅದನ್ನು ಮಾಡಿದ್ರೆ ಸುಲಭವಾದ ಸುಖವಾಗುತ್ತದೆ. ಜಗತ್ತಿನೊಳಗೆ ಕೀರ್ತಿಯು ಈತನಿಗೆ ನಮಿಸುವುದರಿಂದ ಅವನಿಗೆ ನಾವು ಶರಣಾಗತರಾದ ಅಂದರೆ ಜಗತ್ತಿನಲ್ಲೇ ಕೀರ್ತಿ ಬರುವಂತಹದ್ದಾಗುವುದು. ಗುರುವಿಗೆ ಶರಣಾಗತರಾದಿವಿ ಅಂದರೆ ತ್ರಿಕರಣಪೂರ್ವಕವಾಗಿ ಒಂದು ಭಾಳ ಸಲ ಅಡ್ಡು ಬುದ್ಧದವಿ. ಯಾಕೆ ಕೀರ್ತಿ ಆಗಿಲ್ಲಪ್ಪ ಅಂತ ಕೇಳಿದ್ರೆ, ಈಗ 42 ಸಲಕ್ಕೆ ಬಂದನ ಸಾಷ್ಟಾಂಗಕ್ಕೆ, ಯಾಕೆನೋ ನನ್ನ ಕೀರ್ತಿ ಆಗಿಲ್ಲ ಅಂದರೆ 42 ಸಲ ಮಾಡ್ತಾನಪ್ಪ ಒಂದು ದಿವಸಕ್ಕೆ ಸಾಷ್ಟಾಂಗನ, ನಮಸ್ಕಾರ ಮಾಡಿದ್ರೆ ನನಗೆ ಇನ್ನೂ ಕೀರ್ತಿ ಬಂದಿಲ್ಲಲ್ಲ ಅಂದರೆ ಅದಕ್ಕೆ ತಕ್ಕಂಗೆ ವಾಣಿ ಇರಬೇಕು, ಅದಕ್ಕೆ ತಕ್ಕಂಗೆ ಮನಸ್ಸು ಇರಬೇಕಲ್ಲ. ಆದ್ರಿಂದ ಭಕ್ತರಿಗೆ ಈ ಲೋಕದಲ್ಲಿ ಸರ್ವ ಮನೋರಥಗಳೆನ್ನತಕ್ಕಂಥವುಗಳು ಸಿದ್ಧಿಸುವ. ಎಲ್ಲರ ಮನೋರಥ ಏನು? ಸುಖ. ನಾವು ಮನೋರಥ ಅಂದ್ಕೊಳ್ಳೆ ಹೋಗ್ಬಿಡ್ತೇವೆ. ಯಾವುದೋ ವಿದ್ಯಾಕ್ಕೋ, ಅಧಿಕಾರಕ್ಕೋ, ಕಾರ್ಯಗೋ, ಲಾಟ್ರಿಗೋ, ಓಸಿಗೋ, ಹಾಕಾಕೋ, ತಿನ್ನಾಕೋ, ಏನೇನೋ ಮನೋರಥಗಳು, ಅದಕ್ಕೆ ಹೋಗ್ಬಿಡ್ತೇವೆ ನಾವು. ಅದು ಸಿಗ್ತದಾಗ ನಮಸ್ಕಾರ ಮಾಡಿಬಿಟ್ರೆ ದುಡ್ಡು ಕೊಡೋದಿಲ್ಲ, ಅವೆಲ್ಲ ಬರ್ತವೆ, ಮಜಾ ಮಾಡಬಹುದು. ಮನೋರಥ, ಎಲ್ಲರ ಮನೋರಥ ಏನೈತಿ? ಒಂದು ಇರುವಿಯಿಂದ ಹಿಡಿದುಕೊಂಡು ಬ್ರಹ್ಮನವರೆಗೂ ಇರುವಂಥ ಮನೋರಥ ಏನೈತಿ? ನಿಮ್ಮ ಮನೋರಥ ಸುಖವಾಗಿರ್ಬೇಕು ಅಂತ ಐತಿ. ಒಳ್ಳೆ ಬಂಧುರವಾದ ಮನೆ ಕಟ್ಟಿಸ್ಬೇಕು, ಅಚ್ಚುಕಟ್ಟ ಮನೆ ಇರಬೇಕು, ಹಾಳಾಗಬಾರ್ದು, ಫೌಂಡೇಶನ್ ಚೆನ್ನಾಗಿರ್ಬೇಕು, ಏನೋ ಮಾಡಿದ್ರು ಭಾಳಷ್ಟು ಚೆನ್ನಾಗಿರ್ಬೇಕು, ಪ್ಯಾಂಟ್ ಹೊಲ್ಸ್ಕೊಂಡ್ರೆ ಚೆನ್ನಾಗಿರ್ಬೇಕು, ಶರ್ಟ್ ಹೊಲ್ಸ್ಕೊಂಡ್ರೆ ಚೆನ್ನಾಗಿರ್ಬೇಕು, ಗಡ್ಡ ಮಾಡ್ಕೊಂಡ್ರೆ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಇದೈತಲ್ಲ ನಮ್ಮ ಉದ್ದೇಶ. ಚೆನ್ನಾಗಿದ್ರೆ ಸುಖವಾಗಿರ್ಬೇಕು. ಇವೆಲ್ಲ ಮಾಡೋದೇನು ಉದ್ದೇಶ? ಸುಖ. ಹೆಂಡ್ತಿ ಒಳ್ಳೆಗೆ ಸಿಗಬೇಕು, ನಾನು ಹೇಳ್ದಂಗೆ ಕೇಳಕ್ಕೆ ಸಿಗಬೇಕು, ಮಕ್ಕಳು ಒಳ್ಳೆಯರಿರ್ಬೇಕು,
ಇದನ್ನು ಬಯಸೋದು ನಾವು. ಮಕ್ಕಳು ಒಳ್ಳೆದಿರ್ಬೇಕು, ಹೆಂಡತಿ ಒಳ್ಳೆದಿರ್ಬೇಕು, ಮನೆ ಒಳ್ಳೇದಿರ್ಬೇಕು, ಬಂಧು ಬಾಂಧವರು ಒಳ್ಳೆಯರಿರ್ಬೇಕು, ಸ್ನೇಹಿತರು ಒಳ್ಳೆಯರಿರ್ಬೇಕು, ದುಡ್ಡು ಬರ್ತಿರ್ಬೇಕು, ಖರ್ಚು ಮಾಡ್ತಿರ್ಬೇಕು. ಇದನ್ನು ಬಯಸೋದಲ್ಲ ನಾವು. ವಿರುದ್ಧವಾದದ್ದು ಏನಾದರೂ ಬಯಸ್ತೇವೆ, ಏನಾದರೂ ಬಯಸೋದಿಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತೇಳಿ ಶ್ರುತಿಗಳು ಹೇಳ್ತವೆ. ನಿನಗೋಸ್ಕರವಾಗಿ ಇವೆಲ್ಲ ಪ್ರಿಯವಾಗಿ ಕಾಣ್ತಾ ಹೊರ್ತೀವೋ, ಇವು ನಿಜವಾಗಿ ಪ್ರಿಯವೂ ಅಲ್ಲ ಅಪ್ರಿಯವೂ ಅಲ್ಲ. ಅವು ವಸ್ತುಗಳಿರೋಲ್ಲ, ನಮ್ಮನ್ನು ಬಿಟ್ಟಿರ್ತಕ್ಕಂಥ ವಸ್ತುಗಳು ಪ್ರಿಯ ವಸ್ತುಗಳಲ್ಲ ಅಪ್ರಿಯ ವಸ್ತುಗಳಲ್ಲ. ನಾವು ಆ ವಸ್ತುಗಳ ಮೇಲೆ ಕಲ್ಪನೆ ಮಾಡ್ತೇವೆ ಇದು ಪ್ರಿಯ ವಸ್ತು ಅಂತೇಳಿ, ಮತ್ತು ಅದರ ಮೇಲೆ ಕಲ್ಪನೆ ಮಾಡ್ತೇವೆ ಅಪ್ರಿಯ ವಸ್ತು ಅಂತೇಳಿ. ಯಾವಾಗ ಅಡಮುಟ್ಟಾತು, ಭಾಳಷ್ಟು ಕಷ್ಟಬಿಟ್ಟು ಬಂದು ಮಾಡ್ಕೊಂಬಂದದ್ದು ಅಡಮುಟ್ಟಾತು, ಅಡ್ದಾರಿ ಹಿಡಿದಿತ್ತು ಅಂದರೆ ಬಡ ಬಡ ರಾತ್ರಿ ಸೀಮೆ ಎಣ್ಣೆ ಸುರಿವಿ ಭಾಳ ಪ್ರೀತಿ ಮಾಡ್ತಕ್ಕಂಥವ್ರನ್ನ ಸೂಟು ಬಿಡ್ತವೆ. ಇವ್ರು ಅಡಮುಟ್ಟಾದ್ರು ಅಂದರೆ ಇವ್ರನ್ನೂ ಕೊಂದು ಬಿಡ್ತಾರೆ. ಎಷ್ಟೋ ನಡೀತಾ ಇದ್ದಾವೆ. ಹೌದಾ? ಯಾಕೆ? ನಮ್ಮ ಪ್ರೀತಿಗೆ ಭಂಗ ಬರ್ತತಿ ಅಂದ್ರೆ ಅದನ್ನು ನಾಶ ಮಾಡೋಕ್ಕೆ ಸಿದ್ಧರಾಗಿಬಿಡ್ತೇವೆ. ಆ ದೃಷ್ಟಿಯಿಂದ ಎಲ್ಲ ಮನೋರಥಗಳು ಅಂದರೆ ಸುಖ, ನಿಜವಾದ ಸುಖ, ಸುಖ ಅನುಭವಿಸ್ಬೇಕು ಅನ್ನತಕ್ಕಂಥದ್ದು ಎಲ್ಲದ. ಇದಾದ್ರೆ ಸುಖ ಆಕತಿ ಅಂತ ನಾವು ತಿಳ್ಕೊಂಡವಿ. ಹಿಂಗಾದ್ರೆ ಸುಖ ಆಕತಿ, ಹಂಗಾದ್ರೆ ಸುಖ ಆಕತಿ, ಹಂಗೆ ಮಾಡಿದ್ರೆ ಸುಖ ಆಕತಿ, ಹಿಂಗೆ ಮಾಡಿದ್ರೆ ಸುಖ ಆಕತಿ ಅಂತ. ನೀವು ಒಂದು ರೀತಿ ಹಿಂಗೆ ಮಠ ಕಟ್ಟಿದರೆ, ಹಂಗೆ ಮಠ ಕಟ್ಟಿದರೆ, ಹಂಗೆ ಇದು ಮಾಡಿದರೆ, ಹಿಂಗೆ ಇದು ಮಾಡಿದರೆ ಸುಖ ಆಕತಿ ಅಂತ ನಮ್ದೊಂದು ರೀತಿ. ಎಲ್ಲ ಇವೆಲ್ಲ ಭ್ರಮಗಳಿವು, ಭ್ರಮಗಳಿವೆ. ಇವ್ಯಾವುದರಿಂದಲೂ ಸುಖವಾಗುವುದಿಲ್ಲ ಅನ್ನುವಂಥದ್ದನ್ನು ಮೊದಲು ನಾವು ಗಟ್ಟಿಯಾಗಿ ತಿಳ್ಕೊಂಡಿರ್ಬೇಕು. ನಾವೇನು ಸುಖಾಪೇಕ್ಷೆ ಮಾಡ್ತಕ್ಕಂಥ ವಸ್ತುಗಳಿದಾವೋ ಅವ್ಯಾವುದರಿಂದಲೂ ಸುಖವಾಗುವುದಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಅನುಕೂಲವಾಗಿರ್ತಕ್ಕಂಥದ್ದು ಅನುಕೂಲಕ್ಕೆ ಸುಖವಾಗ್ತತಿ. ಈಗ ನೋಡಿ, ಭಾಳಷ್ಟು ಚಳಿ ಐತಿ, ಈಗ ಸ್ವೆಟರ್ ಸುಖ ಅನಿಸ್ತತಿ, ಟೋಪಿ ಸುಖ ಅನಿಸ್ತತಿ, ಕೋಟು ಸುಖ ಅನಿಸ್ತತಿ, ಬೆಚ್ಚಗೆ ಮಕ್ಕಳ ಸುಖ ಅನಿಸ್ತತಿ. ಅದೇ ಬ್ಯಾಸಿಗೆ ಬಂತು ಅಂದರೆ ಈ ವಸ್ತು ಸುಖ ಅನಿಸ್ತವೇನು? ಎಲ್ಲ ತೆಗೆದೋಗೋದು, ಎಲ್ಲ ತೆಗೆದೋಗೋದು. ಹಾಸಿಗೆನೆಲ್ಲ ಬಿಟ್ಟು ಒಂದು ಪಂಜಿ ಹಾಸಿಗೆ ಮಕ್ಕಂತ ಶಿವರಾತ್ರಿ ಬಂತು ಅಂದ್ಕೊಳ್ಳಿ. ಏನಪ್ಪ ಅಂದರೆ ಕಲ್ಲಿನ ಮೇಲೆ ಬರೀ ಉಟ್ಟು ಪಂಜಿ ಹಾಸಿಗೆಂದು ಎಲ್ಲ ತಕ್ಕಂದು ಮನೆಗೆ ಬಿಡ್ತಾವೆ ನಾವು. ಯಾಕೆ? ತಣ್ಣಗೆ ನಿದ್ದೆ ಬರ್ತತಿ ಅಂತ. ಇವೆಲ್ಲ ಇದ್ರೆ ಬರಲ್ಲ, ಉಪದ್ರಕ್ತವಾಗಿವು. ಇವೇ ವಸ್ತುಗಳು ಬ್ಯಾಸಿಗಳು ಉಪದ್ರ ಆಗ್ತವೆ. ಬಿಸಿ ನೀರು ಭಾಳ ಹಿತ ಆಕತಿ. ಈಗ ಅದೇ ಬ್ಯಾಸಿಗ್ಯಾಗ ಅಹಿತ ಆಕತಿ. ಅಂದ್ರೆ ಏನು? ವಸ್ತು ಒಂದೈತಪ್ಪ, ಅದು ಬಿಸಿ ವಸ್ತು ಒಂದೈತಿ. ಯಾಕೆ ಹಿತ ಅಹಿತವಾತಂದ್ರೆ ನಮ್ಮ ಅನುಕೂಲ ಪ್ರತಿಕೂಲಕ್ಕೋಸ್ಕರವಾಗಿ. ಅದೇ ರೀತಿಯಾಗಿ ಎಲ್ಲವೂ ನಾವೇನೇನು ಭಾವಿಸ್ತವೋ ಸುಖ ಅಂತ ಭಾವಿಸೋದು ಒಮ್ಮೊಮ್ಮೆ ಸುಖವಾಗಿ ತೋರ್ತವೆ, ಒಮ್ಮೊಮ್ಮೆ ದುಃಖವಾಗಿ ತೋರ್ತವೆ. ಅಂದ ಬಳಿಕ ಅವು ಸುಖನೂ ಅಲ್ಲ ದುಃಖನೂ ಅಲ್ಲ, ನಮ್ಮ ಭಾವನೆ. ಆ ದೃಷ್ಟಿಯಿಂದ ಆ ಮನೋರಥಗಳನ್ನತಕ್ಕಂಥವು ಸಿದ್ಧಿಸುವ ನಿಜವಾದ ಸುಖ ಅಂದರೆ ನಿನ್ನಲ್ಲೈತಿ. ಎಲ್ಲೈತಿ ಸುಖ ಅಂದರೆ ಆತ್ಮನಲ್ಲೇ ಇರುವುದೇ ಹೊರತು ಸುಖ. ಸುಖ ಹೊರಗೆ ಹುಡುಕಿದರೆ ಎಲ್ಲೆಲ್ಲಿ ಇಲ್ಲವೇ ಅಲ್ಲ, ಅದು ನಿನ್ನ ಒಳಗಿರ್ತಕ್ಕಂಥದ್ದು ಸುಖ. ಅದು ಪ್ರಾಪ್ತವಾಗುತ್ತದೆ. ನಿನಗೆ ದ್ರವ್ಯ ಬೇಕಾಗಿದ್ದರೆ ಸಿದ್ಧಚರಣಗಳಿಗೆ ಶರಣ ಹೋಗು. ದ್ರವ್ಯ, ಧನ, ಲಕ್ಷ್ಯಾರ್ಥದಲ್ಲಿ ಈ ಧನಕ್ಕಂತಾರೇನದು? ಇದು ಮೂರು ಕಾಲದಲ್ಲಿ ದುಃಖ ಕೊಡೋದು ಅಂತ ಹೇಳಿದ್ದಾರೆ ಅವರು ನೀತಿಯೊಳಗೆ. ಪಡೆಯುವಾಗ ಬಹಳಷ್ಟು ಆಯಾಸ, ಪಡೆದ ನಂತರ ಮತ್ತಷ್ಟು ಆಯಾಸ, ಕೆಟ್ಟು ಹೋತಂದ್ರೆ ಮತ್ತೂ ಆಯಾಸ, ಮೂರು ಕಾಲದಲ್ಲಿ ಆಯಾಸ. ₹100 ದುಡಿಬೇಕಾದ್ರೆ ಮುಂಜಾನಿಂದ ಚೀಲ ಹೊರಬೇಕು, ಕೈಗಾಡಿ ಎಳಿಬೇಕು, ಸೈಕಲ್ ರಿಕ್ಷಾ ಹೊಡಿಬೇಕು, ಹೊಡೆದು 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 ಗಳಿಸ್ಬೇಕು ಅದನ್ನು. ಆಮೇಲೆ ಹೋಗುತ್ತಂಗೆ ಅದನ್ನೆಲ್ಲ ಖಾಲಿ ಮಾಡ್ಕೊಂಬಿಡ್ಬೇಕು. ಖಾಲಿ ಆತಲ್ಲ ಅಂತೇಳಿ ಅಷ್ಟಕ್ಕಂತ ಕಟ್ಬಿಟ್ಟು ಖಾಲಿ ಆತಲ್ಲ ಅಂತೇಳಿ ದುಃಖ ಪಡೋದು. ಮತ್ತೆ ಮುಂಜಾನೆ ದುಡಿಯೋದು, ಮತ್ತೆ ಖಾಲಿ ಮಾಡ್ಕೊಳ್ಳೋದು.
ಕಷ್ಟನೇ ಕಷ್ಟ. ಸಂಪಾದಿಸುವ ಕಷ್ಟ. ಅಕಸ್ಮಾತ್ ದೈವ ಯೋಗದಿಂದ ಬಹಳಷ್ಟು ಬಂದು ಬಿದ್ದು ಬಿಡ್ತು ಅಂದರೆ ಅದನ್ನು ಕಾಪಾಡುವುದು ಕಷ್ಟ. ಅಕಸ್ಮಾತ್ ಅದರ ಋಣ ತೀರಿತ್ತು ಅಂದರೆ ಯಾವುದೋ ರೂಪದಿಂದ ಹೋಗ್ತತಿ, ಹೋದ ಬಳಕ ಅದ್ರ ಚಿಂತೆ ಹಚ್ಕೊಂಡು ಸಾಯೋದು, ಇದು ಕಷ್ಟ. ಅದಕ್ಕೆ ಅವರು ಮೂರೂ ಕಾಲದಲ್ಲಿ ಕೊಡ್ತಕ್ಕಂಥ ದುಃಖದ ವಸ್ತುವಾಗಿರ್ತಕ್ಕಂಥದ್ದನ್ನು ನೀನು ಬಯಸಬೇಡ ಅಂಥೇಳಿ ಜೀವ ಸಂಬೋಧನ ಸ್ಥಳದಲ್ಲಿ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಬಗ್ಗೆ ನಾವು ಬಯಸ್ತಕ್ಕಂಥ ವಸ್ತುಗಳದ ಒಂದು ಏನು ಅದರಿಂದ ಕೆಡಕೈತಿ ಅನ್ನತಕ್ಕಂಥದ್ದನ್ನು ಬಹಳಷ್ಟು ವಿಸ್ತಾರವಾಗಿ ಮನಮುಟ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಹೇಳುವ ಧರ್ಮ ಅಂದರೆ ಧನ ಅಂದರೆ ಧನವ ಗಳಿಸಬೇಕಿಂತದ್ದ, ಪರಜನರಿಗೆ ಕಾಣಿಸದಂತಹದ್ದ. ಅಂಥ ಧನ ನಿನಗೆ ಸಿಗುತ್ತದೆ ಸದ್ಗುರುವಿನ ಅನುಗ್ರಹದಿಂದ. ಮತ್ತೊಬ್ಬರ ಕಣ್ಣಿಗೆ ಕಾಣಿಸೋದಿಲ್ಲ. ಅಕಸ್ಮಾತ್ ಮತ್ತೊಬ್ರು ತಗೊಂಡ್ರೆ ನಿನಗೆ ಕಡಿಮೆ ಆಗೋದಿಲ್ಲ. ಕೊಟ್ಟೋಷ್ಟು ನಿನಗೆ ಜಾಸ್ತಿ ಆಗತಿ, ಪಡ್ಕೊಂಡಷ್ಟು ಅವ್ರಿಗೆ ಜಾಸ್ತಿ ಆಗತಿ. ಇಟ್ಕಂದ್ರೆ ನಿನಗೂ ಶಾಂತಿ, ಪಡ್ಕಂದ್ರೆ ಅವ್ರಿಗೂ ಶಾಂತಿ, ಎಲ್ಲರಿಗೂ ಶಾಂತಿ ಆಗ್ತಕ್ಕಂಥ ಧನ ಪ್ರಾಪ್ತವಾಗುವಂಥದ್ದಾಗುವುದು. ಅದಕ್ಕೆ ಶರಣ ಹೋಗು ನೀನು. ಜ್ಞಾನ ಬೇಕಂತಂದ್ರೆ, ಜ್ಞಾನಧನ ಬೇಕು ಅಂದರೆ ಸತ್ಸಂಗಂ ಪರಮಂ ಧನಂ ಅಂತ ಹೇಳಿದ್ರು. ಸತ್ಸಂಗ ಬೇಕಾದ್ರೆ ಸದ್ಗುರುವಿಗೆ ಶರಣ ಹೋಗು ನೀನು. ಇಂಥ ಧನ ಪ್ರಾಪ್ತವಾಗುತ್ತದೆ. ಭಜಿಸುವುದರಿಂದ ಸರ್ವ ಕಾಮನೆಗಳು ಏನೇನೋ ಇಚ್ಛೆಗಳದಾವೆ, ಅವು ಭಜಿಸ್ತಾ ಆ ಇಚ್ಛೆ ಹೋಗಿ ಮೋಕ್ಷ ಪಡಿಬೇಕೆನ್ನುವಂಥ ಇಚ್ಛೆ ಕೊನೆಗೆ ಅದು ಇಚ್ಛೆ ಇಲ್ದಂಗೆ ಆಗಿಬಿಡ್ತೈತಿ. ಅದ ಸಾಕು. ಭಜನೆ ಬ್ರಹ್ಮಾನಂದ ಸುಖವು. ಇದು ಆಮೇಲೆ ಸಿಗೋದಿಲ್ಲ. ಈಗ ಮಾಡೋಣ, ಹಿಂಗೆ ಇದ್ದು ಮಾಡೋಣ ಅನ್ನಿಸ್ತದ. ಆಮೇಲೆ ಬೇಡಪ್ಪ, ನಮ್ಮ ಮುಕ್ತಿ ಪಡ್ಕೊಂಡ್ರೆ ಭಜನೆ ಮಾಡಕ್ ಬರಲ್ಲ. ಮುಕ್ತಿ ಪಡ್ಕೊಂಡ್ರೆ ಪುರಾಣ ಕೇಳಕ್ ಬರಲ್ಲ. ಮುಕ್ತಿ ಪಡ್ಕೊಂಡ್ರೆ ಸೇವಾ ಮಾಡಕ್ ಬರೋದಿಲ್ಲ. ಗುರುವಿನ ದರ್ಶನ ಮಾಡಕ್ ಬರೋದಿಲ್ಲ. ಉಪದೇಶ ಕೇಳಕ್ ಬರೋದಿಲ್ಲ. ಬೇಡಪ್ಪ ನಮಗೆ ಅದು ಇಚ್ಛೆ ಹೋಗಿಬಿಡ್ತೈತಿ. ತಾನೇ ಬರ್ತಾವೆ. ಏನೇನು ಬರ್ತಾವೆ ಎಲ್ಲ ಬರ್ತಾವೆ. ಬರೋದಲ್ಲ ಇದ್ದದ್ದು ಅಭಿವ್ಯಕ್ತ ಆಗೋದಷ್ಟೇ. ಮುಕ್ತಿ ಅಂದ್ರೆ ಎಲ್ಲೇ ಬರ್ತೈತಿ, ಯಾವುದೋ ರೂಪದಲ್ಲಿ ಒಳಗಿರೋಂಥದ್ದು ಅಭಿವ್ಯಕ್ತಿ ಆಗತ್ತೆ. ನಾನಲ್ಲ ಈ ದೇಹ ಅಂದ್ಬಿಟ್ರೆ ಮುಗಿದೋತು. ಈ ದೇಹ ನಾನಲ್ಲ, ನಾನು ಹುಟ್ಟಿಲ್ಲ, ಸಾಯೋನಲ್ಲ, ನಾನು ಚೈತನ್ಯ ಸ್ವರೂಪನು ಅನ್ನತಕ್ಕಂಥ ತಿಳ್ಕೊಂಡು ಹೆಂಗಿದ್ರೂ ಕೂಡ ಅದು ಬಂಧಕ್ಕೆ ಸಾಧನವಾಗುವಂಥದ್ದಾಗುವುದಿಲ್ಲ. ಆದ್ರಿಂದ ಜ್ಞಾನಕ್ಕೆ ಸ್ಥಾನವು ಎಲ್ಲಿರುವುದಂದ್ರೆ ಎಲ್ಲೆಲ್ಲಿ ಸಿಗುವುದಿಲ್ಲ ಎಂದು ಸಿದ್ಧರಾಗಿರೋದಕ್ಕೆ ತನ್ನಲ್ಲಿಯೇ ಆಶ್ರಯ ಕೊಡುವಂತ ಜ್ಞಾನ ಇಟ್ಕೊಳ್ಳೋ ಯೋಗ್ಯತೆ ಬೇಕಲ್ಲ. ಜ್ಞಾನನ ಇಟ್ಕೊಳ್ಳೋ ಯೋಗ್ಯತೆ ಬೇಕಲ್ಲ. ಜ್ಞಾನಾಗ್ನಿ ಅಂತಾರೆ ಅದಕ್ಕೆ. ಅಗ್ನಿ ಹಿಡಿಯೋ ಯೋಗ್ಯತೆ ಬೇಕಲ್ಲ. ಅಗ್ನಿ ಮೈ ಮೇಲೆ ಇಟ್ಕೊಳ್ಳೋ ಯೋಗ್ಯತೆ ಬೇಕಲ್ಲ. ಅಗ್ನಿ ಬಾಯಿಗೆ ಇಟ್ಕೊಳ್ಳೋ ಯೋಗ್ಯತೆ ಬೇಕಲ್ಲ. ಅಗ್ನಿ ಎದೆಗೆ ಇಟ್ಕೊಳ್ಳೋ ಯೋಗ್ಯತೆ ಬೇಕಲ್ಲ. ಅದೆಲ್ಲರಿಗೂ ಆಗ್ತೇನು ಯೋಗ್ಯತೆ ಅಂದರೆ? ಎಲ್ಲರಿಗೂ ಆಗ್ತಕ್ಕಂಥದ್ದಲ್ಲ. ಆದ್ರಿಂದ ತನ್ನಲ್ಲಿ ಆಶ್ರಯ ಕೊಟ್ಟದನ ಜ್ಞಾನಕ್ಕೆ ಯಾರು ಕೊಡಕ್ಕೆ ಬರೋಲ್ಲ ಆಶ್ರಯ. ಹರಿಹರ ಬ್ರಹ್ಮಾದಿಗಳು ಕೂಡ ಜ್ಞಾನ ಆಶ್ರಯ ಕೊಡಕ್ಕೆ ಬರೋದಿಲ್ಲ. ಜ್ಞಾನ ಯಾರ ಆಶ್ರಯದಲ್ಲಿರ್ತಂದ್ರೆ ಸದ್ಗುರುವಿನ ಆಶ್ರಯದಲ್ಲಿರ್ತತಿ. ಅವನು ಯಾರ ಹತ್ರ ಹೋಗುವಂತನೋ ಅವ್ರ ಹತ್ರ ಹೋಗುವಂಥದ್ದಾಗುವುದು. ಯಾರಿಗೆ ಕೊಡ್ತಾನೋ ಅವರಿಗೆ ದಕ್ಕುವಂಥದ್ದಾಗುವುದು. ನಾವೇ ದಕ್ಕಿಸ್ಕೊಂತೇವೆ ಅಂದರೆ ಅದಾಗ್ತಕ್ಕಂಥದ್ದಲ್ಲ. ಯಾರು ಕಾರ್ತಿವೀರಾರ್ಜುನ ಬಂದು ಆ ಯಾವ ಕಾಮಧೇನುವಾಗಿರ್ತಕ್ಕಂಥದ್ದನ್ನು ಬಲಾತ್ಕಾರವಾಗಿ ತಗೊಳಕ್ಕೆ ಹೋದ. ಬಲಾತ್ಕಾರವಾಗಿ ತಗೊಳಕ್ಕೆ ಹೋಗಿ ಎಲ್ಲ ಸೈನ್ಯವೆಲ್ಲ ಹಾಳಾಗಿ ಹೋಗ್ಬಿಡ್ತು. ಹಂಗೆ ನಾವು ಈ ಜ್ಞಾನ ಏನಾರ ಬಲಾತ್ಕಾರ ಮಾಡಿ ತಗೊಳಕ್ಕೆ ಬರ್ತತೇನಂದ್ರೆ ಬಲಾತ್ಕಾರ ಮಾಡಿ ಅವನು ಒಲೆದು ಕೊಟ್ಟರೆ ಮಾತ್ರ ಬರ್ತಕ್ಕಂಥದ್ದಾಗೋದು. ಅವನು ಏನು ಮಾಡಿದ ಕೊನೆಗೆ ಅಂದರೆ ಇದು ಹಿಗ್ಗ ಬರಲ್ ತೆಗಿ ಅಂತೇಳಿ ಜಮದಗ್ನಿ ಚೆಂಡು ಹಾರಿಸಿ ಅದು ಕಟ್ಕೊಂಡ್ರೆ ಬರ್ತೈತಿ. ಜಮದಗ್ನಿ ಚೆಂಡದ್ದು ಅಂತೇಳಿ ತಗೊಳಕ್ಕೆ ಹೋದ. ಅವನು ಕರ್ಕೊಂಡು ಹೋದ. ಏನೇನೋ ಇತಿಹಾಸದಲ್ಲಿ ಬರ್ತಾವೆ. ಹಂಗೂ ಹೋಗಲಿಲ್ಲ, ಅದು ಎಲ್ಲ ನಾಶ ಮಾಡಿಬಿಡ್ತು ಅಂಥೇಳಿ.
ಅದರಿಂದ ಬಲಾತ್ಕಾರವಾಗಿ ನಾವೇನಾದ್ರೂ ಇಟ್ಕೊಳಕ್ಕೆ ಬರ್ತದೆ ಅಂದರೆ ನಮ್ಗೆ ಇಟ್ಕೊಳಕ್ಕೆ ಬರೋದಲ್ಲ ಜ್ಞಾನನ. ಜ್ಞಾನ ಐತಲ್ಲ ಅದು ನಾವು ಬಲಾತ್ಕಾರವಾಗಿ ನಾವು ಆಶ್ರಯ ಕೊಡ್ತೇವೆ ಅಂದರೆ ಈ ನಾಲಿಗೆಯಾಗ ಅಷ್ಟ ಹೇಳುವುದಷ್ಟೇ ಜ್ಞಾನ ಅಂತೇಳಿ. ಹೇಳುವುದು ಜ್ಞಾನವಲ್ಲ, ಕೇಳುವುದು ಜ್ಞಾನವಲ್ಲ. ಜ್ಞಾನ ಜ್ಞಾನ ಕೇಳ ಕಲ್ಪನೆ ಸುಖದೇಶಿಲ ಚಿತ್ತ ಎರಡೂ ಕಲ್ಪನೆ ಅಂತಾರವರು. ಆದರೆ ಗುರುವಿನ ಜ್ಞಾನ ಅದು ಕಲ್ಪನೆ ಅಲ್ಲ. ಅದು ಆದ್ರಿಂದ ಅಂಥ ಜ್ಞಾನವಾಗಿರ್ತಕ್ಕಂಥದ್ದನ್ನು ನಮಗೆ ಇಟ್ಕೊಳ್ಳೋ ಯೋಗ್ಯತೆ ಅನ್ನುವಂಥದ್ದಿಲ್ಲ. ಇಟ್ಕೊಳ್ಳೋ ಯೋಗ್ಯತೆನೂ ಬೇಕಾಗುವಂಥದ್ದಾಗುವುದು. ನೋಡು, ಜನಕರಾಜ ಇಟ್ಟರೆ ಧನಸ್ಸು ಎತ್ತುವ ಯೋಗ್ಯತೆ ಬೇಕಾಗಿತ್ತು. ಅಷ್ಟು ಮಂದಿ ಎಲ್ಲರಿಗೂ ಇತ್ತೇನು ಯೋಗ್ಯತೆ ಅಂದರೆ ಎದ್ದಿದ್ಲಿಲ್ಲ. ರಾಮನಿಗೆ ಒಬ್ಬನಿಗೆ ಯೋಗ್ಯತೆ ಇತ್ತು, ಅವನ ಆಶ್ರಯ ಪಡಿತದು ಅಂತೇಳಿ. ಹಾಗೆ ಈ ಜ್ಞಾನವೆನ್ನತಕ್ಕಂಥದ್ದು ಅದಕ್ಕೆ ಎಲ್ಲಿ ಸ್ಥಾನ ಸಿಗಲಿಲ್ಲ ಅಂದು ತನ್ನ ಚರಣದಲ್ಲಿ ತಾನಿಟ್ಟುಕೊಂಡಿರುವನು. ಜ್ಞಾನವನ್ನು ಬಯಸುವಂಥವರು ಗುರುಚರಣದಲ್ಲಿ ಭಾವವನ್ನು ಧರಿಸಿದ್ದೇ ಆದರೆ, ಸದ್ಭಾವವನ್ನು ಧರಿಸಿದ್ದೇ ಆದರೆ ಸಾಕ್ಷಾತ್ ನನ್ನ ಉದ್ಧಾರಕ್ಕೋಸ್ಕರವಾಗಿ ಬಂದಿರತಕ್ಕಂಥ ತ್ರಿಮೂರ್ತಿ ಸ್ವರೂಪನು ಎನ್ನುವಂಥದ್ದಾಗಿ ನಾವು ಭಾವಿಸುವುದಿಲ್ಲ. ಸದ್ಭಾವ ಅಂದರೆ ನಮ್ಗೆ ಹಂಗೆ ಭಾವಿಸೋಕ್ಕಾಕತ್ತೇನೋ ಅಂದರೆ ಆಗೋದಿಲ್ಲ. ಯಾಕಂದ್ರೆ ನಮ್ಮಂಗ ಹುಟ್ಟಿದಾರೆ, ನಮ್ಮಂಗ ಉಣ್ತಾರೆ, ನಮ್ಮಂಗ ಮನಗ್ತಾರೆ, ನಮ್ಮಂಗ ಹೋಗ್ತಾರೆ ಅವರು ಅನ್ನುವಂಥ ಈ ಭಾವ, ನಮ್ಮ ದುರ್ಭಾವ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಅವರು ಹಿಂಗ ಅಂತ ನಮ್ಮದು. ಇದಕ್ಕೆ ಸದ್ಭಾವ ಅನ್ನುವಂಥದ್ದಾಗುವುದಿಲ್ಲ. ನಾನು ಉದ್ಧರಿಸುವುದಕ್ಕೋಸ್ಕರವಾಗಿ ಅವತರಿಸಿ ಬಂದಿರುವೆ ನೀನು ಅನ್ನುವಂಥದ್ದು ಏನಾರುತ್ತಂದ್ರೆ ಅದು ಸದ್ಭಾವ ಆಕತಿ. ನಾವು ಹಂಗಲ್ಲ, ನಿನ್ನ ಉದ್ಧಾರ ಮಾಡಕ್ಕೆ ಬಂದಿರೋರು ನಾವು ಅಂತವೆ. ನಿನ್ನ ಮಠ ಉದ್ಧಾರ ಮಾಡಕ್ಕೆ ಬಂದಿರೋರು ನಾವು, ನಿನ್ನ ಉದ್ಧಾರ ಮಾಡಕ್ಕೆ ಬಂದಿರೋರು ನಾವು, ನಿನಗೆ ಉಣ್ಸಾಕ್ ಬಂದಿರೋರು ನಾವು, ನಿನಗೆ ತಂದು ಕತ್ತೆ ಬಿಗಿ ಕೊಡಕ್ಕೆ ಬಂದಿರೋರು ನಾವು ಅಂತವೆ ನಾವು. ಅದ್ರ ದೃಷ್ಟಿಯಿಂದ ಸದ್ಭಾವ ಬರ್ತಕ್ಕಂಥದ್ದು ಬಹಳಷ್ಟು ಕಷ್ಟ. ಸದ್ಭಾವ ಬಂತು ಅಂದರೆ ಎಲ್ಲ ಕಷ್ಟಗಳು ನಿವೃತ್ತಿ ಆಗುವಂಥವುಗಳಾಗುವು. ಜ್ಞಾನರತ್ನಗಳಿಂದ ಭರಿತನಾಗಿರುವ ಸಾಗರವಾದ ಶ್ರೀ ಸದ್ಗುರು. ಇದರೊಳಗೆ ಏನು ಅಂದರೆ ಜ್ಞಾನರತ್ನವೇ. ಇದರೊಳಗೆ ಏನು ಐತೆ ಅಂದರೆ ಜ್ಞಾನರತ್ನಗಳು ತುಂಬಿಕೊಂಡದವು. ಇದ್ರಾಗೆ ಎಲ್ಲವೂ ಜ್ಞಾನರತ್ನಗಳೇ. ಜ್ಞಾನವನ್ನು ಉಪದೇಶ ಮಾಡುವವು, ಭಕ್ತಿಯನ್ನು ಉಪದೇಶ ಮಾಡುವಂಥವುಗಳು, ವೈರಾಗ್ಯವನ್ನು ಉಪದೇಶ ಮಾಡ್ತಕ್ಕಂಥ ವೈರಾಗ್ಯ ರತ್ನಗಳು, ಭಕ್ತಿ ರತ್ನಗಳು, ಜ್ಞಾನ ರತ್ನಗಳು. ಈ ಚರಿತ್ರೆ ತುಂಬ ಒಂದೊಂದು ಅಕ್ಷರವೂ ಕೂಡ ಆ ರತ್ನಗಳೇ ಆಗಿರ್ತಕ್ಕಂಥವುಗಳಾಗಿರುವು, ಮಂತ್ರಗಳೇ ಆಗಿರ್ತಕ್ಕಂಥವುಗಳಾಗಿರುವು. ಆದರೂ ನಮಗೆ ಇದು ಹಿಡಿಸೋದಿಲ್ಲ. ಚರಿತ್ರೆ ಓದಬೇಕು ಅಂದರೆ ಹಿಡಿಸೋದಿಲ್ಲ, ಚರಿತ್ರೆ ಶ್ರವಣ ಮಾಡಬೇಕು ಅಂದರೆ ಹಿಡಿಸೋದಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ನೋಡಿಬಿಟ್ರೆ ಅವು ಜ್ಞಾನಿ ಅಂತ ತಿಳ್ಕೋಬೇಕು ನಾವು ಅಂತ ನಮ್ಮ ಕಲ್ಪನಾ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿದರೆ ಆದ್ರಿಂದ ವಸ್ತುದ್ರೊಳಗೆ ಭರಿತವಾಗಿರ್ತಕ್ಕಂಥವುಗಳಿರುವ ಯಾವ್ಯಾವ ಬೇಕು, ಹೆಂಗೆ ಬೇಕು ನಾವು ಪೋಣಿಸ್ಕೊಂಡು ಹಾಕ್ಕೊಂಡಿವಿ ಅಂದರೆ, ಇಟ್ಕೊಂಡಿವಿ ಅಂದರೆ ಪ್ರಕಾಶ ಮಾಡ್ತಕ್ಕಂಥ ರತ್ನಗಳಿದಾವೆ, ಸಂಪತ್ತು ಕೊಡ್ತಕ್ಕಂಥ ರತ್ನಗಳಿದಾವೆ, ದೋಷ ಪರಿಹಾರ ಮಾಡ್ತಕ್ಕಂಥ ರತ್ನಗಳಿದಾವೆ, ಪುಣ್ಯ ದರ್ಶನದ ಪುಣ್ಯ ಕೊಡ್ತಕ್ಕಂಥ ರತ್ನಗಳಿದಾವೆ. ಈ ರತ್ನಗಳು ಅಂತೇಳಿ ಇವಕ್ಕ ಮಹಿಮೆ ಅನ್ನತಕ್ಕಂಥದ್ದು. ಹೊರಗೆ ಹೇಳ್ತಾರೆ, ಈ ಟಿವಿಯ ಬರ್ತವೆ, ಇಂಥ ರತ್ನ ಹಾಕೊಂಬಿಟ್ರೆ ಹಿಂಗೆ ಹಾಕತಿ ಅಂತ. ಅದೊಂದು ಕೆಲವೊಂದು ಭಾಗ ಏನೋ ಅಲ್ಪ ಮಟ್ಟಿಗೆ ಇರಬಹುದದು. ನವರತ್ನಗಳನ್ನು ಇಟ್ಕೊಂಡ್ರೆ ಹಿಂಗಾಗುತ್ತೆ, ನವರತ್ನ ದರ್ಶನ ಮಾಡಿದ್ರೆ ಹಿಂಗಾಗುತ್ತೆ. ಎಲ್ಲ ಭಗವಂತನ ಸ್ವರೂಪ ಅಂತ ತಿಳ್ಕೊಂಡು ಮಾಡಿದ್ರೆ ಸರಿ ಇರ್ತತಿ. ನಾವು ಭಗವಂತನ ಸ್ವರೂಪ ಅಂತ ತಿಳ್ಕೊಳ್ಳೋದಲ್ಲ, ಬಂಗಾರ ಅಂತ ತಿಳ್ಕೊಂತೀವಿ, ರತ್ನ ಅಂತ ತಿಳ್ಕೊಂತೀವಿ, ವಜ್ರ ಅಂತ ತಿಳ್ಕೊಂತೀವಿ, ಒಳ್ಳೂರಿ ಅಂತ ತಿಳ್ಕೊಂತೀವಿ, ಮಾಣಿಕ್ಯ ಅಂತ ತಿಳ್ಕೊಂತೀವಿ. ಭಗವಂತ ಅಂತ ತಿಳ್ಕೊಳ್ಳೋದಲ್ಲ. ಅದರೆಲ್ಲದರಲ್ಲಿ ಭಗವಂತ ನಾನದನಿ ಅಂತ ನಾವು ಧಾತು ನಾಮ ಸುವರ್ಣೋಸ್ಮಿ ಅಂತಾರ ಭಗವಂತ ವಿಭೂತಿಯಲ್ಲಿ.
ಧಾತುಗಳಲ್ಲೆಲ್ಲ ಸುವರ್ಣಮಯನಾಗಿದ್ದೇನೆ ನಾನು ಅಂತೇಳಿ. ಬಂಗಾರಮಯನು, ಬಂಗಾರವ ನಾನು, ಧಾತುಗಳಲ್ಲೆಲ್ಲ ಬಂಗಾರ. ನಾವು ಹಂಗೆ ತಿಳಿದ್ರಲ್ಲ, ಭಗವಂತನ ಸ್ವರೂಪ ಅಂತ ತಿಳಿದಲ್ಲ ಅವನ್ನ. ಭಗವಂತನ ಸ್ವರೂಪ ಅಂತ ತಿಳ್ಕೊಂಡ್ರೆ ನಾವು ಖಂಡಿತವಾಗಿ ಅವಳ ದರ್ಶನ ಸ್ಪರ್ಶನ ಹಾಕ್ಯಣದ್ರಿಂದ ನೋಡೋದ್ರಿಂದ ಎಲ್ಲರೂ ನಮಗೆ ಪುಣ್ಯವೆನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಆದ್ರಿಂದ ಈ ಸದ್ಗುರು ಚರಿತ್ರವನ್ನು ಈಗ ಸಾದರ ಇಂಥ ಒಳ್ಳೆಯ ರತ್ನಭರಿತವಾಗಿರುವಂಥ ಚರಿತ್ರೆ, ಜ್ಞಾನ ರತ್ನ, ವೈರಾಗ್ಯ, ಭಕ್ತಿ ರತ್ನ ಅನ್ನತಕ್ಕಂಥ ಈ ಚರಿತ್ರೆಯನ್ನು ನಾವು ಶ್ರವಣ ಮಾಡೋದ್ರಿಂದ ಎಲ್ಲ ಪಾವನ ತೀರ್ಥಗಳು ಈ ಸಾಗರದಲ್ಲಿ ಒಟ್ಟುಗೂಡಿದವೆ ಅಂತೀವಿ. ಎಷ್ಟು ಪಾವನ ತೀರ್ಥಗಳದವ, ಪುಣ್ಯ ತೀರ್ಥಗಳು, ಪುಣ್ಯ ನದಿಗಳು, ಜೀವ ನದಿಗಳು ಅನ್ನತಕ್ಕಂಥಗಳು ಬಹಳಷ್ಟಲ್ಲವೇ. ಅವೆಲ್ಲವೂ ಬಂದು ಒಟ್ಟುಗೂಡಿದವೆ ಅಂಥೇಳಿ ಅಷ್ಟರೊಳಗೆ ಬಂದು ಕೂಡಿದವೆ. ಸಪ್ತಸಾಗರ ಪರ್ಯಂತ ತೀರ್ಥ ಸ್ನಾನ ಫಲಮ್ಯತ ಎಷ್ಟು ಅಲವಾರು. ಗುರೋರಂಗ್ರಿ ಜಲೆ ಬಿಂದು ಸಹಸ್ರಾಂಶ ನಪೂರಯೇತ್ ಅಂತೇಳಿ ಸಾಕ್ಷಾತ್ ಪರಮಾತ್ಮನು ದೇವಿಯನ್ನು ಕುರಿತು ಉಪದೇಶ ಮಾಡಿದ್ದಾನೆ. ಸಪ್ತಸಾಗರದವರಿಗಿರ್ತಕ್ಕಂಥ ಎಷ್ಟು ನದಿಗಳದವೋ ಅಷ್ಟೆಲ್ಲ ನದಿಗಳು, ಅಷ್ಟೆಲ್ಲ ಪುಣ್ಯ ತೀರ್ಥಗಳು ಗುರೋರಂಗ್ರಿ ಜಲೆ ಬಿಂದು, ಗುರುವಿನ ಪಾದೋದಕದ ಒಂದು ಬಿಂದು ಎನ್ನುವಂಥದ್ದೈತಲ್ಲ, ಅದಕ್ಕೆ ಸಮಾನವಾಗಿರ್ತಕ್ಕಂಥವುಗಳಲ್ಲ. ಅಜ್ಞಾನ ಮೂಲಹರಣಂ ಜನ್ಮ ಕರ್ಮ ನಿವಾರಣಂ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಗುರು ಪಾದೋದಕಂ ಪಿಬೇತ್ ಅಂತ ಹೇಳಿ ಭಗವಂತ ಹೇಳ್ತಾರೆ. ಗುರುವಿನ ಪಾದೋದಕ ಅನ್ನತಕ್ಕಂಥದ್ದು ಅಜ್ಞಾನದ ಮೂಲಹರಣವಾಗಿರ್ತಕ್ಕಂಥದ್ದು, ಜನ್ಮ ಕರ್ಮ ನಿವಾರಣೆ ಮಾಡ್ತಕ್ಕಂಥದ್ದು, ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಡತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಅದನ್ನು ನಾವು ಶಿರದ ಮೇಲೆ ಧರಿಸಬೇಕು, ಪಾನ ಮಾಡಬೇಕು. ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅದು ನಮ್ಮನ್ನು ಪವಿತ್ರನಾಗಿ ಮಾಡ್ತಕ್ಕಂಥ ತೀರ್ಥವಾಗಿರ್ತಕ್ಕಂಥದ್ದು. ನಾವೆಲ್ಲ ಪವಿತ್ರ ತೀರ್ಥನೂ ಅಪವಿತ್ರ ಮಾಡಿಬಿಡ್ತಾವೆ, ಹೊರಗಳವ. ಆದರೆ ಈ ತೀರ್ಥ ಅನ್ನುವಂಥದ್ದು ನಮ್ಮ ಒಳಗೂ ಹೊರಗೂ ಕೂಡಿ ಪವಿತ್ರ ಮನಸ್ಸನ್ನು ಪವಿತ್ರ ಮಾಡ್ತತಿ ಅನ್ನುವಂಥದ್ದು, ಭಾವ ಪವಿತ್ರ ಮಾಡ್ತತಿ, ಚಿತ್ತ ಪವಿತ್ರ ಮಾಡ್ತತಿ ಅನ್ನತಕ್ಕಂಥದ್ದು. ಆದ್ರಿಂದ ಇದರ ಶ್ರವಣ ಎನ್ನುವಂಥದ್ದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ನಮಗೆ ತಿಳಿದ ಇರಲಿ, ಆ ಶಬ್ದಗಳನ್ನು ಕೇಳಿದರೆ ಸಾಕು, ಕಾಲಾಂತರದಲ್ಲಿ ಜನ್ಮಾಂತರದಲ್ಲಿ ನಮ್ಮನ್ನು ಖಂಡಿತವಾಗಿಯೂ ಈ ದುಃಖದ ಪಾರ ಮಾಡ್ತಕ್ಕಂಥ ಅತ್ಯಂತ ಅದ್ಭುತವಾಗಿರುವಂಥ ಗ್ರಂಥವಿದೆ. ಅತ್ಯಂತ ಅದ್ಭುತವಾಗಿ ಬಹಳಷ್ಟು ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗರಿನ ಕಬ್ಬಿನಂದದಿ, ಇಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ, ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೇ. ಅನೇಕ ಕಡೆಗೆ ಭ್ರಮ ಮಾಡ್ತವೆ. ಆ ಗ್ರಂಥ ಓದಿರಾಕತಿ, ಈ ಗ್ರಂಥ ಓದಿರಾಕತಿ, ಸಂಸ್ಕೃತ ಓದಿರಾಕತಿ, ಕಾವ್ಯ ಓದಿರಾಕತಿ, ನ್ಯಾಯ ಓದಿರಾಕತಿ, ಶಾಸ್ತ್ರ ಕಲ್ತರಾಕತಿ, ಏನೇನೋ ಭ್ರಮ ನಮ್ಮಲ್ಲಿ, ಏನೇನೋ ಭ್ರಮಗಳದಾವೆ. ನಮ್ಮ ಚರಿತ್ರೆ ನಮಗೆ ಸಾಧ್ಯ ಆದಷ್ಟು ನಾವು ಅದರೊಳಗೆ ಮುಳುಗಬೇಕು. ನಾವು ಚರಿತ್ರೆಯೊಳಗೆ ನಾವು ಮುಳುಗಬೇಕು, ನಮ್ಮ ಮನಸ್ಸು ಮುಳುಗಬೇಕು, ಒಳಗೆ ಹೋಗಬೇಕು. ಹೊರಗೆ ಬರೋಕ್ಕೆ ಇಚ್ಛೆ ಪಡಬಾರ್ದು. ಅದನ್ನು ಕೇಳ್ತಾ ಮಾಡ್ತಾ ಸಂತೋಷವಾಗಿ ಒಳಗೆ ಹೋಗ್ತಾ ಇತ್ತು ಅಂದರೆ ಖಂಡಿತವಾಗಿಯೂ ನಮ್ಮ ತ್ರಿಕರಣಗಳನ್ನು ಶುದ್ಧಿ ಮಾಡಿ, ನಮ್ಮ ಭಾವ ಶುದ್ಧಿ ಮಾಡಿ, ಸದ್ಗುರು ಒಲಿದು ಸದ್ಗುರು ತನ್ನಂತೆ ಮಾಡಿಕೊಳ್ಳುವಂಥವನಾಗುವನು ಚರಿತ್ರ ರೂಪದಿಂದ ಅಂಥೇಳಿ ಅಧ್ಯಾಯದ ಆರಂಭದಲ್ಲಿ ಸದ್ಗುರುನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಅವನ ಶ್ರೀಚರಣಗಳಿಗೆ ನಮಸ್ಕಾರ ರೂಪ ಮಾಂಗಲನ್ನು ಅರ್ಪಿಸುತ್ತಾ ಅಧ್ಯಾಯನ ಆರಂಭ ಮಾಡುತ್ತಲಿರುವರು.
ಭಕ್ತರಲ್ಲಿ ಅಗ್ರಗಣಿಯಾಗಿ, ಸಂತರೊಳಗೆ ಮುಕುಟಮಣಿಯಾಗಿ, ಜ್ಞಾನಿಗಳಲ್ಲಿ ಶಿರೋಮಣಿಯಾಗಿ, ಗುಣಗಣಿಯಾದ ತಮ್ಮಣ್ಣ. ಅವನು ಬಹಳಷ್ಟು ಶ್ರೇಷ್ಠನಾಗಿದ್ದ ತಮ್ಮಣ್ಣ ಶಾಸ್ತ್ರಿ ಅನ್ನತಕ್ಕಂಥ ಸಿದ್ಧಾರೂಢ ಪರಮ ಭಕ್ತನಾಗಿರ್ತಕ್ಕಂಥವನು. ಅವಾಗ ಅವರ ಚರಣಕ್ಕೆ ಬಂದು ಪ್ರಾರಂಭದಲ್ಲಿ ದೀನಭಾವದಿಂದ ಅವರ ಚರಣಕ್ಕೆರಗಿ, ಹೇ ಸಿದ್ಧಾರೂಢನೇ, ನೀನು ಜ್ಞಾನರಾಶಿ ಇದ್ದು ಮುಮುಕ್ಷು ಜನರಿಗೆ ನೀನು ಆಶ್ರಯಸ್ಥಾನವಾಗಿದ್ದು, ನಿನ್ನ ಚರಣಾಶ್ರಯವನ್ನು ಹೊಂದಿ ಅವರು ಅಭಂಗವಾದ ಪದಕ್ಕೆ ಪ್ರಾಪ್ತರಾಗುವರು. ಸಂಸಾರದಲ್ಲಿ ವಿರತಿಯನ್ನು ಹೊಂದಿದವರಿಗೆ ನಿನ್ನ ಹೊರತು ಸರ್ವತಾ ಗತಿಯೇ ಇಲ್ಲವೆಂತ ನಾನು ಅಗಾಧವಾಗಿರ್ತಕ್ಕಂಥ ನಿನ್ನ ಕೀರ್ತಿ ಮಹಿಮೆಯನ್ನು ಕೇಳಿ ನಿನ್ನ ಚರಣಕ್ಕೆ ಶರಣು ಬಂದಿರುವೆನು. ಆದರ್ಶದಿಂದ ನಾನು ಬಹಳಷ್ಟು ತ್ರಿತಾಪಗಳಿಂದ ಬೆಂದು ನೊಂದು ಬೇಸತ್ತು ಬಂದಿರುವೆನು. ನನ್ನನ್ನು ಸ್ವೀಕಾರ ಮಾಡಿ ಇದರಿಂದ ನನ್ನನ್ನು ಪಾರು ಮಾಡಬೇಕು. ನೀನು ತಿರಸ್ಕರಿಸಿದ್ರಿಂದ ಉದ್ಧರಿಸರು ಯಾರು ನನಗೆ? ನಿನಗೆ ಮೊರೆ ಹೊಕ್ಕಿರು, ನನ್ನನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸಿದನು. ಆವಾಗ ಗುರುಸ್ತುತಿಯಾಗಿರ್ತಕ್ಕಂಥದ್ದನ್ನು ಕೂಡ ಬಹಳಷ್ಟು ತಾನು ಮಾಡಿದ. ಪ್ರಾರಂಭದಲ್ಲಿ ಮಾಡ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು, ಹೆಂಗೆ ಹೋಗ್ಬೇಕು, ಹೆಂಗೆ ಗುರುದರ್ಶನಕ್ಕೆ ಹೋಗ್ಬೇಕು, ಹೋದ ಬಳಿಕ ಏನೇನು ಮಾಡಬೇಕು, ಏನೇನು ಒಯ್ಬೇಕು, ಅವೆಲ್ಲ ನೇಮ್ಗಳು, ಅದನ್ನೆಲ್ಲ ಹಿಂದೆ ಹೇಳಿರ್ತಕ್ಕಂಥ ಆ ಪ್ರಕಾರವಾಗಿ ಮಾಡಿಕೊಂಡು ಎಲ್ಲರೂ ಕೂಡ ಗುರುವನ್ನು ಮಾಡಿಕೊಂಡಿದ್ದಾರೆ. ಶ್ರೀಕೃಷ್ಣನು ಸಾಂದೀಪನನ್ನು ಮಾಡಿಕೊಂಡ ಭಗವಂತನಾಗಿದ್ದರೂ ಕೂಡ ರಾಮನು ಕೂಡ ವಸಿಷ್ಠನ ಗುರುವಾಗಿ ಸ್ವೀಕಾರ ಮಾಡಿ ಅವರ ಸೇವೆಯನ್ನು ಮಾಡಿ ತಾನು ಆ ಗುರುಕುಲದಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡಿದ. ಹಂಗೆ ಗುರು ಬೇಕೇ ಬೇಕು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಗುರು ತೋರಿಸದಲ್ಲದೆ. ಮುಕ್ತಿ ಮೂಲೋ ಗುರೋರ್ ಕೃಪಾ ಅಂತ ಹೇಳಿದರು ಅವರು. ಪುಸ್ತಕದ ಕೃಪಾ ಅಂತ ಹೇಳಿಲ್ಲ, ಪ್ರವಚನದ ಕೃಪಾ ಅಂತ ಹೇಳಿಲ್ಲ. ಮುಕ್ತಿ ಮೂಲೋ ಗುರೋರ್ ಕೃಪಾ. ಆದ್ರಿಂದ ಇವೆಲ್ಲವನ್ನು ತಿಳಿದುಕೊಂಡು ನಾನು ನಿನ್ನ ಸನ್ನಿಧಿಗೆ ಬಂದಿರುವೆನು. ಆದರ್ಶದಿಂದ ನನ್ನನ್ನು ಸ್ವೀಕಾರ ಮಾಡು ಅಂತೇಳಿ ಬಹಳಷ್ಟು ಪರಿಪರಿಯಾಗಿ ತಾವು ಪ್ರಾರ್ಥಿಸಿಕೊಂಡರು. ಆವಾಗ ಅವನನ್ನು ನೋಡಿ ಪರೀಕ್ಷೆ ಮಾಡಿ ಮುಂದಿನ ದೂರದೃಷ್ಟಿ, ಹಿಂದಿನ ಅವನ ಸಾಧನದ ಶಕ್ತಿ, ಮುಂದೆ ಅವನಿಂದ ಲೋಕ ಕಲ್ಯಾಣವಾಗ್ತಕ್ಕಂಥ ಉದ್ದೇಶ, ಇವೆಲ್ಲವನ್ನು ತಿಳಿದು ಸಂತೋಷ, ನೀನು ಸದ್ಭಕ್ತನದಿ ಅಧಿಕಾರಿ ಅದೆಯಾ, ಆದ್ರಸಿಂದ ನಿನಗೆ ನಾನು ಗುರುವನ್ನು ತೋರಿಸ್ತೇನೆ, ಅಲ್ಲಿಗೆ ಹೋಗು, ನೀನು ಅವರನ್ನು ಗುರುವೆಂದು ಸ್ವೀಕಾರ ಮಾಡು, ಅವರಿಂದ ಮಂತ್ರ ದೀಕ್ಷೆ ತಗೋ, ಅವರ ಆದೇಶ ಆಜ್ಞೆಯಂತೆ ಪಾಲನೆ ಮಾಡು, ಖಂಡಿತವಾಗಿ ನಿನಗೆ ಮೋಕ್ಷವೆನ್ನುವಂತಹದ್ದು ಪ್ರಾಪ್ತವಾಗ್ತದೆ. ನಾನು ಶರಣು ಬಂದರೂ ತಿರಸ್ಕಾರ ಮಾಡಿದ ಅಂತಕ್ಕಂಥ ಭಾವನೆ ಮಾಡಬೇಡ. ಯಾವಾಗಲೂ ನೀನು ನನ್ನೊಳಗೆ ಅದೀಯಾ, ನನ್ನವನೇ ಅದೀಯಾ, ನಿನ್ನಿಂದ ಭಾಳಷ್ಟು ಮಂದಿ ಉದ್ಧಾರವಾಗಬೇಕು. ಅದಕ್ಕೋಸ್ಕರವಾಗಿ ನೀನಿಲ್ಲಿ ಸ್ವೀಕಾರ ಮಾಡಿ ನೀನೊಬ್ಬನು ಧನ್ಯನಾದಿ ಅಂದ್ರೆ ಅಷ್ಟು ಪ್ರಯೋಜನ ಇಲ್ಲ, ಸ್ವಾರ್ಥಕತೆ. ನಿನ್ನಿಂದ ಅನೇಕ ಜನರು ಉದ್ಧಾರವಾಗಬೇಕಾದ್ರೆ ಆ ಚೈತನ್ಯ ಮಹಾರಾಜರ ಹತ್ರ ಹೋದರೆ ಅವರಿಂದ ದೀಕ್ಷೆ, ಅವರ ಶಿಷ್ಯ ಅಂತ ತಿಳ್ಕೊಂಡ್ರೆ ಜನರು ನಿನ್ನ ಮೇಲೆ ವಿಶ್ವಾಸ ಮಾಡ್ತಾರೆ. ನೀನು ಅವ್ರಿಗೆ ಉಪದೇಶ ಮಾಡ್ತೀಯಾ, ಆದರ್ಶ ಮಾಡ್ತೀಯಾ, ಅವರು ಉದ್ಧಾರವಾಗ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ತಿರಸ್ಕಾರ ಮಾಡಿದೆ ಅಂತ ತಿಳ್ಕೋಬೇಡ. ಅಲ್ಲಿ ಹೋಗಿ ದೀಕ್ಷೆ ತಗೊಂಡು ಅವರಿಂದ ನೀನು ಆಜ್ಞೆ ಪಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಬಾ ಅಂತೇಳಿ ಹಿಂದಿನ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಚೈತನ್ಯ ಮಹಾರಾಜರ ಸಮೀಪ ಕಳಿಸಿದರು. ಅಲ್ಲಿಗೆ ಹೋದರು. ಹೋಗಿ ವಿಧಿವತ್ತಾಗಿ ಹೋದರು. ಎಲ್ಲಿದ್ದ ಬಂದಿಯಾ ಅಂತ ಕೇಳಿದ್ರು. ಹುಬ್ಬಳ್ಳಿಯಿಂದ. ಅಲ್ಲೇ ಮಹಾತ್ಮರಿದ್ರಲ್ಲ ಅಂತಂದ್ರು ಅವರು. ಅವರಿಲ್ಲಿ ಕಳಿಸ್ಕೊಟ್ರು ಅಂದರು. ಸಂತೋಷ, ಮಹಾತ್ಮರ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಆಯಿತು ಅಂಥೇಳಿ ರಾಮನಾಮವಾಗಿರ್ತಕ್ಕಂಥದ್ದನ್ನು ಉಪದೇಶ ಮಾಡಿ ಇಷ್ಟು ಕೋಟಿ ಜಪ ಮಾಡು ನೀನು ಅಂಥೇಳಿ ಆಜ್ಞೆ ಮಾಡಿ ಆ ಸಾಧನದಲ್ಲಿ ತೊಡಗಿಸಿ ಅವನನ್ನು ಶುದ್ಧನನ್ನಾಗಿ ಮಾಡಿ
ಕೊನೆಗೆ ರಾಮನ ಸಾಕ್ಷಾತ್ ದರ್ಶನ ಅಂದರೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದಾಯಿತು. ಆಮೇಲೆ ನೀನು ಮರಳಿ ಹೋಗು, ಸಿದ್ಧಾರೂಢರ ಸೇವೆಯನ್ನು ಮಾಡ್ಕೊಂತ ಇರು, ಭಕ್ತರನ್ನು ಉದ್ಧಾರ ಮಾಡು ಅಂಥೇಳಿ ಆಜ್ಞೆ ಮಾಡಿ ಕಳಿಸಿದರು. ಆ ಹರಿಭಕ್ತ ಪರಾಯಣನಾಗಿರ್ತಕ್ಕಂಥ ತಮ್ಮಣ್ಣ ಶಾಸ್ತ್ರಿ ಗೋಂದಾವಲಿ ಕ್ಷೇತ್ರದಿಂದ ಅವರ ಪೂರ್ಣ ಕೃಪೆಯಾಗಿರ್ತಕ್ಕಂಥದ್ದನ್ನು ಪಡೆದುಕೊಂಡು ತಾನು ಬರುವಂಥವನಾದನು. ಬಂದಾಗ ಆವಾಗ ಸದ್ಗುರುವಿಗೆ ಬಂದು ತಾನು ಹೇಳಿದ, ತಮ್ಮ ಆಜ್ಞೆ ಅಂತ ಹೋದ ಕೂಡಲೇ ಮಂತ್ರ ದೀಕ್ಷೆ ಕೊಟ್ಟರು. ಅದರ ಅನುಸಂಧಾನದಿಂದ ನನ್ನ ಮನಸ್ಸಿಗೆ ಶಾಂತಿ ಸುಖ ಪ್ರಾಪ್ತವಾಯಿತು. ಗುರು ಅನುಗ್ರಹ ಮಾಡಿದೆವೆಲ್ಲ ಹೇಳಿದ್ರು. ಸಂತೋಷವಾಯಿತು ಅಂಥೇಳಿ ಇನ್ನು ಉಳಿದಿರ್ತಕ್ಕಂಥದ್ದು ಏನು ಅಂದರೆ, ನೀನು ನಿರಭಿಮಾನ ಸ್ಥಿತಿ ಅನ್ನುವಂಥದ್ದು ಬರುವುದಕ್ಕೋಸ್ಕರವಾಗಿ ಮನೆಗೆ ಹೋಗಿ ಭಿಕ್ಷೆ ಬೇಡಿ, ಧರ್ಮದ ಭಿಕ್ಷೆ ಬೇಡಿ, ಆ ಧರ್ಮದವಾಗಿರ್ತಕ್ಕಂಥದ್ದನ್ನು ಸ್ವೀಕಾರ ಮಾಡಿಕೊಂಡು ಬಂದು ಏನಾದರೂ ಪರೋಪಕಾರ್ಯವಾಗಿರ್ತಕ್ಕಂಥದ್ದನ್ನು ಮಾಡು ಅಂತೇಳಿ ಅವನಿಗೆ ಹೇಳುವಂಥವರಾದರು. ಅವನಿಗೆ ಆ ಯಾವ ಚೈತನ್ಯ ಮಹಾರಾಜರು ಸಚ್ಚಿದಾನಂದ ಸ್ವರೂಪರಾಗಿರ್ತಕ್ಕಂಥ ಸದ್ಗುರುಗಳು ನಿನ್ನನ್ನು ಇಲ್ಲಿ ಕರೆಸಿದ್ರದಿಂದ ನಿನಗೂ ಸಚ್ಚಿದಾನಂದ ಅನ್ನುವಂಥ ನಾಮವನ್ನು ಕೊಟ್ಟಿರುವನು. ಇದರಿಂದ ಜಗತ್ ಕಲ್ಯಾಣದ ಕಡೆಗೆ ನೀನು ಗಮನ ಕೊಡು ಅಂತೇಳಿ ಹೇಳಿದರು. ಆ ಪ್ರಕಾರವಾಗಿ ಬಂದಾಗ ಇವರು ಲೋಕ ಸಂಗ್ರಹಾರ್ಥವಾಗಿ ಏನಾದರೂ ಮಾಡಬೇಕು, ಮನೆಗೆ ಹೋಗಿ ಭಿಕ್ಷಾ ಬೇಡಿ, ಆ ಭಿಕ್ಷೆ ಲಭಿಸಿದ್ದರಿಂದಲೇ ಅನ್ನ ಸಂತರ್ಪಣೆ ಮಾಡಿಸಬೇಕು. ನಾಮ ಸಪ್ತಾಹ, ದಾಸ ಸಪ್ತಾಹ ಇಂಥವನ್ನೆಲ್ಲ ಇಟ್ಟು ಹರಿಕತೆ ಹರಿಭಜನೆ ಇಂಥವನ್ನೆಲ್ಲ ಏರ್ಪಾಡು ಮಾಡು ಅಂಥೇಳಿ ಅವರು ಸಿದ್ಧಾರೂಢರು ಆಜ್ಞೆ ಮಾಡಿದರು. ಅದೇ ರೀತಿಯಾಗಿ ತಾನು ಮಾಡ್ತಾ ಇದ್ದ. 8ನೇ ದಿನದ ಸಮಾರಂಭದ ಸಲುವಾಗಿ ಎಲ್ಲರಿಗೂ ಕೂಡ ಬಹಳಷ್ಟು ಜನರು ಅವರಲ್ಲಿ ಬರ್ತಾ ಇದ್ದರು. ಅವರ ಕೀರ್ತನ, ಅವರ ವಿಚಾರವನ್ನೆಲ್ಲ ಕೇಳಿದ ಕೂಡಲೇ ಎಲ್ಲರಿಗೂ ಭಕ್ತಿ ಭಾವ ಅನ್ನುವಂಥದ್ದು ತುಂಬ್ತಾ ಇತ್ತು. ಎಲ್ಲರೂ ಅವರ ಒಂದು ಸರಳ ಸಜ್ಜನಿಕೆ, ಪ್ರಾಮಾಣಿಕ ವರ್ತನ, ಅವರು ಪ್ರಾಮಾಣಿಕ ವರ್ತನ, ಹರಿಕತೆ ಹೇಳರಂಗೆ ಹೇಳಿ ಮತ್ತು ಅವ್ರು ಯಾವ್ಯಾವುದೋ ದಾಸರಾಗ್ತಾರಲ್ಲ ಹಂಗೆ ದಾಸರಾಗ್ತಕ್ಕಂಥ ಗುರುವಿನ ದಾಸರಾಗಿ ಉದ್ಧಾರದ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ರು. ಹಿಂಗದಕ್ಕೋಸ್ಕರ ಯಾವ ನಿರಪೇಕ್ಷೆ ಇದ್ದಿಲ್ಲ, ಯಾವ ಅಪೇಕ್ಷೆ ಮಾಡ್ತಿದ್ದಿಲ್ಲ. ಅದರದ್ದನ್ನು ಏನಾರು ಕಾರ್ಯ ಮಾಡ್ಬೇಕಾದ್ರೆ ಬೇಡ್ತಿದ್ರು, ಬಂದಷ್ಟರಲ್ಲಿ ಅದೇನದು ವಿನಿಯೋಗ ಮಾಡ್ತಿದ್ರು. ಈ ಪ್ರಕಾರವಿದ್ದ ಭಾಳಷ್ಟು ಜನರು ಅವರಿಗೆ ಭಕ್ತರಾಗಿದ್ದರು. ಭಾಳಷ್ಟು ಜನರವರಲ್ಲಿ ಮಂತ್ರದೀಕ್ಷೆ ತೆಗೆದುಕೊಂಡಿದ್ರು. ಹೀಗೆ ಅದೊಂದು ಸಮಾರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. 10,000 ಜನರಿಗೋಸ್ಕರವಾಗಿ ತಾವು ಅಡಿಗೆ ವ್ಯವಸ್ಥೆ ಮಾಡಿದ್ರು. ಬಹುತೇಕ ಅಷ್ಟು ಕೂಡಬಹುದು ಅಂಥೇಳಿ ಸಿದ್ಧಾರೂಢರನ್ನು ಕರ್ಕೊಂಡು ಬಂದರು 8ನೇ ದಿವಸದ ಸಮಾರಂಭಕ್ಕೆ. ಆವಾಗ ವೈಭವದಿಂದ ಪೂಜಿಸಿದರು, ಮಹಾಪೂಜೆ ಮಾಡಿದರು, ಕೀರ್ತನ ಮಾಡಿದರು, ಗುಣಗಾನ ಮಾಡಿದರು. ಊಟಕ್ಕೆಲ್ಲರನ್ನು ಕುಂಡ್ರಿಸಿದರು. 8,000 ಗಂಟೆ ಜನ ಊಟಕ್ಕೆ ಕುಂತು ನೀಡಿದರು. 10,000ಕ್ಕೆ ಮಾಡಿದ್ದು ಮೊದಲನೇ ಪಂಕ್ತಿಗೆ 8,000 ಜನ ಉಂಡುಬಿಟ್ರು ಅಂದ್ಕೂಡಲೇ ಅವರಿಗೆ ಬಹಳಷ್ಟು ತಕ್ಷಣ ಮಾಡಲಿಕ್ಕೆ ಎಲ್ಲಿ ಆಗತ್ತೆ. ಉಳಿದು ಭಾಳಷ್ಟು ಜನ ಅದರ ಇನ್ನು 40,000-50,000 ಜನ ಗಂಟಲೆ ಸೇರಿಬಿಟ್ಟಿದ್ದಾರೆ. ಹೆಂಗಪ್ಪ ಮಾಡೋದು ಅಂತೇಳಿ ಚಿಂತೆ ಆಗಿ ಒಂದು ಸಿದ್ಧಾರೂಢರಿಗೆ ನಿವೇದನೆ ಮಾಡಿದಾಗ, ನೀನು ಚಿಂತೆ ಮಾಡಬೇಡ, ಗುರುವಿನ ಚಿಂತನೆ ಮಾಡಿ, ಯಾಕೆ ಚಿಂತೆ ಮಾಡ್ತೀಯ? ಅವನ ಕಾರ್ಯ ಅವನೇ ನಿಭಾಯಿಸ್ತಾನೆ, ನೀನು ಯಾಕೆ ಚಿಂತೆ ಮಾಡ್ತೀಯ ಅಂತೇಳಿ ಅವನ ಕೈ ಹಿಡಿದು ಬಂದು ಆ ಯಾವ ನೀಡುವ ಪದಾರ್ಥಗಳು, ಊಟದ ಪದಾರ್ಥಗಳು, ಅನ್ನ ಸಾರು ಅದೇನೇನು ಮಾಡ್ತಾವೆ ಎಲ್ಲವನ್ನು ತಮ್ಮ ಕೃಪಾದೃಷ್ಟಿಯಿಂದ ವೀಕ್ಷಿಸಿ ಅಕ್ಷಯವಾಗುವ ಹಾಗೆ ಹರಿಸಿ, ನೀಡ್ರಿ ಚಿಂತೆ ಮಾಡಬೇಡ ಅಂಥೇಳಿ ತಾವೇ ಅವಕ್ಕೆಲ್ಲ ವ್ಯವಸ್ಥೆ ಮಾಡಿ ನೀಡಕ್ಕೆ ಹಚ್ಚಿದರೆ 8 ಸಲದಂತೆ 7-8 ಪಂಕ್ತಿಗಳಾದವಂತೆ. ಇನ್ನೂ ಉಳಿದತ್ತು ನೀಡರೆಲ್ಲ ಉಂಡು ಬಳಕೆ ತೀರ್ತಂತೆ. ಇದನ್ನು ನೋಡಿ ಅವನಿಗೆ ಬಹಳಷ್ಟು ಸಂತೋಷವಾಗಿ ಕುಣಿದಾಡ್ತಾ ಇದ್ದಂತೆ. ಗುರುವೆಂಥ ಅಗಾಧ ಮಹಿಮಾ ಪುರುಷನು, ಇವನು ಎಂಥ ಅಗಾಧ ಮಹಿಮಾ ಪುರುಷನು ಅಂತೇಳಿ ಈ ಪ್ರಕಾರವಾಗಿ ತಾನು ಮಾಡ್ತಾ ಜನರಿಗೆಲ್ಲರಿಗೂ 13 ಕೋಟಿ ಜಪ ಮಾಡಿಸುವಂಥ ಸಂಕಲ್ಪ ಮಾಡಿದ. ಎಲ್ಲರ ಕೈಗೂ ಜಪಮಣಿ ಕೊಟ್ಟು, ಜಪ ಮಾಡಿರಿ, ಎಷ್ಟೆಷ್ಟು ಜಪ ಮಾಡ್ತೀರೋ ಅಷ್ಟು ಸಂಖ್ಯೆ ಬಂದು ಹೇಳ್ರಿ ಅಂತ ಹೇಳಿದಾಗ ಜಪ ಮಾಡ್ತಕ್ಕಂಥ
ಒಂದು ರೂಢಿ ಅನ್ನತಕ್ಕಂಥದ್ದು ಎಲ್ಲರಿಗೂ ಬಂತು. ಎಲ್ಲರೂ ಜಪ ಮಾಡಿ ಮಾಡಿ ನಾನು ಇಷ್ಟು ಮಾಡಿದೆ, ನಾನು ಇಷ್ಟು ಸಾವಿರ ಮಾಡಿದೆ, ಇಷ್ಟು ಮಾಡಿದೆ ಅಂತ ಹೇಳ್ತಾ ಅಂತ ಕೆಲವೇ ದಿವಸದಲ್ಲಿ ಇವ್ರ ಸಂಕಲ್ಪ ಎನ್ನುವಂಥದ್ದು ಮುಗಿದು ಬಿಡ್ತಂತೆ. ಆಮೇಲೆ ಮತ್ತೆ ಇನ್ನಷ್ಟು ಮಾಡಲಿ, ಅವರು ಒಂದು ತಿಂಗಳವರೆಗೂ ಮಾಡಲಿ ಅಂತ ಹೇಳಿದರೆ ಎಷ್ಟೋ ಕೋಟಿ ಜಪ ಆಗುವಂಥದ್ದಾಯ್ತಂತೆ. ಎಲ್ಲರೂ ಜಪ ಮಾಡಿ ಕವಿಯಲ್ಲಿ ಹಿಡ್ಕೊಂಡು ಜಪ ಮಾಡ್ತಕ್ಕಂಥದ್ದು ಅದೊಮ್ಮೆ ರೂಢಿ ಆಗಿಬಿಡ್ತು ಅಂದರೆ ಅದು ಇವೆಲ್ಲ ನಮಗೆ ಚಟ ಬಿದ್ದಂಗೆ ಬಿಡ್ಬೇಕು. ಇವು ಜಪ ಮಾಡೋದು, ಸ್ತೋತ್ರ ಮಾಡೋದು, ಪುರಾಣ ಕೇಳೋದು, ಭಜನೆ ಮಾಡೋದು, ಇವೆಲ್ಲ ಚಟ ಆಗ್ಬೇಕು ನಮಗೆ. ನಾವು ಯಾವ್ಯಾವುದೋ ಚಟ ಕಲ್ತದೆ, ಆ ಚಟಗಳನ್ನೆಲ್ಲ ಬಿಟ್ಟರೆ ಈ ಚಟ ಹತ್ತೈತಿ. ಇದೊಂದು ಚಟ ರೂಪದಿಂದ ಆಗ್ಬೇಕು. ಹಾಗಾದರೆ ಅದು ನೋಡು, ಆ ಚಟ ಸೇದರ್ ಇರ್ತಾರೆ, ಇಲ್ಲಿ ಎದ್ದಾದ್ರೂ ಹೋಗಿ ಒಂದು ಚುಟ್ಟ ಒಂದು ಜೂರಿನಾರ ಸೇರಿ ಎರಡು ಹೇಳ್ದು ಹೋಗೋದಾರ ಬಂದ್ಬಿಡ್ತಾರೆ ಅವ್ರು. ನೋಡ್ತತ್ತ ಒಂದೊಮ್ಮೆ ಇನ್ನೇನು ಕೆಲವು ಸಭೆದಲ್ಲಿ ಅಲ್ಲೇ ಹಚ್ಕೊಂಡ ಕೂತಿರ್ತಾರೆ, ಕಾಲ ಮೇಲೆ ಕಾಲು ಹಾಕ್ಯಂಡು ಎಳಿತಿರ್ತಾರೆ, ಸಿಗರೇಟ್ ಪಗರೇಟ್ ಹಂಗೆ ಅಲ್ಲೇ ಹೊಡಿತಿರ್ತಾರೆ. ಶ್ರೀಮಂತರಲ್ಲವರು ಹೆಂಗೆ ಮಾಡಿದ್ರೆ ನಡಿತೈತಿ. ಇಂಥ ಜಗದಾಗ ಎಲ್ಲರಿದ್ರೆ ನಾವು ಸುಮ್ಮನೆ ಇರ್ತವೇನ, ಒಂದು ಹೊರಗಾಕಲೇ ಅವನು ಏನೋ ಸಿಗರೇಟ್ ಹಚ್ಚಿದ ಏನೋ ಮಾಡಿದೆ ಅಂತವೆ. ಅವಾಗ ಏನು ಮಾಡ್ತಾರೆ ಅಂದರೆ ಏನಾರ ಒಂದು ಯಾವ ಹಾಕ್ಯಂಡು ಹೊರಗೆ ಹೋಗಿ ಕಪ್ಪನ ಹಚ್ಕೊಂಡು ಬರ 3-4 ಸಲ ಗಕ್ ಬಕ್ ಕನ್ಕಂತ ಸೇದು ಒಗೆದು ಬಂದ್ಬಿಡ್ತಾರೆ. ಚಟ ಹಂಗೆ ಎಬ್ಸ್ಕೊಂಡು ಹೋಗ್ಬಿಡ್ತದೆ. ಅದು ಚಟ, ಸಿಗರೇಟಿನ ಚಟ, ಚುಟ್ಟ ಚಟ, ಅಡಿಕೆಯಲ್ಲಿ ತಂಬಾಕು ಚಟ, ಗುಟಕ ಚಟ, ಇವೆಲ್ಲ ಅದಾವಲ್ಲ, ಹಂಗೆ ಮಾಡ್ತವೆ. ಅವಿದ್ದ ಅಂಗಡಿ ಎಲ್ಲಿದಾವ ಅಲ್ಲಿ ಹುಡ್ಕೊಂಡು ಹೋಗೋದಲ್ಲ, ಅವು ಎಲ್ಲಿ ಸಿಗ್ತಾವ ಅಲ್ಲಿಗೆ ಹೋಗ್ತಾರೆ. ಆ ಕಡಿಪಟ್ಟಿನಲ್ಲಿಲ್ಲ ಅಂದ್ರೆ ಮತ್ತೆಲ್ಲಿ ಕಡಿಪಟ್ಟು ಸಿಗ್ತದೆ ಅಲ್ಲಿ ಹೋಗ್ತಾರೆ. ಅದನ್ನು ನೋಡ್ಬೇಕು ಅವ್ರು ಚಟ ಎದ್ದಾಗ. ಹಂಗೆ ಇವನ್ನ ಚಟ ಬಿಡಿಸ್ಕೋಬೇಕು ನಾವು. ಚಟ ಬಿಡಿಸ್ಕೊಂಬಿಟ್ರೆ ಆ ದುಶ್ಚಟಗಳೆಲ್ಲ ಹೋಗ್ಬಿಡ್ತವೆ. ಈ ಚಟ ನಮ್ಮನ್ನು ಮುಂದೆ ಸುಟ್ಟು ಬಿಡ್ತೈತಿ, ಎಲ್ಲ ನಮ್ಮನ್ನೆಲ್ಲ ಸುಟ್ಟು ಬಿಡ್ತದೆ ಅದು ಚಟ. ಈ ಚಟ ಬಿತ್ತು ಅಂದರೆ ಸುಟ್ಟು ಬಿಡ್ತೈತಿ. ಆ ಚಟ ನಮ್ಮ ಮರ್ಯಾದೆ ಸುಡ್ತತಿ, ನಮ್ಮ ಮಾನ ಸುಡ್ತತಿ, ನಮ್ಮ ಆರೋಗ್ಯ ಸುಡ್ತತಿ, ನಮ್ಮ ರೊಕ್ಕ ಸುಡ್ತತಿ. ಹತ್ರ ಯಾರು ಬರೋದಲ್ಲ ಬಾಯಿ ಹಿಂಗಂಡ ಅಂದ್ರೆ. ನೀವು ನೋಡ್ರಿ, ಸಿಗರೇಟ್ ಪಗರೇಟ್ ಸೇದ್ರ ಬಾಯ ಅವ್ರ ಹತ್ರ ಹೋಗ್ರಿ ಒಂಥರ ಆಕತಿ. ಹೆಣ್ಮಕ್ಳಂತೂ ಹಿಂಗಂತವೆ, ಎಲ್ಲಾರ ಬಸ್ನ್ಯಾಗ ಮಗ್ಗಲ್ನ ಬಂದು ಕೂತ್ಕೊಂಡು ಬಂದ್ರೆ ಇವು ಸೇದೋಕ್ಕೇನೋ ಗೊತ್ತಾಗೋದಿಲ್ಲಲ್ಲ ಅಂತತೆ. ಆ ಸಿಗರೇಟ್ ಸೇದೋಕೆ ಅವರು ಪರೀಕ್ಷೆ ಮಾಡ್ಬೇಕಪ್ಪ. ಯಾರೋ ಒಬ್ಬರು ಬಾಯಿ ಸೇರ್ತಾರಲ್ಲ ಅವ್ರ ಬಾಯಿ ಹೋಗಿ ಮೂಸಿ ನೋಡ್ಬೇಕು ಇವರು, ಅವಾಗ ಗೊತ್ತಾಗತ್ತೆ ಇದು ಹೆಂಗಿರ್ತದೆ ಬಾಯಾಗ ಅನ್ನೋದು. ನೀವು ನೋಡಿರ್ಬೇಕಾರೆ ಆ ಸಿಗರೇಟಿನ ಅಡಿಗೆ ಒಂದು ತೆಳ್ಳನ ವಸ್ತ್ರ ಹಾಕಿ ಸೇದ್ರಿ ಅದು ಕಪ್ಪಾಗಿ ಬಿಡ್ತದೆ. ಅಂಥದ್ದು ಹೋಗಿ ಒಳಗೆ ಕುಂಡಿರ್ತತಿ. ಅದು 1-2. ಆಮೇಲೆ ಡಾಕ್ಟ್ರ್ ಎಷ್ಟು ಹೇಳಿದ್ರೆ ಬಿಡೋದಿಲ್ಲಪ್ಪ, ನಾವು ಸುಟ್ಟರು ಚಿಂತಿಲ್ಲ, ನಮ್ಮ ಚಟ ಬಿಡಲ್ಲ ಅಂತಾರೆ ಅವರು. ಮಾಡ್ಕೊಂಡು ಹೆಂಡತಿ ಬಿಟ್ಟೇನು ನಮ್ಮ ಚಟ ಬಿಡಲ್ಲ ಅಂತಾರೆ ಅವರು. ಡಾಕ್ಟ್ರ್ ಭಾಳ ಹೇಳ್ತಾರೆ, ನೀನು ಸಿಗರೇಟ್ ಸೇದ್ ಬಿಡೋ, ಶ್ವಾಸ ಕೆಟ್ಟತಿ, ನೀನು ಅದನ್ನು ಬಿಡೋ, ಇದನ್ನು ಬಿಡೋ, ಕಳು ತೂತು ಬಿದ್ದಾವ. ಏನಾರ ಆಗಿಲ್ರಿ, ನಾವು ಚಟ್ಟ ಇರಕ್ಕೆ ಸಿದ್ಧದವಿ, ನಮ್ಮ ಚಟ ಬಿಡೋಕ್ಕೆ ಸಿದ್ಧಿಲ್ಲ ಅಂತ. ಚಟ್ಟ ಇರ್ತವ್ರಿ ನಾವು. ಬಂಬು ಸವಾರಿ 4 ಮಂದಿ ಮೇಲೆ ಜಂಬೂ ಸವಾರಿ, ಅವ್ರದ್ದು ಜಂಬೂ ಸವಾರಿ, ಬಂಬು ಸವಾರಿ, ಜಂಬೂ ಸವಾರಿ. ಬಂಬಿನ ತರ್ತಾರಲ್ಲ ಹೊತ್ಕೊಂಡು ಹೋಗಕ್ಕೆ, ಅದೇ ಜಂಬೂ ಸವಾರಿ. ಅವ್ರು ಅದ್ರಾಗ ಹೋಗ್ತಾ ಇರೋದವ್ರಿ ನಾವು ಬಿಡೋದಿಲ್ಲ. ಬಿಡೋನಕ್ಕೆ ನೀವೇ ಯಾರು ಅಂತಾರ ಅವರು. ಹಂಗೆ ಮಾಡೋಗಪ್ಪ ಅಂತಾರೆ. ಅವ್ರನ್ನೇ ಮಾಡ್ತಾರೆ ಅವ್ರು ಡಾಕ್ಟ್ರು. ಇರೋ ಓದ್ತಿಸಿರು, ಆಮೇಲೆ ಅಲ್ಲಿಗೆ ಹೊಡಿಸ್ಕೊಂತ ಜಂಬೂ ಸವಾರಿ ಹೋಗಲಿ ನಿಂತು ಅಂತ ಬಿಡೋದಿಲ್ಲ ಅವರು. ಕಟ್ಕೊಂಡು ಹೇಳ್ತೀನಾರ ಬಿಟ್ಟೇನು, ಕಲ್ತಿರೋ ಚಟ ಬಿಡೋದಿಲ್ಲ ಅಂತಾರೆ. ಅಷ್ಟು ಗಟ್ಟಿಯಾಗಿ ಇರ್ತದದು ಆ ಚಟ. ಹಾಳು ಮಾಡ್ತಕ್ಕಂಥ ಚಟ, ಮರ್ಯಾದೆ ಹಾಳು ಮಾಡ್ತಕ್ಕಂಥದ್ದು, ಆರೋಗ್ಯ ಹಾಳು ಮಾಡ್ತಕ್ಕಂಥದ್ದು, ಇದ್ದು ಬಿದ್ದರೆಲ್ಲರಿಗೂ ಬೇಸರ ತರ್ತಕ್ಕಂಥದ್ದು. ಈಗಂತೂ ಭಾಳ ಕಡೆಗೆ ಸಾರ್ವಜನಿಕರ ಹತ್ರ ಸೇದಬಾರ್ದು ಅಂತೇಳಿ ನಿಷೇಧ ಮಾಡಿದ್ದಾರೆ. ಅದನ್ನು ಭಾಳ ಕಡೆ ನಿಷೇಧ, ಬಸ್ನೇ ಸೇದಬಾರ್ದು ಅಂತ. ಆದ್ರೆ ಕುತ್ಕೊಂಡು ಅಲ್ಲೇ ಕದ್ದು ಬುಸು 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 ಸೇರ್ತಿರ್ತಾವೆ. ಹಂಗೆ ಏನು ಮಾಡ್ತೀವಿ ಅವನ್ನ? ಎಷ್ಟು ಕಷ್ಟಪಟ್ಟು ಕಲ್ತಿರ್ತಾರೆ ಅಂದ್ರೆ ಅದನ್ನು ಒಂದಪಟ್ಟಿಗೆ ಅದು ರೂಢಿ ಆಗೋದಿಲ್ಲ. ಅದು ಸಿಗರೇಟ್ ಕಲ್ತಿರ್ತಾರಲ್ಲ ಅವ್ರಿಗೆ ಕೇಳ್ಬೇಕು, ಹೆಂಗೆ ಕಲ್ತಾವ್ ಕೇಳ್ತಿರ್ತಾವೆ ಕೆಲವ್ರನ್ನ, ಹೆಂಗೆ ರೂಢಿ ಮಾಡ್ಕೊಂಡು ಅಂತೇಳಿ. ಹಿಂಗೆ ಎಳೆಯೋದು, ಮತ್ತು ಬಾಯಿ ಬುಸ್ತನ ಬಿಡೋದು, ಅದು ಕೆಮ್ಮು ಹತ್ತತಿ, ಅದು ಹತ್ತತಿ, ಇದು ಹತ್ತತಿ. ಹಂಗೋಟು ಮಾಡಿ 1 ತಿಂಗಳು 2 ತಿಂಗಳು ಆದ ಬಳಕ
ಅದು ರೂಢಿ ಆಕತಿ ಅಂತಾರೆ ಅವರು. ನೀವು ಅಡಿಕೆಲಿ ತಂಬಾಕೈತಲ್ಲ ಒಂದೇ ದಿವಸಕ್ಕೆ ಅಂದ್ರೆ ತಲೆಯೆಲ್ಲ ತಿರುಗಿ ವಾಂತಿಯಾಗಿ ಬೇದಿಯಾಗಿ ಬಿದ್ದು ಬಿಡ್ತೀರಿ. ಅದನ್ನು ಇಟಿಟ ರೂಢಿ ಮಾಡ್ಕೊಂತ ಹೋಗ್ಬೇಕು. ಅದನ್ನು ಸೊಕಾಸ್ ಒಂದು ದಿವ್ಸ ಬಿಡೋದು, ಒಂದು ದಿವ್ಸ ತಿನ್ನೋದು, ಒಂದು ದಿವ್ಸ ಬಿಡೋದು. ಈ ಹುಡುಗರೆಲ್ಲ ಕೊರಿಬೀಡಿ ಸಿತ್ತಿರ್ತಾವೆ. ಕೊರಿಬೀಡಿ ಅದ್ರ ತಂಬಾಕಿರೋದಿಲ್ಲಲ್ಲ, ಕೊರಿಬೀಡಿ ಇದ್ದಿರೋದು ನೆಲ್ಲ ದುಣ್ಣು ಹೊಯ್ಕೊಂಡು ಹೋಗ್ತಾವೆ. ಕಲಿಬೇಕಾದ್ರೆ ಮೊದಲು ಪ್ರಾರಂಭದಾಗ ಆ ಎರಿದಷ್ಟ ಗಾಟ ಕಲ್ತ್ಕೊಂತ ಆಮೇಲೆ ಒಟ್ಟು ತಂಬಾಕು ಇದ್ದದ್ದು ಕಲ್ತ್ಕೊಂತ ಗಟ್ಟಿ ಮಾಡ್ಕೊಂಡ್ಬಿಡ್ತಾವೆ ಹುಡುಗರು. ಎಲ್ಲದೂ ಅಷ್ಟೇ. ಅದು ಎಲ್ಲ ಒಟ್ಟು ಎಲ್ಲ ಗಕ್ಮುಕ್ ಮಾಡೋ ಓಸೋ ಆದ್ರೂ ಗಕ್ಮುಕ್ ಮಾಡಿದ್ರು ಕೂಡ ಅವ್ನು ರೂಢಿ ಮಾಡ್ಕೊಂಬಿಡ್ತಾವೆ. ಅವ್ರ ಬಾಯಿ ಹತ್ರ ಹೋಗ್ರಿ ಕೆಟ್ಟ ವಾಸನೆ. ಅವರಿಗೆ ಎಷ್ಟೋ ಸುಗಂಧ ಅನ್ನಂಗಾಗಿರ್ತದೆ. ಅವರಿಗೆ ಸುಗಂಧ ಅನ್ನಂಗಾಗಿರ್ತದೆ. ಅವರಿಗೆ ಈ ಗುಟ್ಕಾ ತಿನ್ನೋ ಯಾವಾರ ಬಂದುಬಿಟ್ಟು ನಮ್ಮ ತಾಲೆ ಅಂದರೆ ಅವು ಮಾತಾಡಿದ ಒಂದು ಕೂಡಲೇ ಒಂಥರ ಕಲಸ ಮಸ ಆಗ್ಬಿಡುತ್ತೆ ಹೊಟ್ಟೆಗೆ. ಆ ವಾಸನೆ ಹಂಗಿರ್ತೈತಿ. ಈ ಸಿಗರೇಟ್ ಸೇದಿವಿ ಏನಾರ ಮಾತಾಡಿಬಿಟ್ಟು ಅಂದ್ರೆ ತಲೆ ಚಿಟ್ಟು ಅಂದ್ಬಿಡ್ತು. ಅದು ಬಂದ್ಬಿಡ್ತು ಒಂದೇ ಪಟ್ಟಿಗೆ ಒಳಗಿರ್ತದಲ್ಲ, ಅದೇ ಸೇದಿ ಬಂದಿರ್ಬೇಕು. ಅದು ಇನ್ನೂ ಇರ್ತೈತಿ. ಸ್ವಲ್ಪ ಬಾಯಿ ಮುಕ್ಕಳಿಸಿ ಬಂದರು ಅಂದರೆ ಅದಿರೋದಿಲ್ಲ. ಎಲ್ಲಿ ಅವ್ರು ಹಗಲೆಲ್ಲ ಮಾಡೋಕೆ ಹೋಗ್ತಾರೆ, ಹಗಲೆಲ್ಲ ಸೇದರು ಇನ್ನೇನು ಮಾಡೋಕೆ ಹೋಗ್ತಾರೆ. ಕದ್ದು ಪದ್ದು ಸೇದಬೇಕಾದ್ರೆ ಮೊದಲು ಹಂಗೆ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಾಗಬಾರ್ದು, ಹೆಂಡತಿಗೆ ಗೊತ್ತಾಗಬಾರ್ದು, ನಮ್ಮವ್ಗೆ ಗೊತ್ತಾಗಬಾರ್ದು. ಮತ್ತು ಪ್ರಾರಂಭದಾಗ ಹಂಗೆ ಬಾಯಿ ತೊಗೊಳೋದು, ಮತ್ತೇನಾರು ಹಾಕ್ಯಂದು ಹೋಗೋದು, ಏನಾರ ಮಾಡ್ತಿರ್ತಾರೋ. ಅವೆಲ್ಲ ಭಾಳ ಕಲಾ ಇರ್ತಾವೆ ಅವ್ರ ತಾಲೆ, ಭಾಳ ಕಲಾ ಇರ್ತಾವೆ. ಏನಾದ್ರೂ ಆ ಕಲಾ ಅದು ಏರ್ತಿರ್ತದೆ. ಆ ಕಲಾ ಹೊರಗೆ ಬಿದ್ದಾಗ ಬೀಳ್ತದೆ. ಅದು ಬಿದ್ದು ಬೀಳಕ್ಕೆ ಮಂಡ್ರಾಗ್ಬಿಡ್ತಾರೆ ಇವರು. ಅವಡೆ ಹೆಂಗೆ ಗೊತ್ತಾಗೈತಿ, ಅವಕ್ಕೆ ಏನಾರು ಹೊಟ್ಟೆಗೆ ಆಗ್ಲಪ್ಪ, ನನಗೆ ಸಮಾಧಾನ ಆದ್ರೂ ಸಾಕು ಅಂತಾರೆ ಇವರು. ವಾಸನೆ ನೋಡಿ ಕೆಟ್ಟದಾಗ್ತಿರ್ತದೆ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಅವ್ರಿಗೆ ಚಟ ಬಿತ್ತು ಜಪ ಮಾಡೋದು ಅಂತ. ಅವ್ರು ಆಮೇಲೆ ಬಿಡಲಿಲ್ಲ ಅಂತ. ಸಾಕಿಷ್ಟ ಆದವು, ಅದನ್ನು ಸಮಾಪ್ತಿ ಮಾಡೋಣ ಅಂದ್ರೆ ಇಲ್ಲ, ನಾವು ಮಾಡ್ಕೊಂತಿರ್ತೀವಿ. ಮಾಡ್ರಿ ಭಾಳಷ್ಟು ಒಳ್ಳೇದಾಗ್ತದೆ. ಜಪತೋ ಪಾತಕಂ ನಾಸ್ತಿ. ಜಪ ಮಾಡೋದ್ರಿಂದ ಪಾಪವೆಲ್ಲ ನಾಶಕತೆ ಮಾಡ್ತಾ ಇರ್ರಿ ಅಂತೇಳಿ. ಒಮ್ಮೆ ರೂಢಿ ಬಿತ್ತು ಬಿಡ್ತದೋ ಅಂದರೆ ಅವರು ಬಿಡೋದಿಲ್ಲ. ನೋಡ್ರಿ, ಕೆಲವು ಸಾವಿರ ಹೆಂಗಸರು ಜಪ ಮಾಡ್ಕೊಂತ ಕುಂತಿರ್ತಾರೆ, ಕೆಲವರು ಕ್ರಿಶ್ಚಿಯನ್ ಹೆಂಗಸರು ಜಪ ಮಾಡ್ಕೊಂತ ಕುಂತಿರ್ತಾರೆ. ನೋಡ್ತಿರ್ತಾರೆ ನೀವು ಅಲ್ಲೇದಲ್ಲೇ. ವಯಸ್ಸಾದ್ರೆಲ್ಲ ಸುಮ್ಮನೆ ಜಪ ಮಾಡಿ ಹಿಡ್ಕೊಂಡು ಮಾಡ್ತಿರ್ತಾರೆ. ನಾವು ಕೊಳ್ಳ ಹಾಕ್ಯಣಕ್ಕನೇ ಬೇಜಾರು ಮಾಡ್ಕೊಂತೀವಿ. ಕೊಳ್ಳ ಹಾಕ್ಯಂತೇವೆ ನಾವು ಶರಣರು ಅಂತ ತಿಳ್ಕೊಳ್ಳಿ ಅಂತೇಳಿ, ನಾವು ಲಿಂಗಾಯತರು ಅಂತ ತಿಳ್ಕೊಳ್ಳಿ ಅಂತೇಳಿ. ಯಾರಸಿಮಿ ಅಂತಾರೆ ಲಿಂಗ ಕಟ್ಕೊಂಡಿರ್ತಾರೆ. ಅಂದ್ರೆ ಒಳಗೆ ಕರ್ಕೊಂಡು ಉಣ್ಣಕ್ಕೆ ನೀಡಲಿ ಅಂತ. ಲಿಂಗ ಇತ್ತಂದ್ರೆ ನಮ್ಮರು ಇವರು ಅಂತ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ನಾವು ಲಿಂಗ ಇಲ್ದಾರ ಹೋದಂದ್ರೆ ನಾವ ತೊಟ್ಟಿ ತೊಳ್ಕೊಂಬಂದು ನಾವು ಅವರೆಲ್ಲ ಹೇಳ್ತಾರೆ ಕೂತ್ಕೊಂಡು ಉಂಡು ಬರ್ಬೇಕಾಕತಿ. ಇವ್ರು ಲಿಂಗ ಇದ್ದಾರದ್ರಂದ್ರೆ ಒಳಗೆ ಕರ್ಕೊಂಡು ಉಣಿಸ್ತಾರೆ. ನಮಗೆಲ್ಲ ಇಂಥ ಅನುಭವ ಆಗಿದಾವೆ. ಮೊದಲೇ ನಮ್ಮ ಜೊತೆ ಲಿಕ್ಕ ಕಟ್ಕೊಂಡರು ಇರೋರು ಅಜ್ಜಾರಿ ಹೋಗ್ತಾರೆ. ಒಟ್ಟರು ಒಂದೊಂದು ಮನೆಗೆ ಉಣ್ಣಾಕ್ ಕಳ್ಸಾರಲ್ಲ, ಮಂದಿನ ಮನೆಗೆ ಉಣ್ಣಾಕ್ ಹೋದು ಅಜ್ಜರಿಗೆ ಎಡಿ ಬರೋದು. ಹಿಂಗೆ ನೇಮ್ಗಳು. ಈ ಕಾಕರು ಒಳ ಅಲ್ಲೆಲ್ಲ ಹಿಂಗೆ ಬರ್ತಿದ್ವಲ್ಲ ಅವಾಗ. ಅಲ್ಲಿ ಹುಲ್ಲತ್ತಿ ನಿಂಗಪ್ಪರ ಮನೆ ಅಂತ ಒಂದೈತಿ, ಆ ಗೌಡ್ರ ಮನೆ ಅಂತ ಒಂದು ಹಿಂಗೇನು ಅದಾವ. ಅಲ್ಲಿಗೆ ಊಟಕ್ಕೆ ಹೋಗೋ ನೇಮ ಎಲ್ಲರೂ ನಾವು. ಅವರು ನಮ್ಮ ಕೋಟ ಬಂದಾರ, ಮುರ್ಕಿ ಬಾಯಿ ಅವರೆಲ್ಲ ಲಿಂಗಾಯತರಲ್ಲ ಅವರು. ಸೀದಾ ಅಡಿಗೆ ಮನೆಗೆ ಹುಲ್ಲರು. ನಮ್ಮನ್ನು ಹೊರಗೆ ಹಾಕಾರು ಎಲಿ ಪಲಿ ಹಾಕಿ. ಅವನು ಉಂಡು ನಮ್ಮ ಇಲ್ಲಿ ನಾವು ತೆಗೆದು ಕೈ ತಗೊಂಬ. ಕೆಲವು ಮನೆ ಬಿಟ್ಕೊಂತದ್ದಿಲ್ಲ ನಮ್ಮನ್ನ, ಅಡಿಗೆ ಮನೆ ತಕ್ಕ ಬಿಟ್ಕೊಂತದ್ದಲ್ಲ, ಹೊರಗೆ ಮಾತಾಡಿ ಹೊರಗೆ ಬರ್ಬೇಕು. ಅಷ್ಟು ಕಟ್ಟಿಟ್ಟು ಅವ್ರು ಕೆಲವರು. ಆಮೇಲೆ ನೋಡಿದೆವು ಅವ್ರನ್ನ, ಅಷ್ಟು ಶೀಲ ಮಾಡೋರನ್ನ ಸಾಯಬೇಕಾರೆ ಹರಿಜನರು ಕರ್ಕೊಂಬಂದು ಸೇವಾ ಮಾಡಕ್ಕೆ ಹಚ್ಚಿದ್ರು ಅವ್ರನ್ನ. ನೋಡಿದೆವು ಆ ಶೀಲ್ದಾರನ್ನ ಭಾಳ ಮಂದಿನ. ಇವ್ರ ತಂದೆ ತಾಯಿಗಳು ಮಾಡೋದಲ್ಲ ಅವ್ರ ಸೇವಾನ. ಹರಿಜನರು ಪರಿಜನರು ಅದಕ್ಕೆ ಅಷ್ಟು ವ್ಯತಿಯಾಗಿರ್ಬೇಕು ಅಂತ ಶೀಲ್ದಾಗಿದ್ದವು. ಅಂದ್ರೆ ಏನು ಅಂದರೆ ಇನ್ನೆಲ್ಲ ಯಾಕೆ ಹಾಕ್ಯಂತಾರೆ ಅಂದ್ರೆ ಒಳಗೆ ಫ್ರೀಯಾಗಿ ಬಿಡಲಿ, ಇವ್ರು ಶರಣರಪ್ಪ ಅಂತ ತಿಳ್ಕೊಳ್ಳಿ. ಒಂದು ಕೆಂಪು ವಸ್ತ್ರ ಇರ್ತಂದ್ರೆ ಎಷ್ಟೋ ಮರ್ಯಾದೆ, ಒಂದು ರುದ್ರಾಕ್ಷಿ ಸರ ಇದ್ರೆ ಎಷ್ಟೋ ಮರ್ಯಾದೆ. ಜಪ ಮಾಡಿದ್ರು ಚಿಂತಿಲ್ಲ, ಶಿವಪೂಜೆ ಮಾಡಿದ್ರು ಚಿಂತಿಲ್ಲ, ಅವು ಇದ್ದು ಬಿಟ್ರೆ ಸಾಕಪ್ಪ ನಮ್ಮ ಮರ್ಯಾದೆ. ಮರ್ಯಾದೆ ಚಟಕ್ಕೆ ಹಾಕ್ಯಂದಾರೆ ಇವರೆಲ್ಲ. ಮರ್ಯಾದೆ ಚಟಕ್ಕೆ ಅದನ್ನು ಬಿಟ್ಟು ಜಪ ಮಾಡೋ ಚಟ ಮಾಡ್ರಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ತತ್ವ. ಆದ್ರಿಂದ ಹಿಂಗೆಲ್ಲರೂ ತಾವು ಪ್ರತಿದಿನ ಬೆಳಿಗ್ಗೆ ಈ ಪ್ರಕಾರವಾಗಿ ಜಪ ಸಂಖ್ಯೆ ಬಂದು ಹೇಳ್ತಿದ್ರು. ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾ ಹೋತು. 13 ಕೋಟಿ ಅಂತ ಸಂಪೂರ್ಣವಾಗಿ ಮತ್ತಷ್ಟು ಸಂಕಲ್ಪ ಮಾಡಿ ಮತ್ತೊಬ್ಬರು ಎಲ್ಲ ಬಾಲಕರು ದೊಡ್ಡವರು ಎಲ್ಲರೂ ಕೇಳಿ ಹಿಡ್ಕೊಂಡು ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ಅವನಿಗೆ ಭಾಳಷ್ಟು ಸಂತೋಷ ಆಗ್ತಿತ್ತು. ಶಿವನಾಮ ಸ್ಮರಣೆ ಮಾಡ್ತಾರೆ, ರಾಮ ಅಂತಾರೆ, ಜಪ ಮಾಡ್ತಾ ಇದ್ದಾರೆ ಇವರೆಲ್ಲರೂ. ಒಂದು ಬಳಕೆ ಒಂದಿಲ್ಲ ಒಂದು ದಿವಸ ಇವರು ಆ ಭಗವಂತನ ಕೃಪೆಗೆ, ಸದ್ಗುರುನ ಕೃಪೆಗೆ ಪಾತ್ರರಾಗ್ತಾರೆ. ಸನ್ಮಾರ್ಗ ಹಿಡಿದ್ರು ಅಂತೇಳಿ
ಭಾಳಷ್ಟು ಸಂತೋಷ ಪಡ್ತಿದ್ರು. ಈ ರೀತಿಯಾಗಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಸಿದ್ಧಾರೂಢರ ಚರಿತ್ರೆ, ಅವ್ರ ಮಹಿಮೆ ಹೇಳ್ತಾ, ರಾಮನಾಮ ಬೋಧಿಸ್ತಾ, ಶಿವಮಂತ್ರ ಬೋಧಿಸ್ತಾ, ಎಲ್ಲರಿಗೂ ಜಪ ಮಾಡ್ತಕ್ಕಂಥದ್ದು, ಪುರಾಣ ಕೇಳ್ತಕ್ಕಂಥದ್ದು, ಹರಿಕಥೆ ಕೇಳ್ತಕ್ಕಂಥದ್ದು, ದಾಸಪ್ತಮ ಮಾಡ್ತಕ್ಕಂಥದ್ದು, ದಾಸಬೋಧ ಓದ್ತಕ್ಕಂಥದ್ದು, ಎಲ್ಲರಿಗೂ ತಾವು ಪ್ರವಚನದಲ್ಲಿ ಹೇಳಿ 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 ಜನರು ಎಲ್ಲರಿಗೂ ಮೂಡುವ ಹಾಗೆ ಮಾಡಿ ಜನರನ್ನು ಸಂಸ್ಕಾರಗಳನ್ನಾಗಿ ಮಾಡ್ತಾಯಿದ್ರು. ಈ ರೀತಿಯಾಗಿರುವಂಥ ಲೋಕೋದ್ಧಾರ ಕಾರ್ಯ ಮಾಡ್ಕೊಂತ ತಾವು ಉದ್ಧಾರವಾಗಿ ಅದರ ಜೊತೆಗೆ ಮತ್ತೆ ಉದ್ಧಾರ ಮಾಡಬೇಕು, ಅದು ಕರ್ತವ್ಯವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿರುವಂಥ ಗುರುವಿನ ಆಜ್ಞೆ ಆಗಿರ್ತಕ್ಕಂಥದ್ದು, ಆದೇಶವಾಗಿರ್ತಕ್ಕಂಥದ್ದನ್ನು ಪಾಲನೆ ಮಾಡ್ತಾ ತಾವು ಮುಕ್ತರಾಗೋದ್ರ ಜೊತೆಗೆ ಅನೇಕರನ್ನು ಮುಕ್ತರನ್ನು ಮಾಡಿದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.